Welcome you all. Today we will discuss the chapter shear force and bending moment. Okay. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೆಲವು ಸಬ್ಜೆಕ್ಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇದು ಚಾಪ್ಟರ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಅಂತ ಇರ್ತದ. ಈ ರೀತಿ ಕೆಲವು ಚಾಪ್ಟರ್ಸ್ ಇರ್ತವೆ. ಆ ಚಾಪ್ಟರ್ಸ್ ಮೇಲೆ ಫಿಕ್ಸ್ ಕ್ವಶನ್ಸ್ ಇರ್ತವೆ. ಪ್ಲಸ್ ಈ ಚಾಪ್ಟರ್ ಅಲ್ಲಿ ತಪ್ಪು ಮಾಡಬಾರದು. ಓಕೆ, ಆ ರೀತಿ ನೀವು ಪ್ರಿಪರೇಷನ್ ಮಾಡ್ಕೊಂಡು ಹೋದ್ರೆ ಕೆಲವು ಟಫ್ ಚಾಪ್ಟರ್ಸ್ ಇರ್ತಾವಲ್ಲ, ಅಲ್ಲಿ ಏನಾದರೂ ಒಂದು ಅಥವಾ ಎರಡು ಕ್ವಶನ್ ಸ್ಕಿಪ್ ಆದ್ರೂ ಕೂಡ ಮನಸ್ಸಿಗೆ ನೋವತ್ತಂಗಿಲ್ಲ. ಫಾರ್ ಎಕ್ಸಾಂಪಲ್ ಇದು ಏನು, ಈ ಚಾಪ್ಟರ್ ಅಲ್ಲಿ ಏನಾದರೂ ನೀವು ತಪ್ಪು ಮಾಡಿದ್ರಿ ಅಂತಂದ್ರೆ ಅರ್ಥ ಅಂದ್ರೆ ಫ್ರೀಲಿ ಯು ಲಾಸ್ಟ್ ಫ್ಯೂ ಮಾರ್ಕ್ಸ್ ಅದ್ರ ಸಲುವಾಗಿ ಇದ್ರೊಳಗಡೆ ತಪ್ಪು ಮಾಡಬಾರ್ದು. ಇಂಥ ಚಾಪ್ಟರ್ಸ್ ಅಲ್ಲಿ ತಪ್ಪು ಮಾಡಬಾರ್ದು. ಇದ್ರದ್ದು ಎಷ್ಟು ಡೀಪ್ ಅದಲ್ಲ ಅಷ್ಟು ಡೀಪ್ ಒಳಗೆ ಹೋಗಿ ಎಷ್ಟು ಪ್ರಾಬ್ಲಮ್ಸ್ ಇದಾವಲ್ಲ ಅಷ್ಟು ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡು ಬಿಡ್ಬೇಕು. ಅಂದ್ರೆ ನಿಮಗೆ ದೀಸ್ ಚಾಪ್ಟರ್ಸ್ ವಿಲ್ ಸೇವ್ ಯು. ನಿನ್ನ ಎಕ್ಸಾಮ್ಸ್ ಏನ್ ಮಾಡ್ತಾವ ಅಂದ್ರೆ ಇವು ನಿಮ್ಮನ್ನ ಸೇವ್ ಮಾಡ್ತಾವ. ಹೇಳ್ತೈತಾ? ಅದ್ರೊಳಗಡೆ ಇದು ಒಂದು ಚಾಪ್ಟರ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್, ಈಸಿಯೆಸ್ಟ್ ಚಾಪ್ಟರ್ ಮತ್ತು ಫಿಕ್ಸ್ ಚಾಪ್ಟರ್. ಇದು ಬೇಸಿಕ್ ಆಗಿನೂ ಕೂತ್ಕೊಳ್ತದ. ಓಕೆನಾ? ಇದು ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್ ಹೋಗೋದಕ್ಕಿಂತ ಮುಂಚೆ, ಶಿಯರ್ ಫೋರ್ಸ್ ಮತ್ತೆ ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ಸ್ ಬೇಕಾಗ್ತಾವ. ಬೇಸಿಕ್ ಇನ್ಫಾರ್ಮೇಶನ್ಸ್ ಅಂದ್ರೆ ಏನಂದ್ರೆ ಟೈಪ್ಸ್ ಆಫ್ ಲೋಡ್ಸ್ ಮತ್ತೆ ಟೈಪ್ಸ್ ಆಫ್ ಸಪೋರ್ಟ್ಸ್ ಅಂತೇಳಿ. ಓಕೆ, ಟೈಪ್ಸ್ ಆಫ್ ಸಪೋರ್ಟ್ಸ್ ಅಂತೇಳಿ ಮತ್ತೆ ಅವುಗಳದ್ದು ರಿಯಾಕ್ಷನ್ಸ್, ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಅದೇ ಟೈಪ್ಸ್ ಆಫ್ ಸಪೋರ್ಟ್ಸ್ ಅಂದ್ರೆ ಒಂದು, ಅದರೊಳಗಡೆ ರಿಯಾಕ್ಷನ್ಸ್ ಕೂಡ. ಓಕೆ, ಇವುಗಳನ್ನ ತಿಳ್ಕೊಂಡ್ರೆ ಮಾತ್ರ ವಿ ಕ್ಯಾನ್ ಗೋ ಅಹೆಡ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್. ರೈಟಾ? ಫಸ್ಟ್ ಒನ್ ಬೈ ಒನ್ ಹೋಗೋಣ. ಫಸ್ಟ್ ಟೈಪ್ಸ್ ಆಫ್ ಫೋರ್ಸ್ ಅಂತ ಹೆಡ್ಡಿಂಗ್ ಹಾಕೊಳ್ರಿ. ಟೈಪ್ಸ್ ಆಫ್ ಫೋರ್ಸಸ್ ಅಥವಾ ಟೈಪ್ಸ್ ಆಫ್ ಲೋಡ್ಸ್ ಅಂತ ಹೆಡ್ಡಿಂಗ್ ಹಾಕೊಳ್ರಿ. ಫಸ್ಟ್ ಲೋಡ್ ಈಸ್ ಪಾಯಿಂಟ್ ಲೋಡ್ ಅಂತೇಳಿ. ಇದಕ್ಕೇನಂತಾರೆ? ಪಾಯಿಂಟ್ ಲೋಡ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಂತಾರ ಕಾನ್ಸಂಟ್ರೇಟೆಡ್ ಲೋಡ್ ಅಂತೇಳಿ. ಕಾನ್ಸಂಟ್ರೇಟೆಡ್ ಲೋಡ್ ಅಂತೇಳಿ ಇನ್ನೊಂದು ಹೆಸರು ಇದಕ್ಕೆ. ಓಕೆ, ಇದು ಪಾಯಿಂಟ್ ಲೋಡ್ ಅಥವಾ ಕಾನ್ಸಂಟ್ರೇಟೆಡ್ ಲೋಡ್ ಅಂತ ಹೇಳ್ತಾರೆ. ಇದ್ರದ್ದು ಇಂಡಿಕೇಶನ್ ಅನ್ನ ಒಂದು ಆರೋದಿಂದ ಯೂಸ್ ಮಾಡ್ತಾರೆ. ಇದು ಒಂದು ಆರೋ ಅಂತಂದ್ರೆ ದಿಸ್ ಆರೋ ಇಂಡಿಕೇಟ್ಸ್ ಪಾಯಿಂಟ್ ಲೋಡ್ ಅಥವಾ ಕಾನ್ಸಂಟ್ರೇಟೆಡ್ ಲೋಡ್. ಇಲ್ಲಿ ನೋಡ್ಬೋದು ನೀವು, ಒಂದು ಪಾಯಿಂಟ್ ಅದಲ್ಲ ಹಂಗೆ. ಈಗ ಒಂದು ಸರ್ಫೇಸ್ ಇತ್ತಂದ್ರೆ ಈ ಸರ್ಫೇಸ್ ಅಲ್ಲಿ ಈ ಫೋರ್ಸ್ ಎಲ್ಲಿ ಆಕ್ಟ್ ಆಗಿರ್ತದೆ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಇದು ಆಕ್ಟ್ ಆಗಿರ್ತದೆ. ಅದಕ್ಕೆ ಇದಕ್ಕೆ ಪಾಯಿಂಟ್ ಲೋಡ್ ಅಂತ ಕರೀತಾರೆ ಅಥವಾ ಕಾನ್ಸಂಟ್ರೇಟೆಡ್ ಲೋಡ್ ಅಂತ. ಇದು ನೊಟೇಷನ್ಸ್ ಏನಾದರೂ ಕೊಡ್ರಿ, ಪಿ ಅರ ಕೊಡ್ರಿ, ಡಬ್ಲ್ಯೂ ಅರ ಕೊಡ್ರಿ, ಯಾವ್ದಾದ್ರು ನೊಟೇಷನ್ಸ್ ಕೊಡ್ರಿ. ಬಟ್ ಇದ್ರದ್ದು ಯೂನಿಟ್ ಕಿಲೋ ನ್ಯೂಟನ್ ಅನ್ನ ಮೆಜರ್ ಮಾಡ್ತಾರೆ. ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ಗೆ ಕಿಲೋ ನ್ಯೂಟನ್ ಯೂಸ್ ಮಾಡ್ತಾರೆ ಅಥವಾ ನ್ಯೂಟನ್ ಅಂತಾನು ಯೂಸ್ ಮಾಡಬಹುದು. ರೈಟಾ? ನ್ಯೂಟನ್ ಆರ್ ಕಿಲೋ ನ್ಯೂಟನ್ ಏನಿದು ಯೂನಿಟ್ ಆಫ್ ಪಾಯಿಂಟ್ ಲೋಡ್ ಅಥವಾ ಕಾನ್ಸಂಟ್ರೇಟೆಡ್ ಲೋಡ್. ಅರ್ಥ? ಆಮೇಲೆ ಉಳಿದ ಎಲ್ಲಾ ಟೈಪ್ ಆಫ್ ಲೋಡ್ಗಳನ್ನು ಕೂಡ ಪಾಯಿಂಟ್ ಲೋಡ್ ಅಥವಾ ಕಾನ್ಸಂಟ್ರೇಟೆಡ್ ಲೋಡ್ ಒಳಗನ್ನೇ ಕನ್ವರ್ಟ್ ಮಾಡಿಕೊಂಡು ನಾವು ಡೀಲ್ ಮಾಡ್ತಿರ್ತೀವಿ. ಹಾಗಾಗಿ ಯು ಶುಡ್ ನಾಟ್ ಹ್ಯಾವ್ ಎನಿ ಡೌಟ್ಸ್ ಆಫ್ ದಿಸ್ ಪಾಯಿಂಟ್ ಲೋಡ್ ಅಥವಾ ಕಾನ್ಸಂಟ್ರೇಟೆಡ್ ಲೋಡ್. ಅಂಡರ್ಸ್ಟುಡ್? ಸೆಕೆಂಡ್ ಬರ್ತದ ಲೈನ್ ಲೋಡ್ ಅಂತೇಳಿ. ಲೈನ್ ಲೋಡ್ ನಾವು ಇದನ್ನ ಯೂಸ್ ಮಾಡಂಗಿಲ್ಲ ಜಾಸ್ತಿ, ನಾವು ಇದನ್ನ ಯೂಸ್ ಮಾಡಂಗಿಲ್ಲ. ಬಟ್ ಸ್ಟಿಲ್ ನಿಮಗೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಲೈನ್ ಲೋಡ್ ಅಂತಂದ್ರ ಇದು ನಂಬರ್ ಆಫ್ ಪಾಯಿಂಟ್ ಲೋಡ್ಸ್ ಆರ್ ಆಕ್ಟಿಂಗ್ ಆನ್ ಒನ್ ಲೈನ್ ಅಂತ ಅರ್ಥ. ಓಕೆ, UDL ಅಲ್ಲ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಲ್ಲ ಇದು. ಓಕೆ, ಇದೇನಂದ್ರ ಲೈನ್ ಲೋಡ್ ಅಂತೇಳಿ. ಲೈನ್ ಲೋಡಿಗೂ ಮತ್ತು ಇನ್ನೂ ಒಂದು ಬರ್ತದ UDL ಅಂತೇಳಿ. UDL ಅಂತಂದ್ರೆ ಏನು? ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತೇಳಿ. ಇವು ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರ ಇದನ್ನು ಕೂಡ ನೋಡಕ್ ಹಂಗ ಇರ್ತೈತಿ. ಇದಕ್ಕೂ ಕೂಡ ಏನನ್ಬೇಕಂದ್ರೆ ನಂಬರ್ ಆಫ್ ಪಾಯಿಂಟ್ ಲೋಡ್ಸ್ ಆರ್ ಆಕ್ಟಿಂಗ್ ಅಟ್ ಆನ್ ಒನ್ ಲೈನ್ ಅನ್ನಕ್ ಬರಂಗಿಲ್ಲ. ಇದ್ರದ್ದು ಇಂಡಿಕೇಶನ್ ಕೂಡ ಹಿಂಗ ತೋರಿಸ್ತೀವಿ, ಅಥವಾ ಕೆಲವೊಮ್ಮೆ ಏನಂತಾರ ಇದಕ್ಕ ಜಲ್ದಿ ಇದ್ರೊಳಗಡೆ ಹಿಂಗ ತೋರಿಸ್ಬಿಡ್ಬಹುದು. ಓಕೆ, ಇವಕ್ಕೆ ಏನಂತಾರೆ? ಇದಕ್ಕ UDL ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತಾರ. ಇದಕ್ಕೂ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಇಲ್ಲೂ ಕೂಡ ಲೋಡ್ ಯೂನಿಫಾರ್ಮ್ಲಿನೇ ಡಿಸ್ಟ್ರಿಬ್ಯೂಟ್ ಆಗ್ಯದ. ಬಟ್ ಇದಕ್ಕೆ ಪರ್ಟಿಕ್ಯುಲರ್ ಹೆಸರು ಲೈನ್ ಲೋಡ್ ಯಾಕೆ ಕೊಟ್ಟಿದೀವಿ ಅಂತಂದ್ರೆ ಇದ್ರದ್ದು ಥಿಕ್ನೆಸ್ ಏನೈತಲ್ಲ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಅದು ನೆಗ್ಲಿಜಿಬಲ್ ಇರ್ತದ. ಇದ್ರದ್ದು ಥಿಕ್ನೆಸ್ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಏನದಲ್ಲ ಅದು ನೆಗ್ಲಿಜಿಬಲ್ ಇರ್ತದ. ಹಂಗಾಗಿ ಇದಕ್ಕೆ ಲೈನ್ ಲೋಡ್ ಅಂತ ಕರೀತಾರೆ. ಹಾಗಾದ್ರೆ ಇದ್ರ ಯೂನಿಟ್ ಏನಿರ್ತದ ಅಂದ್ರೆ ಕಿಲೋ ನ್ಯೂಟನ್ ಪರ್ ಮೀಟರ್ ಲೆಂತ್ ಇರ್ತದ. ಇದೇನಿರ್ತದ? ಕಿಲೋ ನ್ಯೂಟನ್ ಪರ್ ಮೀಟರ್ ಇರ್ತದ. ಅಂದ್ರೆ ಇಲ್ಲಿ ನೋಡ್ರಿ ಇದೇನೈತಲ್ಲ ಲೆಂತ್ ಇದು. ಓಕೆ, ಇದೆಷ್ಟೋ ಒಂದು 10 ಮೀಟರ್ ಇರ್ತದ. ಈ 10 ಮೀಟರ್ ಒಳಗಡೆ ಇದನ್ನ ಹೆಂಗ ಅಪ್ಲೈ ಮಾಡೋದು ಹೇಳಕ್ ಬರಂಗಿಲ್ಲ. ಹಂಗಾಗಿ ಏನಂತಾರ ಇದು 10 ಕಿಲೋಮೀಟರ್, 10 ಕಿಲೋಮೀಟರ್ ಪ್ರತಿ ಮೀಟರ್ಗೆ 10 ಕಿಲೋಮೀಟರು. ಹಾಗಾದ್ರೆ 10 ಮೀಟರ್ಗೆ ಎಷ್ಟು? 10 × 10 100. ಅರ್ಥ ಆಯ್ತಲ್ಲ? ಪ್ರತಿ ಮೀಟರ್ಗೆ 10 ಕಿಲೋ ನ್ಯೂಟನ್ ಅಂತ ಇದು ಹೇಳ್ಕೊಡ್ತದೆ. ಇದೇನಿದು 10 ಕಿಲೋ ನ್ಯೂಟನ್
10 ಕಿಲೋನ್ಯೂಟನ್ ಪರ್ ಮೀಟರ್ ಅಂತೇಳಿ. ಓಕೆ, ಇದ್ರದ್ದು ಯೂನಿಟ್ ಏನಂತಂದ್ರೆ ಆಕ್ಚುಲಿ UDL ಯೂನಿಟ್ ಏನಂತಂದ್ರೆ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗಬೇಕದು. ಯಾಕಂದ್ರೆ ಯೂನಿಫಾರ್ಮ್ಲಿ distributed to where? Distributed to the entire area. ಸರ್ ನೀವು ನಮಗೆ ಕನ್ಫ್ಯೂಸ್ ಮಾಡಕತ್ತೀರಿ ಅಂತ ಅನ್ಕೋಬಹುದು ನಿಮ್ಗೆ. ಸರ್ ಇದಕ್ಕೂ ನಾವು UDL ಅಂತೀವ್ರಿ, ಇದಕ್ಕೂ UDL ಅಂತೀವ್ರಿ. ಸರ್ UDL ಕಿಲೋನ್ಯೂಟನ್ ಪರ್ ಮೀಟರ್ ಐತ್ರಿ, ನೀವೇನ್ರಿ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದು ಪ್ರೆಷರ್ ಹೇಳಕತ್ತೀರಿ ಅಲ್ರಿ ಅಂತ ನೀವು ಅನ್ಕೋಬಹುದು. ಬಟ್ ಇಲ್ಲಿ ನಾ ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಓಕೆನಾ? ಇದಕ್ಕೇನಂದ್ರೆ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರ ಇಷ್ಟು ಕಿಲೋನ್ಯೂಟನ್ ಪ್ರತಿ ಮೀಟರ್ ಸ್ಕ್ವೇರಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಹೆಂಗ ಡಿಸ್ಟ್ರಿಬ್ಯೂಟ್ ಆಗಿದೆ? ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲಾ ಕಡೆಗೆ ಸೇಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಇದು ಪ್ರತಿ ಮೀಟರ್ಗೆ, ಇದು ಪ್ರತಿ ಮೀಟರ್ ಸ್ಕ್ವೇರ್ಗೆ. ಅರ್ಥ ಆಯ್ತಾ? ಓಕೆ, ಈಗ ಹಾಗಾದ್ರೆ ಸರ್ ಎಷ್ಟೋ ಪ್ರಾಬ್ಲಮ್ಸ್ ಅಲ್ಲಿ UDL ಅಂತ ಬರ್ದಿರ್ತಾರ್ರಿ, ಅದಕ್ಕೆ ಕಿಲೋನ್ಯೂಟನ್ ಪರ್ ಮೀಟರ್ ಅಂತ ಯಾಕೆ ಬರೀತಾರ್ರಿ ಅಂತ ನೀವು ಕೇಳ್ಬೋದು. ಇಲ್ಲಿ ಏನಾಗ್ತದಂದ್ರ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ 1 ಮೀಟರ್ ಅಂತ ತಗೊಂಡಿರ್ತಾರೆ. ಇದಕ್ಕೆ ನಾವು ರೆಕ್ಟಾಂಗಲ್ ರೋಡ್ ಅಂತ ಅನ್ಬೋದು. ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಏನದಲ್ಲ ಅದು ನೆಗ್ಲಿಜಿಬಲ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಯೂನಿಟ್ ಥಿಕ್ನೆಸ್ ಅಂತ ತಗೊಂಡು ಅದಕ್ಕೆ 1 ಮೀಟರ್ ಅಂತ ತಗೊಂಡ್ಬಿಡ್ತಾರೆ. ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ 1 ಮೀಟರ್. ಹಂಗಾರೆ UDL ಯೂನಿಟ್ ಏನಿತ್ತು? ಕಿಲೋನ್ಯೂಟನ್ ಪರ್ ಮೀಟರ್ ಇಂಟು ಮೀಟರ್ ಅವಲ್ಲ, ಮೀಟರ್ ಸ್ಕ್ವೇರ್ ಅಂದ್ರೆ ಆ 1 ಮೀಟರ್ ನಮ್ಗೆ ಗೊತ್ತದಲ್ಲ, ಹಂಗಾಗಿ ತೆಗೆದು ಬಿಡ್ತಾರೆ. ಇಲ್ಲಿ 1 ಅಂತ ಬರೆದಾಗ ಕಿಲೋನ್ಯೂಟನ್ ಪರ್ ಮೀಟರ್ ಆಗ್ತದ. ಅರ್ಥ ಆಯ್ತಾ? ದೇರ್ ಫೋರ್ ಲೈನ್ ಲೋಡ್ ಇಸ್ ಅ ಡಿಫರೆಂಟ್ ಅಂಡ್ UDL ಇಸ್ ಅ ಡಿಫರೆಂಟ್. ಓಕೆ, UDL ನಿಜವಾದ ಅರ್ಥ ನಿಮ್ಗೆ ಎಲ್ಲಿ ಸಿಗ್ತದ ಅಂತಂದ್ರೆ ವೆನ್ ಫಾರ್ ಎಕ್ಸಾಂಪಲ್ ಸ್ಲ್ಯಾಬ್ ಇರ್ತದ ಅಂತ ತಿಳ್ಕೊಡ್ರಿ. ಸ್ಲ್ಯಾಬ್ ಈಸ್ ರೆಸ್ಟಿಂಗ್ ಆನ್ ಗ್ರೌಂಡ್. ಒಂದು ಯಾವುದೋ ಒಂದು ಸ್ಲ್ಯಾಬ್ ಅದ, ಆ ಸ್ಲ್ಯಾಬ್ ನ ಗ್ರೌಂಡ್ ಮೇಲೆ ಹಿಂಗೆ ಇಟ್ಬಿಟ್ಟಿದಾರ. ಅವಾಗ ಅದೇನಾಗ್ತದ? UDL ಗೆ ರೆಪ್ರೆಸೆಂಟ್ ಮಾಡ್ತದೆ. ಯಾಕಂದ್ರೆ ಇದು ಲೋಡ್ ಏನದಲ್ಲ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಟು ದ ಎಂಟೈರ್ ಏರಿಯಾ. ಇದು UDL ಇದೆ ಆಕ್ಚುಲಿ. ಸ್ಲ್ಯಾಬ್ ಇಸ್ ರೆಸ್ಟಿಂಗ್ ಆನ್ ದ ಗ್ರೌಂಡ್. ಓಕೆ, ಇದು ಹೆಂಗೆ ಹೇಳ್ಕೊಡ್ತದ ಅಂದ್ರೆ ಇಫ್ ಒನ್ ರಾಡ್ ಅಂತ ತಿಳ್ಕೊಡ್ರಿ, ಒಂದು ರಾಡ್. ಓಕೆ, ದಿಸ್ ಇಸ್ ಅ ರಾಡ್ ವಿಚ್ ಇಸ್ ರೆಸ್ಟಿಂಗ್ ಆನ್ ದ ಗ್ರೌಂಡ್. ದಿಸ್ ರಾಡ್ ಇಸ್ ರೆಸ್ಟಿಂಗ್ ಆನ್ ದ ಗ್ರೌಂಡ್ ಈಸ್ ಲೈನ್ ಲೋಡ್. ಸ್ಲ್ಯಾಬ್ ಇಸ್ ರೆಸ್ಟಿಂಗ್ ಆನ್ ದ ಗ್ರೌಂಡ್ ಏನಿದು? UDL, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ವೆನ್ ಸ್ಲ್ಯಾಬ್ ಈಸ್ ಆಫ್ ಯೂನಿಫಾರ್ಮ್ 1 ಮೀಟರ್ ಡೆಪ್ತ್, 1 ಮೀಟರ್ ಅಷ್ಟ ನೀವು ಸ್ಲ್ಯಾಬ್ ಏನಾದ್ರು ಕನ್ಸಿಡರ್ ಮಾಡಿದ್ರೆ ಮತ್ತೆ ಅದು 1 ಮೀಟರ್ ಸ್ಲ್ಯಾಬ್ ಅಂತಂದ್ರೆ ಈಗ ದೊಡ್ಡ ಸ್ಲ್ಯಾಬ್ ಇರ್ತದೆ. ಹೆಂಗಂದ್ರೆ 10 ಮೀಟರ್ ಬೈ 10 ಮೀಟರ್ ಒಂದು ದೊಡ್ಡ ಸ್ಲ್ಯಾಬ್ ಇರ್ತದ. ಅದ್ರದ್ದು 10 ಮೀಟರ್ ಬೈ 1 ಮೀಟರ್ ಹಿಂಗೆ ಉದ್ದ ಒಂದು ಪಟ್ಟಿ ತಗೊಂಡ್ರೆ ಮತ್ತೆ ಅದು ರಾಡ್ ಕಂಡಂಗೆ ಕಾಣ್ತದೆ, ಅದು ಭಾಳ ಮೇಲೆ ನಿಂತು ನೋಡಿದಾಗ. ದೇರ್ ಫಾರ್ ಅದಕ್ಕೆ ಏನ್ಬೋದು ನಾವು ಲೈನ್ ಲೋಡ್ಗೆ ಇಕ್ವಿವೆಲೆಂಟ್ ಮಾಡ್ಬೋದು. ಇಕ್ವಿವೆಲೆಂಟ್, ನಾಟ್ ಈಕ್ವಲ್. ಲೈನ್ ಲೋಡ್ ಅಂಡ್ UDL ಆರ್ ನಾಟ್ ಈಕ್ವಲ್, ದೇ ಆರ್ ಇಕ್ವಿವೆಲೆಂಟ್. ಓಕೆ, ಬಿಕಾಸ್ ಆಫ್ ಸಮ್ ಕಂಡೀಷನ್ಸ್. ಅರ್ಥ ಆಯ್ತಾ? ಡೀಪ್ ಆಗಿ ಹೇಳಿದೀನಿ. ಓಕೆ ಸರ್, ಡೀಪ್ ಬ್ಯಾಡ್ರಿ, ನಮಗೆ ನಾವು ಸುಮ್ಮ ಸಾಧಾರಣ ಇದ್ರೆ ಸಾಕ್ರಿ ಅನ್ನೋದಾದ್ರೆ ಗೋವಿಂದ. ಹೆಂಗ UDL ಅಂದ್ರೆ ಹಿಂಗಿರ್ತೈತಿ, ಇದಕ್ಕೆ ಯೂನಿಟ್ ಕಿಲೋನ್ಯೂಟನ್ ಪರ್ ಮೀಟರ್ ಇರ್ತೈತಿ, ಮುಗೈತಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಓಕೆ, ಭಾಳ ಡಿಫ್ರೆನ್ಸ್ ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಕೇಳ್ಬಿಡ್ತಾರಪ್ಪ. ಆಪ್ಷನ್ಸ್ ಒಳಗಡೆ ಲೈನ್ ಲೋಡ್, UDL ಮತ್ತೆ ಪಾಯಿಂಟ್ ಲೋಡ್, ಕಾನ್ಸಂಟ್ರೇಟೆಡ್ ಲೋಡ್ ಅಂತ ಗೊತ್ತಾದ ನಿಮ್ಗೆ ಗೊತ್ತಾಗಬೇಕಂತ ನಾನು ಹೇಳಿದೆ. ಓಕೆನಾ? ಜಸ್ಟ್ ಯು ರಿಮೆಂಬರ್ ದಟ್ UDL ಅಂದ್ರೆ ಕಿಲೋನ್ಯೂಟನ್ ಪರ್ ಮೀಟರ್. ನಾವು ನಮಗ ಇದ್ರೊಳಗಡೆ ಪಾಯಿಂಟ್ ಲೋಡ್ ಏನೈತಲ್ಲ ಅದ್ರ ಜೊತೆಗೆ ಡೀಲ್ ಮಾಡಕ್ ಬರ್ತೈತೆ. ನಮ್ಗೆ ಪಾಯಿಂಟ್ ಲೋಡ್ ಜೊತೆಗೆ ಡೀಲ್ ಮಾಡಕ್ ಬರ್ತದ. ಡೀಲ್ ಅಂದ್ರೆ ಏನು? ನಮ್ ಡೀಲ್ಸ್ ಏನದವ? SFD ಮತ್ತು BMD ಇಸ್ ಅವರ್ ಡೀಲ್ಸ್. ಹೌದಾ? ಇವು ಎರಡನ್ನು ಡೀಲ್ ಮಾಡ್ಬೋದು ನಾವು ಪಾಯಿಂಟ್ ಲೋಡ್ ಜೊತೆಗೆ. ಬಟ್ ನಮಗೆ ಲೈನ್ ಲೋಡ್ ಜೊತೆಗೆ ನಮಗ SFD BMD ಕಂಡಿಡಕ್ ಬರಂಗಿಲ್ಲ. ಅದಕ್ಕೆ ಆ ಲೈನ್ ಲೋಡ್ ಏನ್ ಮಾಡ್ಬೇಕಂದ್ರ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದ್ಮೇಲೆ ಅದನ್ನ ಡೀಲ್ ಮಾಡ್ಬೇಕು. ಅರ್ಥ? ಅದನ್ನ ಡೀಲ್ ಮಾಡ್ಬೇಕು. ಹಂಗ ಥರ್ಡ್ ಲೋಡ್ ಯಾವ್ದು ಹೇಳಿದ್ದೆ? UDL ಅಂತ ಹೇಳಿದ್ನಲ್ಲ. UDL ಜೊತೆಗೂ ನಮಗ SFD BMD ಕಂಡಿಡಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಅದನ್ನು ಕೂಡ ನಾವೇನ್ ಮಾಡ್ಬೇಕು? ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡ್ಬೇಕು. ಆಮೇಲೆ ಅದನ್ನ SFD BMD ಕಂಡಿಡ್ಕೋಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಇದನ್ನ ಹೆಂಗ್ ಕಂಡಿಡ್ಕೋಬೇಕಂದ್ರ ಹೇಳಿದಾರ, ಬಹಳ ಸಿಂಪಲ್ ಆಗಿ ಹೇಳಿದ್ರೆ ಏನಂದ್ರ 10 ಕಿಲೋ ನ್ಯೂಟನ್ ಪ್ರತಿ ಮೀಟರ್ಗೆ ಅಂತ ಹೇಳಿದಾರ. ಹಾಗಾದ್ರ 5 ಮೀಟರ್ಗೆ ಎಷ್ಟು ಅಂತ ಕೇಳಿದ್ರ 10 ಕಿಲೋ ನ್ಯೂಟನ್ ಪ್ರತಿ ಮೀಟರ್ಗೆ, 5 ಮೀಟರ್ಗೆ 50 ಕಿಲೋ ನ್ಯೂಟನ್. ಅಂದ್ರೆ ಹೆಂಗ್ ಮಾಡಿದ್ರಿ ನೀವು? 10 ಇಂಟು ಆ ಲೆಂತ್ ಮಲ್ಟಿಪ್ಲೈ ಮಾಡ್ತೀರಿ. 10 ಏನೈತಿ? ಕಿಲೋ ನ್ಯೂಟನ್ ಪರ್ ಮೀಟರ್ ಅದ. ಈ ಮೀಟರ್ ಎಷ್ಟು ಮೀಟರ್ ಅದಂದ್ರೆ 5 ಮೀಟರ್ ಅದ. ಈ ಮೀಟರ್ ಕ್ಯಾನ್ಸಲ್ ಆಗಿ ಪಾಯಿಂಟ್ ಲೋಡ್ ಬರ್ತದ 50 ಅಂತೇಳಿ. ಹಂಗಾದ್ರೆ 10 ಕಿಲೋ ನ್ಯೂಟನ್ ಪ್ರತಿ ಮೀಟರ್ಗೆ ಈ ರೀತಿ 5 ಮೀಟರ್ಗೆ ಎಷ್ಟಾಯ್ತು ಅಂತಂದ್ರೆ 50 ಕಿಲೋ ನ್ಯೂಟನ್ ಆಯ್ತು. ಅಂದ್ರೆ ಈ 50 ಕಿಲೋ ನ್ಯೂಟನ್ ಏನಾಯ್ತು? ಇದು 50 ಕಿಲೋ ನ್ಯೂಟನ್ ಪಾಯಿಂಟ್ ಲೋಡ್ ಆಯ್ತು. 50 ಕಿಲೋ ನ್ಯೂಟನ್ ಪಾಯಿಂಟ್ ಲೋಡ್ ಆಯ್ತು. ಹಾಗಾದ್ರೆ ಪಾಯಿಂಟ್ ಲೋಡ್ ಎಲ್ಲಿ ತೋರಿಸ್ಬೇಕು ನಾವು ಅಂತಂದ್ರೆ, ಇಫ್ ದಿಸ್ ಇಸ್ ಅ ಲೈನ್ ಲೋಡ್ ಅಂತ ತಿಳ್ಕೊಳ್ಳಿ. ಈ ಲೈನ್ ಲೋಡ್ ಅಲ್ಲಿ ಪಾಯಿಂಟ್ ಲೋಡ್ ಎಲ್ಲಿ ತೋರಿಸ್ಬೇಕಂದ್ರೆ ಅದರದ್ದು ಸೆಂಟ್ರಿಗೆ ತೋರಿಸ್ಬೇಕು. ಶ್ರೀಕೃಷ್ಣ ಯಾವುದೋ ಒಂದು ಪರ್ವತವನ್ನ ಕಿರ್ವಳ್ಳಲ್ಲಿ ಹಿಡ್ಕೊಂಡ ಅಂತ. ಯಾವ ಪರ್ವತ ಅದು? ವಿಂಧ್ಯ ಪರ್ವತ ಅಲ್ಲ,
ಗೊತ್ತಿಲ್ಲ ವಿಂಧ್ಯ ಪರ್ವತ ಎಲ್ಲಿ ಬರ್ತೈತಿ ನನ್ಗೆ ಐಡಿಯಾ ಇಲ್ಲ. ಓಕೆ, ಅದು ಯಾವುದೋ ಒಂದು ಪರ್ವತವನ್ನ ಶ್ರೀಕೃಷ್ಣ ಕೈಯಲ್ಲಿ ಹಿಡ್ಕೊಂಡ ಅಂತ. ಕೈಯಲ್ಲಿ ಹಿಡ್ಕೋಬೇಕಾದ್ರೆ ಅವ್ನಿಗೆ ಗೊತ್ತಿರ್ಬೇಕಿತ್ತು ಏನಂತ, ಇದು CG ಎಲ್ಲದ ಅಂತ ಗೊತ್ತಿರ್ಬೇಕು. ಅಲ್ಲಿ ಅಷ್ಟ ಕೈ ಹಿಡ್ಕೋಬೇಕು. ಅಕಸ್ಮಾತ್ ಆಗಿ ಏನಾದ್ರು ಎತ್ತಿ ಇಲ್ಲಿ ಹಿಡ್ಕೊಂಡಿದ್ದ ಅಂದ್ರೆ ಅಷ್ಟು ಮಂದಿ ನಡ್ಬರ್ಕ ಅವಮಾನ ಆಗಿಬಿಡ್ತಿತ್ತು ಅವ್ನಿಗೆ, ಹೌದಲ್ಲ. ಅದ್ರ ಸಲುವಾಗಿ ಇಲ್ಲಿ UDL ಅನ್ನು ಕೂಡ ಎಲ್ಲಿ ಪಾಯಿಂಟ್ ಲೋಡ್ ಆಗಿ ಆಕ್ಟ್ ಆಗ್ತದೆ ಅಂದ್ರೆ ಅದ್ರದ್ದು ಸೆಂಟ್ರಿಗೆ. ಸೆಂಟ್ರ್ ಎಷ್ಟಿರ್ತದ, ಇದು ಟೋಟಲ್ ಏನಾದ್ರು L ಇತ್ತು ಅಂತಂದ್ರ L/2 ಅದ್ರದ್ದು ಸೆಂಟ್ರ್ ಇರ್ತದ. ಅರ್ಥಾಯ್ತಾ? ಹಾಗಾದ್ರೆ ಸರ್ UDLಗೆ ಪಾಯಿಂಟ್ ಲೋಡ್ ಹೆಂಗ್ ಕನ್ವರ್ಟ್ ಮಾಡೋದ್ರಿ ಅಂತಂದ್ರೆ ಜಸ್ಟ್ ಯೂನಿಟ್ ನೋಡ್ರಿ. ಏನಂದ್ರ ಅವ್ರು ಹೇಳಕತ್ತಾರ 50 kN/m² ಅಂತ ಹೇಳಿದ್ರ ಅಂತ ತಿಳ್ಕೊಡ್ರಿ. 50 kN/m² ಅಂತ ಹೇಳಿದ್ರ ಪ್ರತಿ ಮೀಟರ್ ಸ್ಕ್ವೇರಿಗೆ 50 kN ಅಂತಿದೆ. ಹಾಗಾದ್ರೆ 10 ಮೀಟರ್ ಸ್ಕ್ವೇರ್ ಏರಿಯಾಕ್ಕೆ ಎಷ್ಟು ಲೋಡು ಅಂತಂದ್ರ 10 × 50 ಮೀಟರ್ ಕ್ಯಾನ್ಸಲ್ ಆಗ್ತದ. ಅವಾಗ 500 kN ಅಂತ ಬರ್ತದೆ. ಹಂಗಾರೆ ಈಗ 500 kN ಎಲ್ಲಿ ಆಕ್ಟ್ ಆಗ್ತಿರ್ತದ್ರಿ ಅಂತಂದ್ರೆ ಅದ್ರದ್ದು ಏನು ಏರಿಯಾ ಇರ್ತದಲ್ಲ ಆ ಏರಿಯಾದ ಸೆಂಟ್ರಿಗೆ ಆಕ್ಟ್ ಆಗ್ತಿರ್ತದ. ಆ ಏರಿಯಾನ ನೀವು L/B ಅಂತ ಮೆಜರ್ ಮಾಡಿದ್ರ B/2 ಇಲ್ಲಿಂದ L/2 ಆಕ್ಟ್ ಆಗ್ತಿರ್ತದ. ಅರ್ಥ ಆಯ್ತಾ? ಬಟ್ ನಾವು ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಬೀಮ್ಸ್ ನ ಕನ್ಸಿಡರ್ ಮಾಡ್ತೀವಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಬೀಮ್ ಅಂತ ಹೇಳ್ಬಿಡ್ತೀವಿ. ಅವಾಗ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಬೀಮ್ ಅಂತಂದಾಗ ಸರ್ ಇದು ಬೀಮ್ದು ವಿಡ್ತ್ ಎಷ್ಟೈತ್ರಿ ಅಂತ ಯಾರು ಕೇಳಿಲ್ಲ. ಇದುವರೆಗೂ ನಾವು ಎಷ್ಟು ಸತಿ ಟೀಚ್ ಮಾಡಿದ್ರು ಕೂಡ ಹುಡುಗರು ಕೇಳೋದೇ ಇಲ್ಲ. ಒಂದು ಲೈನ್ ಹೇಳ್ತೀವಿ, 2 ಸಪೋರ್ಟ್ ಹಾಕ್ಬಿಡ್ತೀವಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಬೀಮ್ ಅಂದ್ರೆ ಹ್ಞೂನ್ರಿ ಸರ್ ಅಂತಾರ. ಓಕೆ, ಎಲ್ಲೋ ಒಬ್ಬ 10 ವರ್ಷದಾಗೊಮ್ಮೆ 5 ವರ್ಷದಾಗೊಮ್ಮೆ ಯಾರೋ ಒಬ್ಬ ಕೇಳ್ತಾನೆ, ಸರ್ ಇದು ಬೀಮ್ ಹೆಂಗೆ ಹೇಳಕ್ಕಾಗ್ತದ್ರಿ, ಇದೊಂದು ಲೈನ್ ಹೇಳಿದ್ರಲ್ಲ ಇದ್ರದ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು ಐತ್ರಿ ಅಂತ ಕೇಳಿದಾಗ ನಾವೇನು ಹೇಳ್ತೀವಿ, ಇಗ್ನೋರ್ ಮಾಡ್ರಿ ಅಂತಾರ ಹೇಳ್ತೀವಿ, ಅಥವಾ ಅದು ಯೂನಿಟ್ ಥಿಕ್ನೆಸ್ ಅಂತ ತಿಳ್ಕೊಡ್ರಿ ಅಂತಾರ ಹೇಳ್ತೀವಿ. ಅರ್ಥಾಯ್ತಾ? ಹಂಗ ಇದು ಯೂನಿಟ್ ಅಂತಂದು ಇಗ್ನೋರ್ ಮಾಡ್ರಿ ಅಥವಾ ಯೂನಿಟ್ ಥಿಕ್ನೆಸ್ ಅಂತ ತಿಳ್ಕೊಂಡಾಗ ಇದನ್ನ ಬೀಮ್ ಅಂತ ನೀವು ಅನ್ನಕತ್ತೀರಿ ಅಂದ್ಮೇಲೆ UDL ಮತ್ತೆ ಲೈನ್ ಲೋಡ್ ಎರಡು ಸೇಮ್ ಆಗಿಬಿಡ್ತಾವ. ಹಂಗಾಗಿ ಇದ್ರದ್ದು ಯೂನಿಟ್ kN/m ಆಗ್ತದ. ಈ kN/m ನ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು ಅದು ಎಷ್ಟು ಮೀಟರ್ ಐತೆ ಅಷ್ಟು ಮೀಟರ್ ಮಾಡಿದ್ರೆ ಮೀಟರ್ ಕ್ಯಾನ್ಸಲ್ ಆಗಿ ಅದು ಅದರದ್ದು ಸೆಂಟ್ರಿಗೆ ಆಕ್ಟ್ ಆಗ್ತಿರ್ತದ. ಸೆಂಟ್ರಿ ಹೆಂಗ್ ನೋಡೋದಂದ್ರೆ L/2 ಇಲ್ಲಿಂದ L/2 ನೋಡ್ಕೊಳೋದು. Understood? This is how we convert line load to the point load and UDL to the point load. Okay, don't worry, ಭಾಳ ಕನ್ಫ್ಯೂಸ್ ಆಗಬೇಡ್ರಿ. ಲೈನ್ ಲೋಡ್ ಮತ್ತು UDL ಎರಡು ಒಂದ ಅಂತ ತಿಳ್ಕೊಡ್ರಿ. ಅವೆರಡರದ್ದು ಯೂನಿಟ್ ಏನಂತಂದ್ರೆ kN/m ಅದ. kN/m ನ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು ಮೀಟರ್ ಮಾಡಬೇಕು. ಮೀಟರ್ ಕ್ಯಾನ್ಸಲ್ ಆಗಿ kN ಬರ್ತದ. ಆ kN ಬಂದಿದ್ದು ಅದ್ರದ್ದು CGಗೆ ಆಕ್ಟ್ ಆಗ್ತದ. ಆ ಲೈನ್ ಲೋಡ್ದು CGಗೆ ಆಕ್ಟ್ ಆಗ್ತದ. ನಾಲ್ಕನೇ ಲೋಡ್ ಬರ್ತದ UVL ಅಂತೇಳಿ, ಅಂದ್ರೆ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಅಂತೇಳಿ. ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಒಳಗಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಬರ್ತಾವ. ಫಸ್ಟ್ ಟೈಪ್ ಏನಂತಂದ್ರ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಒನ್ ಎಂಡ್ ಅಲ್ಲಿ 0, ಇನ್ನೊಂದು ಎಂಡ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ. ಓಕೆ, ಒನ್ ಎಂಡ್ ಅಲ್ಲಿ 0, ಇನ್ನೊಂದು ಎಂಡ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಬರ್ತದ. ಈ ರೀತಿ ಬಂದಾಗ ಇದಕ್ಕೆ ನೀವೇನನ್ಬೋದು ಅಂದ್ರೆ ಟ್ರಯಾಂಗ್ಯುಲರ್ ಲೋಡ್ ಅಂತಾನು ಕರಿಬಹುದು. ಇಲ್ಲೂ ಕೂಡ ಮತ್ತೆ ನೀವು ಲೈನ್ ಲೋಡ್ ಇದು ಬೇಡ, ನೀವು ಭಾಳ ಬೇಕಿತ್ತ ನನಗೊಂದು ಹೇಳ್ರಿ, ಮತ್ತೆ ಇದ್ರೊಳಗೆ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟು ಸಾಕು. UVL ಅಂದ್ರೆ ಏನು, ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಅದ. ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಹಿಂಗ್ ಕಾಣ್ತದ. ಇದನ್ನ ನಾವು ಮತ್ತೆ ಇದ್ರ ಜೊತೆಗೆ ನಾವು SFD BMD ಡೀಲ್ ಮಾಡಕ್ ಬರಂಗಿಲ್ಲ. ಹಂಗಾಗಿ ಇದನ್ನ ಏನ್ ಮಾಡ್ಬೇಕು, ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡ್ಬೇಕು. ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಇದಿಷ್ಟರದ್ದು ಏರಿಯಾ ಎಷ್ಟದ ಅಂತಂದ್ರೆ ಅದು ಅದರದ್ದು ಪಾಯಿಂಟ್ ಲೋಡ್ ಆಗಿರ್ತದ. ಪಾಯಿಂಟ್ ಲೋಡ್ ಈಕ್ವಲ್ ಟು ಎಷ್ಟಾಗ್ತದ, ಹಾಫ್ ಇಂಟು ಇದನ್ನ ಲೆಂತ್ ಅಂತ ತಿಳ್ಕೊಡ್ರಿ, ಇದನ್ನ ಲೋಡ್ ಅಂತ ತಿಳ್ಕೊಡ್ಬೇಕಾದ್ರೆ ಸ್ಮಾಲ್ W ಅಂತ ತಿಳ್ಕೊಡ್ರಿ, ಹಾಫ್ ಇಂಟು W ಇಂಟು L. ಇದೇನಾಗ್ತದ, ಇದ್ರದ್ದು ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಆಯ್ತು. ಈ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಆಗಿದ್ದು ಎಲ್ಲಿ ಆಕ್ಟ್ ಆಗ್ತದ ಅಂತಂದ್ರ ಆಬ್ವಿಯಸ್ಲಿ ಇದನ್ನ ಏನಾದ್ರು ಗುಡ್ ಹಿಂಗಿತ್ತು ಅಂತಂದ್ರೆ ಶ್ರೀಕೃಷ್ಣ ಕಿರುಬೆರಳನ್ನ ಎಲ್ಲಿ ಹಿಡ್ಕೊಂಡು ಎತ್ತಾನ, ಸ್ವಲ್ಪ ಯೋಚನೆ ಮಾಡ್ರಿ. ಕಿರುಬೆರಳ ಇಲ್ಲಿ ಹಿಡ್ಕೊಂಡ್ರೆ ಈ ಕಡೆ ಜಾಸ್ತಿ ಅದ, ಈ ಕಡೆ ಬೀಳ್ತದ. ಹಂಗಾಗಿ ಅವ ಆ ಕಿರುಬೆರಳನ್ನ ಇಲ್ಲೇ ಹಿಡ್ಕೊಳ್ತಾನ. ಅಂದ್ರೆ ಅದಕ್ಕೆ ಏನಂತಾರ CG ಅಂತ ಕರೀತಾರ. ಆ CG ಎಷ್ಟಿರ್ತದ ಅಂದ್ರ 1/3 ಈಸ್ಟ್ ಹೋಗ್ಬೇಕು, ಮತ್ತೆ 2/3 ಇಲ್ಲಿಂದ ಬರಬೇಕು. ಅಲ್ಲಿ ನಿಮಗೆ CG ಸಿಗ್ತದ. ಪಾಯಿಂಟ್ ಲೋಡ್ ಇಸ್ ಆಕ್ಟಿಂಗ್ ಎಟ್ ದಿಸ್ ಪಾಯಿಂಟ್ L/3 and 2/3. ಓಕೆ, 2L/3. ಅಂಡರ್ಸ್ಟುಡ್? ದಿಸ್ ಈಸ್ ಅ ಕನ್ವರ್ಷನ್ ಒಳಗೆ ಮತ್ತೆ ಹಂಗಾದ್ರೆ ಇದ್ರದ್ದು ಯೂನಿಟ್ ಏನಿರ್ತದ ಅಂತಂದ್ರ ಇದನ್ನು ಕೂಡ ಹಂಗ ಇರ್ತದ, kN/m ಇರ್ತದ. ಇದು ಮ್ಯಾಕ್ಸಿಮಮ್ ಲೋಡ್ ಎಷ್ಟು ಮೆನ್ಷನ್ ಮಾಡಿರ್ತಾರ, kN/m ಅಂತ ಮೆನ್ಷನ್ ಮಾಡಿರ್ತಾರ. ಲೆಂತ್ ಮೀಟರ್ ಒಳಗಿರ್ತದ. ಮೀಟರ್ ಕ್ಯಾನ್ಸಲ್ ಆಗಿ ನಿಮ್ಗ kN ಬರ್ತದ. ಇದು ಹಾಫ್ ಯಾಕದ ಅಂತಂದ್ರ ನೀವು ಹಿಂಗೂ ತಿಳ್ಕೊಬಹುದು. ಏನಂತಂದ್ರ ವಾಟ್ ಈಸ್ ಅ ಟ್ರಯಾಂಗಲ್ ಅಂತಂದ್ರ ಟ್ರಯಾಂಗಲ್ ಈಸ್ ಅ half of the rectangle. See,
ಇದು ಟ್ರಯಾಂಗಲ್, ಇದು ಒಂದು ರೆಕ್ಟಾಂಗಲ್ ಅಂತ ತಿಳ್ಕೊಳ್ರಿ. ವಾಟ್ ಇಸ್ ಟ್ರಯಾಂಗಲ್ ಅಂದ್ರೆ ಟ್ರಯಾಂಗಲ್ ಇಸ್ ಅ ಹಾಫ್ ಆಫ್ ದ ರೆಕ್ಟಾಂಗಲ್. ಹಂಗಾರೆ ವಾಟ್ ಇಸ್ ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಅಂತಂದ್ರೆ ಬಿ ಇಂಟು ಡಿ. ವಾಟ್ ಇಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಬಿ ಇಂಟು ಡಿ. ಅಂಡರ್ಸ್ಟುಡ್? ದೇರ್ ಫೋರ್ ಇಟ್ ಇಸ್ ಹಾಫ್. ಹಂಗಾದ್ರೆ ಫಸ್ಟ್ ರೆಕ್ಟಾಂಗಲ್ಗೆ ಸಿ ಜಿ ಇಲ್ಲಿ ಇರ್ತೈತಿ, ನೀವು ಇದನ್ನ ಕಟ್ ಮಾಡಿದ್ರಿ ಅಂದ್ಮೇಲೆ ಸಿ ಜಿ ಕಡೆಗೆ ಶಿಫ್ಟ್ ಆಗ್ತದ. ಎಷ್ಟು ಶಿಫ್ಟ್ ಆಗ್ತದ? 2/3 ಇಲ್ಲಿಂದ 1/3 ಇಲ್ಲಿಂದ ಆ ಪಾಯಿಂಟ್ ಒಳಗೆ ಶಿಫ್ಟ್ ಆಗ್ತದ. ಅಂಡರ್ಸ್ಟುಡ್? ಓಕೆ, ಯು ವಿ ಎಲ್ ಕನ್ವರ್ಟ್ ಇಂಟು ಪಾಯಿಂಟ್ ಲೋಡ್ ಗೊತ್ತಾಯ್ತು. ಪಾಸ್ ಮಾಡ್ರಿ, ನೋಟ್ಸ್ ಮಾಡ್ತಾ ಹೋಗ್ರಿ, ನಾ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಬರ್ತನಾ? ನೆಕ್ಸ್ಟ್ ಯು ವಿ ಎಲ್ ಟು ಪಾಯಿಂಟ್ ಲೋಡ್ ಆಯ್ತು. ಫಿಫ್ತ್ ಲೋಡ್ ಬರ್ತದ, ಅದಕ್ಕೆ ಮೊಮೆಂಟ್ ಅಂತ ಕರೀತಾರೆ. ಅದಕ್ಕೇನಂತಾರ? ಮೊಮೆಂಟ್ ಅಂತ ಕರೀತಾರ. ಮೊಮೆಂಟ್ ಹೆಂಗಿರ್ತದ ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ಗೆ ಮೊಮೆಂಟ್ ಅಂತ ಕರೀತಾರೆ. ಅಂದ್ರೆ ಯಾವ್ದಾದ್ರು ಒಂದು ಫೋರ್ಸ್ ಅದ ಇಲ್ಲಿ, ಈ ಫೋರ್ಸ್ ಇಲ್ಲಿ ಒಂದು ಯಾವ್ದೋ ಒಂದು ಫಿಕ್ಸ್ ಅಥವಾ ಯಾವ್ದೋ ಒಂದು ಪಾಯಿಂಟ್ ಅದ, ವಿತ್ ರೆಸ್ಪೆಕ್ಟ್ ಟು ದಿಸ್ ಇದಕ್ಕೆ ಮೂಮೆಂಟ್ ಎಷ್ಟು ಅಂತಂದ್ರೆ ಈ ಫೋರ್ಸ್ ಇಂಟು ಈ ಡಿಸ್ಟೆನ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ನಿಮಗೆ ಇಲ್ಲಿ ಮೂಮೆಂಟ್ ಸಿಗ್ತದ. ಈ ಮೂಮೆಂಟ್ ಅನ್ನ ಇಂಡಿಕೇಶನ್ ಹೆಂಗ್ ಮಾಡ್ತಾರೆ ಅಂದ್ರೆ ದಿಸ್ ಇಸ್ ಅ ಮೂಮೆಂಟ್ ಇಂಡಿಕೇಶನ್. ಹಿಂಗಾರ ಇರ್ಬೋದು ಡೈರೆಕ್ಷನ್, ಹಿಂಗಾರ ಇರ್ಬೋದು ಡೈರೆಕ್ಷನ್. ಅರ್ಥಾಯ್ತಾ? ಇವು ಎರಡಕ್ಕೂ ಆಮೇಲೆ ಹೇಳೋಣ. ಇದಕ್ಕೆ ಮೂಮೆಂಟ್ ಅಂತ, ಇದು ಬೆಂಡಿಂಗ್ ಮೂಮೆಂಟ್ ಅಲ್ಲ, ಇದು ಬರೀ ಮೂಮೆಂಟ್ ಅಂತ ಕರೀತಾರೆ. ಮೂಮೆಂಟ್ ಯೂನಿಟ್ ಏನಿರ್ತದೆ ಅಂದ್ರೆ ಕಿಲೋ ನ್ಯೂಟನ್ ಮೀಟರ್ ಪಕ್ಕಕ್ಕೆ ಇರ್ತದ. ಯಾಕಂದ್ರೆ ಫೋರ್ಸ್ ಕಿಲೋ ನ್ಯೂಟನ್, ಡಿಸ್ಟೆನ್ಸ್ ಮೀಟರ್, ಕಿಲೋ ನ್ಯೂಟನ್ ಮೀಟರ್ ಅಂತ ಬರ್ತದ. ಅಂಡರ್ಸ್ಟುಡ್? ಇದು ಮೊಮೆಂಟ್. ಹಿಂಗಾಯ್ತು. ಈಗ ಸರ್ ಹಂಗಾರ ಮೊಮೆಂಟ್ ಜೊತೆಗೆ ನಾವು SFD-BMD ಡೀಲ್ ಮಾಡ್ಬೋದನ್ರಿ ಅಂತಂದ್ರ SFD-BMD ಡೀಲ್ ಮಾಡ್ಬೋದು, ಡೈರೆಕ್ಟ್ ಮಾಡ್ಬೋದನ್ರಿ. ಮತ್ತೆ ಇದನ್ನು ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡ್ಬೇಕಂತ ಕೇಳಿದ್ರೆ ಬೇಕಾಗಿಲ್ಲ. ಮೂಮೆಂಟ್ ಅನ್ನ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೂಮೆಂಟ್ ಫ್ಯಾಮಿಲಿ ಏನೈತಿಲ್ಲ ಅದು ಬೆಂಡಿಂಗ್ ಮೂಮೆಂಟ್ಗೆ ಸಂಬಂಧದ. ಮೂಮೆಂಟ್ ಅನ್ನ ಡೈರೆಕ್ಟ್ ಆಗಿ ಬೆಂಡಿಂಗ್ ಮೂಮೆಂಟ್ ಜೊತೆ ಡೀಲ್ ಮಾಡ್ಬಿಡೋದು. ಓಕೆನಾ? ಹಂಗಾರೆ ಮೂಮೆಂಟ್ ಅನ್ನು ಶಿಯರ್ ಫೋರ್ಸ್ ಇಗ್ರಿ ಅಂತಂದ್ರೆ ಬೇಡ, ಇದ ಫ್ಯಾಮಿಲಿ ಬೇಡ, ಇದ ಫ್ಯಾಮಿಲಿ ಬೇರೆ ಅದ ಅಂದ್ಮೇಲೆ ಮೊಮೆಂಟ್ ಶಿಯರ್ ಫೋರ್ಸ್ ಒಳಗಡೆ ಏನು ಅದರದ್ದು ಎಫೆಕ್ಟ್ ಅನ್ನ ತೋರಿಸ್ಕೊಡಂಗಿಲ್ಲ. ಆದ್ರಿಂದ ಮೊಮೆಂಟ್ ಅನ್ನ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡಿ SFD-BMD ಡೀಲ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಹಂಗಾರೆ ಬರಂಗೇ ಇಲ್ಲನ್ರಿ ಅಂದ್ರೆ ಬರ್ತದ. ಮೊಮೆಂಟ್ ಅನ್ನ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೆಂಗಂದ್ರ 2 ಈಕ್ವಲ್ ಅಂಡ್ ಅಪೋಸಿಟ್ ಪಾಯಿಂಟ್ ಲೋಡ್ಸ್ ಇಸ್ ಕಾಲ್ಡ್ ಆಸ್ ಅ ಮೊಮೆಂಟ್. 2 ಈಕ್ವಲ್ ಅಂಡ್ ಅಪೋಸಿಟ್ ಪಾಯಿಂಟ್ ಲೋಡ್ಸ್ ಏನಂತಾರ? ಮೊಮೆಂಟ್ ಅಂತ ಕರೀತಾರ. ಹಂಗಾದ್ರೆ ಪಾಯಿಂಟ್ ಲೋಡ್ ಅನ್ನ ಮೊಮೆಂಟ್ ಆಗಿನೂ ಮಾಡ್ಬೋದು, ಮೊಮೆಂಟ್ ಅನ್ನ ಪಾಯಿಂಟ್ ಲೋಡ್ ಆಗಿನೂ ಮಾಡ್ಬೋದು. ಬಟ್ ಮೊಮೆಂಟ್ ಅನ್ನ ಪಾಯಿಂಟ್ ಲೋಡ್ ಯಾಕೆ ಮಾಡ್ತಿಲ್ಲ ಅಂತಂದ್ರ ಅದು ಡೈರೆಕ್ಟ್ ಆಗಿ ಮೊಮೆಂಟ್ ಕಾಂಟ್ರಿಬ್ಯೂಟ್ ಮಾಡ್ಬಿಡ್ತದ, ಶಿಯರ್ ಫೋರ್ಸ್ ಗೆ ಅದೇನು ಕಾಂಟ್ರಿಬ್ಯೂಟ್ ಮಾಡಂಗಿಲ್ಲ. ಹಂಗಾಗಿ ಅದನ್ನ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟುಡ್? ದೀಸ್ ಆರ್ 5 ಟೈಪ್ಸ್ ಆಫ್ ಲೋಡ್ಸ್. ಓಕೆನಾ? ನೆಕ್ಸ್ಟ್ ಹೋಗೋಣ ಟೈಪ್ಸ್ ಆಫ್ ಸಪೋರ್ಟ್ಸ್. ಟೈಪ್ಸ್ ಆಫ್ ಸಪೋರ್ಟ್ಸ್ ಅಂತೇಳಿ ಸ್ವಲ್ಪ ಹುಷಾರಾಗಿರ್ರಿ. ನೀವು BE ಪಾಸ್ ಆಗಿರಿ ಅಂತ ತಿಳ್ಕೊಂಡಿರ್ತೀನಿ ನಾ. ಯಾಕಂತಂದ್ರೆ ಸ್ವಲ್ಪ ಸಪೋರ್ಟ್ಸ್ ಅಂದಮೇಲೆ ಅವು 3 ಬರ್ತಾವಂತಲ್ಲ, ಸ್ವಲ್ಪ ಬೇರೆ ಬೇರೆ ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡಕತ್ತೀವಿ, ಜಸ್ಟ್ ಒಂದು ಎಕ್ಸಾಮ್ ಪಾಸ್ ಆದ ತಕ್ಷಣ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿಬಿಡ್ತೀವಿ, ಹೌದಿಲ್ಲ? ಅದ್ರ ಸಲುವಾಗಿ ನೆಕ್ಸ್ಟ್ ಟೈಪ್ಸ್ ಆಫ್ ಸಪೋರ್ಟ್ ಆಯ್ತು. ಟೈಪ್ಸ್ ಆಫ್ ಸಪೋರ್ಟ್ ಒಳಗಡೆ ಒಂದೇದು ಬರ್ತದ ಸಿಂಪಲ್ ಸಪೋರ್ಟ್ ಅಂತೇಳಿ. ಸಿಂಪ್ಲಿ ಸಪೋರ್ಟ್ ಅಲ್ಲ, ಸಿಂಪಲ್ ಸಪೋರ್ಟ್. ಸಿಂಪಲ್ ಸಪೋರ್ಟ್ ಅಂದ್ರೆ ಸುಮ್ಮ ಸಪೋರ್ಟ್ ಅಲ್ಲ, ಅದು ಸುಮ್ಮ ಅದನ್ನ ಹೋಗಿ ಅಲ್ಲಿ ಇಟ್ಬಿಡೋದು. ಫಾರ್ ಎಕ್ಸಾಂಪಲ್ ಹಿಂಗ ಒಂದು ಡಸ್ಟರ್ ಅದ ಅಂತ ತಿಳ್ಕೊಡ್ರಿ. ಈ ಡಸ್ಟರ್ ಏನದಲ್ಲ, ಈ ಡಸ್ಟರ್ ತಗೊಂಡೋಗಿ ನೆಲದ ಮೇಲೆ ಇಟ್ಬಿಡೋದು. ಈ ನೆಲ ಏನಿದು? ಸಿಂಪಲ್ ಸಪೋರ್ಟ್. ಇದೇನಿದು? ಸಿಂಪಲ್ ಸಪೋರ್ಟ್. ಈಗ ಒಂದು ಬೀಮ್ ಅದ, ಆ ಬೀಮ್ ತಗೊಂಡೋಗಿ 2 ಕಾಲಮ್ ಮೇಲೆ ಇಟ್ಬಿಡೋದು. ಹಿಂಗ ಈ ಕಾಲಮ್ ಮೇಲೆ ಇಟ್ಬಿಡೋದು. ಇಲ್ಲೇನು ಟೈ ಮಾಡಂಗಿಲ್ಲ, ಪಿನ್ ಹಾಕಂಗಿಲ್ಲ, ವೆಲ್ಡಿಂಗ್ ಮಾಡಂಗಿಲ್ಲ, ಕಾಂಕ್ರೀಟ್ ಹಾಕಂಗಿಲ್ಲ, ಫಿಕ್ಸ್ ಮಾಡಂಗ ಏನಿಲ್ಲ, ಸುಮ್ಮನೆ ತಗೊಂಡೋಗಿ ಇಟ್ಬಿಡೋದು. ಅದಕ್ಕೇನಂತಾರ ಸಿಂಪಲ್ ಸಪೋರ್ಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ಈ ಸಿಂಪಲ್ ಸಪೋರ್ಟ್ ಹೆಂಗಿರ್ತದ, ಅದ್ರದ್ದು ರಿಯಾಕ್ಷನ್ಸ್ ಹೆಂಗಿರ್ತದ ಅಂದ್ರೆ ಇಫ್ ಸಮಥಿಂಗ್ ಈಸ್ ಕೆಪ್ಟ್ ಆನ್ ಸಮ್ ಕಾಲಮ್ ಅಂತ ತಿಳ್ಕೊಡ್ರಿ. ಕಾಲಮ್ ಮೇಲೆ ಇದನ್ನ ಇಟ್ರಿ ಅಂದ್ರೆ ಇದನ್ನ ಜಸ್ಟ್ ವರ್ಟಿಕಲಿ ಅಪೋಸ್ ಮಾಡ್ತಿರ್ತದ. ದೇರ್ ಫೋರ್ ಓನ್ಲಿ 1 ರಿಯಾಕ್ಷನ್ ವಿಲ್ ಬಿ ದೇರ್ ಫಾರ್ ದ ಸಿಂಪಲ್ ಸಪೋರ್ಟ್. ಓನ್ಲಿ 1 ರಿಯಾಕ್ಷನ್ ವಿಲ್ ಬಿ ದೇರ್ ಇನ್ ದ ಸಿಂಪಲ್ ಸಪೋರ್ಟ್. ಅಂಡರ್ಸ್ಟುಡ್? ಓಕೆ. ಸೆಕೆಂಡ್ ಬರ್ತದ ಅದಕ್ಕೆ ರೋಲರ್ ಸಪೋರ್ಟ್ ಅಂತ ಕರೆಯೋಣ. ರೋಲರ್ ಸಪೋರ್ಟ್ ಅಂತ ಕರೆಯೋಣ. ರೋಲರ್ ಸಪೋರ್ಟ್ ಅಂತಂದ್ರ ನಿಮ್ದು ಸಪೋರ್ಟ್. ಈಗ ಕುರ್ಚಿ ಇರ್ತದ ಅಂತ ತಿಳ್ಕೊಡ್ರಿ. ಇದು ಒಂದು ಕುರ್ಚಿ ಅದ, ಹಿಂಗೊಂದು ಕುರ್ಚಿ ಅದ. ಈ ಕುರ್ಚಿದ ಕಾಲು ಇರ್ತಾವ. ಹಿಂಗ ಆ ಕಾಲುಗಳು ನೆಲದ ಮೇಲೆ ಇಲ್ಲ, ಆ ಕಾಲುಗಳು ಏನದಾವ ಅಂದ್ರೆ ಒಂದು ಗಾಲಿ ಮೇಲೆ ಇರ್ತದ. ಈ ಗಾಲಿ ಮೇಲೆ ಆ ಕಾಲುಗಳು ಇರ್ತಾವ. ಹಾಗಾದ್ರೆ ಇದು ಎದ್ರ ಮೇಲೆ ಸಪೋರ್ಟ್ ಆಗಿದೆ ಅಂದ್ರೆ ಇದು ರೋಲರ್ ಮೇಲೆ ಸಪೋರ್ಟ್. ಈ ಗಾಲಿ ಏನದ ಅಂತಂದ್ರೆ ದಟ್ ವೀಲ್ ಈಸ್ ರೆಸ್ಟಿಂಗ್ ಆನ್ ದ ಗ್ರೌಂಡ್. Therefore, this chair is on roller support. This roll is on the hard support ಅಥವಾ ಇದು on the floor. ಅರ್ಥಾಯ್ತಾ? Therefore, this is called as a roller support. Roller support ಅಂದ್ರೆ ಅರ್ಥ ಇದು ಆ ಕಡೆಗೆ ಈ ಕಡೆ ಹೋಗ್ಬೋದು. ಇದಕ್ಕೆ ರಿಯಾಕ್ಷನ್ಸ್ ಓನ್ಲಿ ಇನ್ 1 ಡೈರೆಕ್ಷನ್ ಇರ್ತದ. ಓನ್ಲಿ ಇನ್ 1 ಡೈರೆಕ್ಷನ್ ಇರ್ತದ. ಅಂದ್ರ ಇದು ಫಾರ್ ಎಕ್ಸಾಂಪಲ್ ಹಿಂಗೊಂದು ಗಾಡಿ ಅದ ಅಂತ ತಿಳ್ಕೊಳ್ರಿ, ಒಂದು ಬೈಕ್ ಅದ ಅಂತ ತಿಳ್ಕೊಳ್ರಿ. ಹಿಂಗ ಈ ಬೈಕಲ್ಲಿ ಇದು ಏನಂತಂದ್ರೆ ಹಿಂಗ್ ಫೋರ್ಸ್ ಹಾಕಿದ್ರೆ ಫ್ರಿಕ್ಷನ್ ಇಲ್ಲ ಅಂತ ತಿಳ್ಕೊಳ್ಳಿ. ಫ್ರಿಕ್ಷನ್ ಇಲ್ಲ ಅಂತಂದ್ರೆ ಹಿಂಗ್ ಫೋರ್ಸ್ ಹಾಕಿದ್ರೆ ಇದು ಓಡೋಗಿ ಬಿಡ್ತದೆ.
ಅರ್ಥಾಯ್ತಾ? ಅಂದ್ರೆ ದೇರ್ ಇಸ್ ನೋ ರಿಯಾಕ್ಷನ್ ಫಾರ್ ದ ಹಾರಿಜಾಂಟಲ್ ಫೋರ್ಸ್. ಅರ್ಥಾಯ್ತಾ? ಅಕಸ್ಮಾತ್ ಆಗಿ ಬೈಕ್ ಅನ್ನ ಏನಾದ್ರು ಹಿಂಗೊಂದು ಬೈಕ್ ಇದೆ, ಹಿಂಗ್ ಮುಂದೆ ಇದು ಉದ್ದಕ್ಕೆ ಒಂದು ಏನೋ ಒಂದು ರಾಡ್ ಇತ್ತಂದ್ರೆ ಇಲ್ಲಿ ನೀವು ಅದೇನಾಗ್ಬಿಡ್ತದೆ, ಹಿಂಗ್ ಬೆಂಡ್ ಆಗಿಬಿಡ್ತದೆ. ಅಂದ್ರೆ ಇದು ಒಂದ ಗಾಲಿ ಮೇಲೆ ನಿಂದಿರ್ತದೆ ಇಲ್ಲಿ. ಅಂದ್ರೆ ಅರ್ಥ ಇದು ಮೊಮೆಂಟ್ ನ ರೆಸಿಸ್ಟ್ ಮಾಡ್ತಾ ಇಲ್ಲ, ಮೊಮೆಂಟ್ ನ ರೆಸಿಸ್ಟ್ ಮಾಡ್ತಾ ಇಲ್ಲ, ಮತ್ತೆ ಹಾರಿಜಾಂಟಲ್ ಫೋರ್ಸ್ ಅನ್ನ ರೆಸಿಸ್ಟ್ ಮಾಡ್ತಾ ಇಲ್ಲ. ಇದು ಏನ್ ಮಾಡ್ತದ ಅಂದ್ರೆ ಓನ್ಲಿ ವರ್ಟಿಕಲ್ ಫೋರ್ಸ್ ಅನ್ನ ಮಾತ್ರ. ಹಂಗಾರೆ ಮ್ಯಾಲ ಒಬ್ಬ ಯಾರು ಹತ್ತಿ ಕುಂತ್ಕೊಂಡ ಅಂದ್ರೆ ಇದು ಒಳಗೆ ಹೋಗ್ತದೆ, ನಾವು ಒಳಗೆ ಹೋಗಂಗಿಲ್ಲ. ಅದು ಅದನ್ನ ರೆಸಿಸ್ಟ್ ಮಾಡ್ತದೆ. ನೀ ಹತ್ತಿ ಕುಂತ್ಕೊಂಡ್ರ ಕುಂದ್ರಪ್ಪ ಅಂತೇಳಿ ರೆಸಿಸ್ಟ್ ಮಾಡ್ತದೆ. ಅಂದ್ರೆ ಅದು ವರ್ಟಿಕಲ್ ರಿಯಾಕ್ಷನ್ ಮಾತ್ರ ಹೊಂದಿರ್ತದ. ಅಂಡರ್ಸ್ಟುಡ್? ಓಕೆ. ಇಲ್ಲಿ ಸಿಂಪಲ್ ಸಪೋರ್ಟ್ಗೂ ಮತ್ತು ರೋಲರ್ ಸಪೋರ್ಟ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಏನು ಡಿಫ್ರೆನ್ಸ್ ಇಲ್ಲ, ಟೆಕ್ನಿಕಲಿ ಏನೂ ಡಿಫ್ರೆನ್ಸ್ ಇಲ್ಲ. ಸಿಂಪಲ್ ಸಪೋರ್ಟ್ ಅಲ್ಲಿ ಸ್ವಲ್ಪ ಒಂದೇ ರಿಯಾಕ್ಷನ್ ಇರ್ತದೆ, ಅದು ಏನದು ಪರ್ಪೆಂಡಿಕ್ಯುಲರ್ ಟು ದ ಆಬ್ಜೆಕ್ಟ್ ಅಥವಾ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ರೋಲರ್ ಸಪೋರ್ಟ್ ಅಲ್ಲೂ ಕೂಡ ಒಂದೇ ರಿಯಾಕ್ಷನ್ ಇರ್ತದೆ, ಅದು ಕೂಡ ಪರ್ಪೆಂಡಿಕ್ಯುಲರ್ ಟು ದ ಸಪೋರ್ಟ್ ಇರ್ತದೆ. ಎರಡಕ್ಕೂ ಸೇಮ್ ಟೆಕ್ನಿಕಲಿ ಡೀಲ್ ಮಾಡಬೇಕಾದಾಗ, ಕಾಂಪಿಟೇಟಿವ್ ಎಕ್ಸಾಮ್ ಡೀಲ್ ಮಾಡಬೇಕಾದಾಗ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಏನಾರ ಸೈಟ್ ಒಳಗಡೆ ಎಕ್ಸಿಕ್ಯೂಟ್ ಮಾಡಬೇಕಾದಾಗ ರೋಲರ್ ಸಪೋರ್ಟಿಗೆ ಅದಕ್ಕೇನದು ಅರೇಂಜ್ಮೆಂಟ್ಸ್ ಬೇರೆ ಮಾಡಬೇಕಾಗ್ತದ, ಸಿಂಪಲ್ ಸಪೋರ್ಟ್ಸ್ಗೆ ಅರೇಂಜ್ಮೆಂಟ್ ಬೇರೆ ಮಾಡಬೇಕಾಗ್ತದೆ. ಅಂಡರ್ಸ್ಟುಡ್? ಓಕೆ. ಇದಕ್ಕೇನಂತಾರ ರೋಲರ್ ಸಪೋರ್ಟ್ ಅಥವಾ ಸಿಂಪಲ್ ಸಪೋರ್ಟ್ ಅಂತ. ನೀವು ಬೇಕಾದ್ರೆ ಎರಡನ್ನೂ ಒಂದ ಅಂತ ತಿಳ್ಕೊಬಹುದು. ರೈಟಾ? ಏನಾಯ್ತು, ರೋಲರ್ ಅಥವಾ ಸಿಂಪಲ್ ಸಪೋರ್ಟ್ ಒಳಗಡೆ ಒಂದೇ ರಿಯಾಕ್ಷನ್ ಇರ್ತದ, ನೋ ಮೂವ್ಮೆಂಟ್ ಇಂಡ್ಯೂಸಸ್, ನೋ ಹಾರಿಜಾಂಟಲ್ ಸ್ಟ್ರೆಸ್ ಇಂಡ್ಯೂಸಸ್. ಹಾರಿಜಾಂಟಲ್ ಸ್ಟ್ರೆಸ್ ಅಂತ ನೆನ್ಪಿಟ್ಕೋಬೇಡ್ರಿ. ಏನಂತಂದ್ರ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇಂಡ್ಯೂಸಸ್, ಪ್ಯಾರಲಲ್ ಟು ದ ಪ್ಲೇನ್ ಡಸಂಟ್ ಇಂಡ್ಯೂಸಸ್. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ರೋಲರ್ ಸಪೋರ್ಟ್ ನಿಮ್ಗೆ ಹಿಂಗೂ ಕೊಡ್ಬೋದಲ್ಲ. ಹಿಂಗೊಂದು ಸರ್ಫೇಸ್ ಅದ ಅಂತ ತಿಳ್ಕೊಳ್ರಿ. ಹಿಂಗೊಂದು ಸರ್ಫೇಸ್ ಅದ ಅಂದ್ರೆ ಹಿಂಗೊಂದು ಯಾವುದೋ ಒಂದು ಮೆಂಬರ್ ಅದ. ದಿಸ್ ಮೆಂಬರ್ ಈಸ್ ರೆಸ್ಟಿಂಗ್ ಹಿಯರ್. ಹೌದಾ? ಹಿಂಗೇನೋ ಆಗಿದೆ, ಇದಕ್ಕೆ ಈ ಕಡೆ ಬೀಳಾರ್ದಂಗೆ ಹಿಡ್ಕೊಂಡದ. ಬಟ್ ಇಲ್ಲಿ ರಿಯಾಕ್ಷನ್ ಹೆಂಗಿರ್ತದ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ನೋಡಿ, ಮತ್ತೆ ವರ್ಟಿಕಲ್ ಅಂತ ನೆನ್ಪಿಟ್ಕೊಂಡಿದ್ರಿ, ಇಲ್ಲಿ ಹಾರಿಜಾಂಟಲ್ ಅಲ್ರಿ ಸರ್ ಅನ್ಬಾರ್ದು. ಓಕೆ. ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಈಸ್ ದ ರಿಯಾಕ್ಷನ್, ಪ್ಯಾರಲಲ್ ಟು ದ ಸರ್ಫೇಸ್ ನೋ ರಿಯಾಕ್ಷನ್, ಮೊಮೆಂಟ್ ನೋ ರಿಯಾಕ್ಷನ್. ಮೊಮೆಂಟ್ಗೂ ಕೂಡ ರಿಯಾಕ್ಷನ್ ಇರಂಗಿಲ್ಲ. ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸರ್ ಹಿಂಗಿತ್ತಂದ್ರೆ ಹಿಂಗೊಂದು ಇನ್ಕ್ಲೈಂಡ್ ಅದ, ಹಿಂಗೊಂದು ರಾಡ್ ಇಟ್ಟಿದಾರ ಅಂತ ತಿಳ್ಕೊಳ್ರಿ. ಓಕೆ, ಹಿಂಗೊಂದು ರಾಡ್ ಇಟ್ಟಿದಾರ ಅಂದ್ರೆ ಮತ್ತೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ರಿಯಾಕ್ಷನ್ ಇರ್ತದ, ಪ್ಯಾರಲಲ್ ಟು ದ ಸರ್ಫೇಸ್ ರಿಯಾಕ್ಷನ್ ಇರಂಗಿಲ್ಲ, ಮೊಮೆಂಟ್ ಕೂಡ ಇರಂಗಿಲ್ಲ. ಆಯ್ತಾ? ಒಂದನೇದು ರೋಲರ್ ಸಪೋರ್ಟ್ ಆಯ್ತು. ಸಿಂಪಲ್ ಸಪೋರ್ಟ್ ಮರ್ತು ಬಿಡಿ. ಮತ್ತೆ ಈ ಎರಡನೇದು ಏನಂತಂದ್ರ ಹಿಂಜ್ ಸಪೋರ್ಟ್ ಅಂತೇಳಿ. ಹಿಂಜ್ ಸಪೋರ್ಟ್ ಅಂತೇಳಿ ಹಿಂಜ್ ಸಪೋರ್ಟ್ ಅಂತಂದ್ರೆ ಅದು ಪಿನ್ ಮಾಡಿರ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಏನಂತಾರ ಪಿನ್ ಸಪೋರ್ಟ್ ಅಂತ ಕರೀತಾರೆ. ಪಿನ್ ಮಾಡಿರ್ತಾರೆ. ಹಿಂಗ ಇಲ್ಲಿಂದ ಒಂದು ರಾಡ್ ಏನು ಹೋಗಿರ್ತದೆ, ಹಿಂಗೆ ಹೋಗಿರ್ತದೆ. ಇದು ಇಲ್ಲಿಗೆ ಫಿಕ್ಸ್ ಆಗಿರ್ತದೆ, ಈ ಕಡೆ ಫಿಕ್ಸ್ ಆಗಿರ್ತದೆ. ಈಗ ಹಿಂಗೆ ಏನಾದ್ರೂ ಲೋಡ್ ಹಾಕಿದ್ರ ಇದೇನಾಗ್ತದೆ, ಹಿಂಗೆ ರೊಟೇಟ್ ಆಗಿಬಿಡ್ತದ. ಅಂದ್ರ ಮೊಮೆಂಟ್ ಅನ್ನ ರೆಸಿಸ್ಟ್ ಮಾಡಂಗಿಲ್ಲ. ಓಕೆಪ್ಪ, ಇದನ್ನ ಏನಾದ್ರೂ ರಾಡನ್ನ ಹಿಂಗೆ ಹಿಡ್ಕೊಂಡು ಈ ಕಡೆ ಜಗ್ಗಿದೆ ಅಂದ್ರೆ ಬಿಕ್ಕಿತ್ತು ಬರ್ತದನು, ಬರಂಗಿಲ್ಲ. ಅಂದ್ರ ಇದು ಹಾರಿಜಾಂಟಲ್ ನ ರೆಸಿಸ್ಟ್ ಮಾಡ್ತದ. ಓಕೆಪ್ಪ, ಈ ರಾಡನ್ನ ತಗೊಂಡೋಗಿ ಹಿಂಗ್ ವರ್ಟಿಕಲ್ ಇಟ್ಟು ಮ್ಯಾಲಿಂದ ಫೋರ್ಸ್ ಹಾಕಿದ್ರೆ ಒಳಗೋಗ್ತದೇನು, ಹೋಗಂಗಿಲ್ಲ. ಅಂದ್ರ ಇದು ವರ್ಟಿಕಲ್ ಅನ್ನ ರೆಸಿಸ್ಟ್ ಮಾಡ್ತದ. ಓಕೆ, ಇಲ್ಲಿ ಹಾರಿಜಾಂಟಲ್ ವರ್ಟಿಕಲ್ ಅನ್ನೋದು ಬೇಡ, ಮತ್ತೆ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡೋಣ. ಏನಂತಂದ್ರ ಪಿನ್ ಸಪೋರ್ಟ್ all you will be having two types of reactions. Two reactions ಇರ್ತದ. ಹೆಂಗ ಇರ್ತವ two reactions? One is vertical to the perpendicular to the surface and another one is parallel to the surface. Two reactions ಇರ್ತದ. ಯಾಕ perpendicular ಮತ್ತು parallel ಅಂತ ವರ್ಡ್ ಯೂಸ್ ಮಾಡ್ಬೇಕಂದ್ರ sometimes ನಿಮ್ದು ಹಿಂಜ್ ಸಪೋರ್ಟ್ ಹಿಂಗಿರ್ತದ ನೋಡ್ರಿ. ಹಿಂಜ್ ಸಪೋರ್ಟ್ ಹೆಂಗದ, ಹಿಂಗದ. ಈಗ ಹಿಂಜ್ ಸಪೋರ್ಟ್ ಅದಂದ್ರ ರಿಯಾಕ್ಷನ್ಸ್ ಹೆಂಗಿರ್ತಾವ, ಮತ್ತೆ ವರ್ಟಿಕಲ್ ಹಾರಿಜಾಂಟಲ್ ಇರಂಗಿಲ್ಲ. ಇಲ್ಲಿ ಹೆಂಗಿರ್ತಾವ, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಒಂದಿರ್ತದ, ಮತ್ತು ಪ್ಯಾರಲಲ್ ಟು ದ ಸರ್ಫೇಸ್ ಇನ್ನೊಂದಿರ್ತದ. ಇವು ಎರಡು ರಿಯಾಕ್ಷನ್ಸ್ ಅದಾವ. ಅರ್ಥಾಯ್ತಾ? ಈ ಹಿಂಜ್ ಸಪೋರ್ಟಿಗೆ ಇನ್ನೊಂದು ರೀತಿ ತೋರಿಸ್ತಾರ. ಹೆಂಗಂತಂದ್ರೆ ಹಿಂಗ್ ತೋರಿಸ್ತಾರ. ಸರಿ, ಓಕೆ, ಈ ರೀತಿ ಸಪೋರ್ಟ್ಸ್ ತೋರಿಸ್ತಾರ. ಇದಕ್ಕ ಹಿಂಜ್ ಸಪೋರ್ಟ್ ಅಂತಾನು ಕರೀತಾರೆ. ಅರ್ಥಾಯ್ತಾ? ಹಿಂಗೂ ತೋರಿಸ್ಬೋದು, ಹಿಂಗೂ ತೋರಿಸ್ಬೋದು. ಸಮ್ ಟೈಮ್ಸ್ ಏನು ತೋರ್ಸಂಗಿಲ್ಲ. ಹೆಂಗಂದ್ರೆ ಸುಮ್ಮ ಒಂದು ಪಿನ್ ತೋರಿಸ್ಬಿಡ್ತಾರೆ. ಇಲ್ಲಿ ಪಿನ್ ತೋರಿಸಿದಾಗೂ ಕೂಡ ಅದು ಕೂಡ ಹಿಂಜ್ ಸಪೋರ್ಟ್ ಅನ್ನ ಆಗಿರ್ತದ. ಸಮ್ ಟೈಮ್ಸ್ ಹಿಂಗೂ ತೋರಿಸ್ತಾರೆ. ಹಿಂಗೊಂದು ನೆಲ ಇರ್ತದ, ಈ ನೆಲದೊಳಗಡೆ ಹಿಂಗೊಂದು ಪಿನ್ ಮಾಡಿರ್ತಾರ, ಪಿನ್ ಮಾಡಿ ಇಲ್ಲೊಂದು ರಾಡ್ ಕೊಟ್ಬಿಟ್ಟಿರ್ತಾರ. ಓಕೆ, ಇದಕ್ಕೂ ಏನಂತಾರೆ, ಇದಕ್ಕ ಪಿನ್ ಸಪೋರ್ಟ್ ಅಂತಾನೆ ಕರೀತಾರೆ. ಅರ್ಥಾಯ್ತಾ? ಇದು ಪಿನ್ ಸಪೋರ್ಟ್ಸ್ ಎಕ್ಸಾಂಪಲ್ಸ್ಗಳು. ಸ್ವಲ್ಪ ಬ್ಯಾಕ್ ಹೋಗೋಣ. ಒಂದು ಮರ್ತಿದ್ದೆ, ಏನಂತಂದ್ರೆ ರೋಲರ್ ಸಪೋರ್ಟಿಗೆ ಇಂಡಿಕೇಶನ್ಸ್ ಇದನ್ನ ತೋರಿಸಿದನ ಹಿಂಗ. ಓಕೆ, ದಿಸ್ ಇಸ್ ಅ ರೋಲರ್ ಸಪೋರ್ಟ್ ಅಂತ ಹೇಳಿದೆ. ಇದು ಕೂಡ ರೋಲರ್ ಸಪೋರ್ಟು, ಇದು ಕೂಡ ರೋಲರ್ ಸಪೋರ್ಟ್ ಆಗಿರ್ತದ. ಅರ್ಥಾಯ್ತಾ? ಇದಕ್ಕೂ ರೋಲರ್ ಸಪೋರ್ಟ್ ಅಂತ ಹೇಳ್ತಾರೆ. ರೈಟಾ? ಓಕೆ, ಇಷ್ಟು ಅರ್ಥ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಥರ್ಡ್ ಸಪೋರ್ಟ್ಸ್ ಬರ್ತದ.
ಥರ್ಡ್ ಸಪೋರ್ಟ್ಗೆ ಫಿಕ್ಸ್ಡ್ ಸಪೋರ್ಟ್ ಅಂತ ಹೇಳ್ತಾರೆ. ಫಿಕ್ಸ್ಡ್ ಸಪೋರ್ಟ್ ಅಂದ್ರೆ ಒಂದು ಅದು ಫಿಕ್ಸ್ ಆಗಿಬಿಟ್ಟದ ಬಾಡಿಯಲ್ಲಿ ಅಥವಾ ಎಲ್ಲೇ ಒಂದು ಕಡೆಗೆ ಅದು ಫಿಕ್ಸ್ ಆಗಿಬಿಟ್ಟಿರ್ತದ. ಫಿಕ್ಸ್ ಆಗ್ಯದ ಅಂದ್ರೆ ಅರ್ಥ ಹಿಂಗೆ ಫೋರ್ಸ್ ಹಾಕಿದ್ರೆ ಏನು ಮಾಡ್ತದ, ಬೆಂಡ್ ಆಗ್ತದ, ಹಿಂಗೆ ಹೋಗ್ಬಿಡ್ತದ, ಹೋಗಂಗಿಲ್ಲ ಅಂದ್ರೆ ಮೊಮೆಂಟನ್ನ ರೆಸಿಸ್ಟ್ ಮಾಡ್ತದ. ಮತ್ತೆ ಇದನ್ನ ಜಗ್ರಿ ಈ ಕಡೆಗೆ ಜಗ್ಗಿದ್ರೆ ಕಿತ್ಕೊಂಡು ಬರ್ತದೇನು, ಬರಂಗಿಲ್ಲ ಅಂದ್ರೆ ಹಾರಿಜಾಂಟಲ್ ಫೋರ್ಸ್ನ ರೆಸಿಸ್ಟ್ ಮಾಡ್ತದ. ಹಾಗಾದ್ರೆ ಇದನ್ನ ಹಿಂಗೆ ವರ್ಟಿಕಲ್ ಫೋರ್ಸ್ ಹಾಕಿ ಮೇಲೆ ಎತ್ತಿ ನಿಂತ್ಕೊಂಡ್ರೆ ಇದು ಕೆಳಗೆ ಬಿದ್ದು ಬಿಡ್ತದೇನು, ಬೀಳಂಗಿಲ್ಲ ಅಂದ್ರೆ ಇದು ವರ್ಟಿಕಲ್ ಫೋರ್ಸನ್ನ ರೆಸಿಸ್ಟ್ ಮಾಡ್ತದ. ಇದರಲ್ಲಿ 3 ರಿಯಾಕ್ಷನ್ಸ್ಗಳು ಬರ್ತಾವ. ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ನೋಡ್ಬೇಕಾದ್ರೆ 3 ರಿಯಾಕ್ಷನ್ಸ್ ಯಾವುವು, ಒಂದು ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ಇನ್ನ ಒಂದು ಪ್ಯಾರಲಲ್ ಟು ದ ಸರ್ಫೇಸ್, ಇನ್ನ ಒಂದು ರೊಟೇಷನ್. ಅರ್ಥ ಆಯ್ತಾ? ಇವಕ್ಕೇನಂತಾರ 3 ಟೈಪ್ ಆಫ್ ರಿಯಾಕ್ಷನ್ಸ್. ಇನ್ನೂ ಟೆಕ್ನಿಕಲ್ ಟರ್ಮ್ ಬೇಕಿತ್ತು ಅನ್ನೋದಾದ್ರೆ ಫಿಕ್ಸ್ಡ್ ಸಪೋರ್ಟ್ ವಿಲ್ ಹ್ಯಾವ್ 2 ಟ್ರಾನ್ಸ್ಲೇಷನಲ್ ರಿಯಾಕ್ಷನ್ಸ್, 1 ರೊಟೇಷನಲ್ ರಿಯಾಕ್ಷನ್ ಅಂತ. ಇವೆರಡಕ್ಕೂ ಟ್ರಾನ್ಸ್ಲೇಷನ್ ರಿಯಾಕ್ಷನ್ ಅಂತಾರೆ, ಇದಕ್ಕೆ ರೊಟೇಷನಲ್ ರಿಯಾಕ್ಷನ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ಇವು 3 ಏನಾದ್ರು ಇವು ಟೈಪ್ಸ್ ಆಫ್ ಸಪೋರ್ಟ್ಸ್. ಅದು 4ನೇದು ಒಂದು ಬರ್ತದ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಗೇಟ್ ಅಂತ ಎಕ್ಸಾಮ್ಸ್ ಏನಾರ ಪ್ರಿಪೇರ್ ಮಾಡಕತ್ತಿದ್ರ 4ನೇ ಸಪೋರ್ಟ್ ಬರ್ತದ ಹೈಬ್ರಿಡ್ ಸಪೋರ್ಟ್ ಅಂತೇಳಿ. ಹೈಬ್ರಿಡ್ ಸಪೋರ್ಟ್ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಇರ್ತದ, ಹೆಂಗಿರ್ತದ ಇದನ್ನ ಇಲ್ಲಿ ಏನು ಟೀಚ್ ಮಾಡಂಗಿಲ್ಲ, ಆಮೇಲೆ ಯಾವಾಗಾರ ನಿಮಗೆ ಬೇಕಿದ್ರೆ ಹೇಳ್ರಿ. ಹಿಂಗಿರ್ತಾವು, ಹಿಂಗೊಂದು ಸಪೋರ್ಟ್ ಇರ್ತದ, ಹೌದಾ, ಇದು ಒಂದು ಸಪೋರ್ಟ್ ಪ್ಲಸ್ ಇನ್ನೊಂದು ಸಪೋರ್ಟ್ ಇರ್ತದ, ಸ್ವಲ್ಪ ಇದಕ್ಕೆ ಇಂಟರ್ನಲ್ ಹಿಂಜ್ ಅಂತಲೂ ಕರಿಬೋದು. ಇದಕ್ಕೆ ಇಂಟರ್ನಲ್ ಹಿಂಜ್ ಅಂತಲೂ ಕರಿಬೋದು. ಇನ್ನೂ ಒಂದು ಸಪೋರ್ಟ್ ಇರ್ತದ, ಹಿಂಗೆ ಮಾಡಿ ಹಿಂಗೆ ಕೊಟ್ಟಿರ್ತಾರ, ಅಥವಾ ಇದು ಒಂದು ಇದಕ್ಕೂ ಇಂಟರ್ನಲ್ ಹಿಂಜ್ ಅಂತಾರೆ. ಸ್ವಲ್ಪ ಬೇರೆ ಬೇರೆ ಟೈಪ್ ಆಫ್ ನೇಮ್ಸ್ ಹೇಳ್ಕೋಬೋದು. ಭಾಳ ಇಂಪಾರ್ಟೆಂಟ್ ಬೇಕಾದ್ರೆ KPSCಗೂ ಬೇಕಾಗಿದ್ದ ಹೈಬ್ರಿಡ್ ಸಪೋರ್ಟ್ ಯಾವುದಂದ್ರೆ ಇದು ರೋಲರ್ ಅಲ್ಲ. ಓಕೆ, ದಿಸ್ ಈಸ್ ನಾಟ್ ರೋಲರ್ ಸಪೋರ್ಟ್. ಇದು ಫಿಕ್ಸ್ಡ್ ಸಪೋರ್ಟಾ? ಈ ನೋಡಿ, ಇದು ಫಿಕ್ಸ್ಡ್ ಸಪೋರ್ಟಾ? ಫಿಕ್ಸ್ಡ್ ಸಪೋರ್ಟ್ ಅಂದ್ರೆ ಏನು ಅಲೋ ಮಾಡಂಗಿಲ್ಲ. ಇದು ರೊಟೇಷನ್ ಅನ್ನ ಅಲೋ ಮಾಡಂಗಿಲ್ಲ. ಅಂದ್ರೆ ರೊಟೇಷನ್ ರಿಯಾಕ್ಷನ್ ಇರ್ತದ, ವರ್ಟಿಕಲ್ ರಿಯಾಕ್ಷನ್ ಇರ್ತದ, ಹಾರಿಜಾಂಟಲ್ ರಿಯಾಕ್ಷನ್ ಇರ್ತದ. ಕರೆಕ್ಟಾ? ಅದೇ ಹಿಂಗೆ ಬರೆದು ಇಲ್ಲಿ ಏನಾದರೂ ಒಂದಿಷ್ಟು ರೋಲರ್ಸ್ ಹಾಕಿ ಹಿಂಗಿಟ್ರೆ ಇದಕ್ಕೆ ರೋಲರ್ ಸಪೋರ್ಟ್ ಅನ್ಬಾರ್ದು. ಇದಕ್ಕೆ ಏನಂತಾರೆ ಅಂದ್ರೆ ಇದಕ್ಕೆ ಹೈಬ್ರಿಡ್ ಸಪೋರ್ಟ್ ಅಂತಾರೆ. ಹೈಬ್ರಿಡ್ ಸಪೋರ್ಟ್ ಯಾಕಂದ್ರೆ ಇದು ಹಾರಿಜಾಂಟಲ್ಲು ಓಡಾಡ್ತದ ಬಟ್ ರೊಟೇಷನ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಇದಕ್ಕೆ ಇಲ್ಲಿ ವೆಲ್ಡ್ ಮಾಡ್ಯಾರ, ರೊಟೇಷನ್ ಆಗಂಗಿಲ್ಲ ಅಂದ್ರೆ ರೊಟೇಷನ್ ರಿಯಾಕ್ಷನ್ ಅದ, ವರ್ಟಿಕಲ್ಗೆ ರಿಯಾಕ್ಷನ್ ಅದ, ಹಾರಿಜಾಂಟಲ್ಗೆ ರಿಯಾಕ್ಷನ್ ಇಲ್ಲ. ದೇರ್ ಫೋರ್ ದಿಸ್ ಇಸ್ ನಾಟ್ ರೋಲರ್ ಸಪೋರ್ಟ್, ದಿಸ್ ಇಸ್ ಅ ಹೈಬ್ರಿಡ್ ಸಪೋರ್ಟ್ ಅಂತೇಳಿ. ಅರ್ಥಾಯ್ತಾ? ನೆಕ್ಸ್ಟ್ ವಿಲ್ ಗೋ ಟು ದ ದಿಸ್ ಚಾಪ್ಟರ್, ದಟ್ ಈಸ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್. ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್. ಓಕೆ, ಇನ್ನು ಒಂದು ಸ್ಮಾಲ್ ಕಾನ್ಸೆಪ್ಟ್ ಹೇಳ್ತೀನಿ, ನಿಮಗೆಲ್ಲ ಗೊತ್ತಿರೋದು, ಇನ್ನೊಂದ್ಸತಿ ಹೇಳಿ ಅಲ್ಲಿಗೆ ಹೋಗೋಣ. ಒಂದೇದೇನಂದ್ರೆ ಫೋರ್ಸ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಫೋರ್ಸ್ ಈ ಸೈಡ್ ಹೋಗ್ತಾ ಇತ್ತು, ಒಂದೇ ಫೋರ್ಸ್. ಓಕೆ, ಸಿಂಗಲ್ ಫೋರ್ಸ್. ಇಫ್ ಇಟ್ ಇಸ್ ಗೋಯಿಂಗ್ ದಿಸ್ ಸೈಡ್ ಅದನ್ನೇನ ಪಾಸಿಟಿವ್ ಫೋರ್ಸ್ ಅಂತ ಕರೆಯೋಣ. ಇಫ್ ದ ಫೋರ್ಸ್ ಇಸ್ ಗೋಯಿಂಗ್ ದಿಸ್ ಸೈಡ್ ಅದನ್ನ ನೆಗೆಟಿವ್ ಫೋರ್ಸ್ ಅಂತ ಕರೆಯೋಣ. ಇಫ್ ದ ಫೋರ್ಸ್ ಇಸ್ ಗೋಯಿಂಗ್ ಅಪ್ವರ್ಡ್ ಅದನ್ನ ಪಾಸಿಟಿವ್ ಫೋರ್ಸ್ ಅಂತ ಕರೆಯೋಣ. ಇಫ್ ದ ಫೋರ್ಸ್ ಇಸ್ ಗೋಯಿಂಗ್ ಡೌನ್ವರ್ಡ್ ಅದನ್ನ ನೆಗೆಟಿವ್ ಫೋರ್ಸ್ ಅಂತ ಕರೆಯೋಣ. ಈಗ ನೋಡಿ, ಈಗ ಒಂದು ಮೆಂಬರ್ ಅದ, ಈ ಮೆಂಬರ್ನ ಈ ಕಡೆಗೆ ಮತ್ತು ಈ ಕಡೆಗೆ ಎರಡೂ ಕಡೆ ಜಗ್ತಾ ಇದೆ ಅಂತಂದ್ರೆ ಇದ್ರೊಳಗೆ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತಂದ್ರೆ ತಪ್ಪು. ಸರ್, ಯು ಆರ್ ಆಸ್ಕಿಂಗ್ ರಾಂಗ್ ಕ್ವಶನ್ ಅಂತ ಹೇಳ್ಬೇಕು. ಯಾಕಂದ್ರೆ ಬೋತ್ ಆರ್ ಇನ್ ದ ಸೇಮ್ ಲೈನ್ ಆಫ್ ಆಕ್ಷನ್ ಅಂಡ್ ಬೋತ್ ಆರ್ ಪುಲ್ಲಿಂಗ್ ದ ಸೇಮ್ ಮಟೀರಿಯಲ್. ಅವಾಗ ನಾವೇನನ್ಬೇಕಂದ್ರೆ ಇದಕ್ಕೆ ಟೆನ್ಷನ್ ಅಂತ ಕರಿಬೇಕು. ಅವಾಗ ಟೆನ್ಷನ್ ಫೋರ್ಸ್ ಅಂತ ಹೇಳಿ ಇದಕ್ಕೆ ಪಾಸಿಟಿವ್ ಅಂತ ಹೇಳ್ಬೇಕು. ನಾವು ಇದಕ್ಕೆ ಪಾಸಿಟಿವ್ ಅಂತ ಹೇಳ್ಬೇಕು. ಅವಾಗ ಹಿಂಗೆ ಅನ್ಬಾರ್ದು, ಸರ್ ಒಂದು ಕಡೆಗೆ ಪಾಸಿಟಿವ್ ಒಂದು ಕಡೆ ನೆಗೆಟಿವ್ ಐತ್ರಿ ಅಂತ ಅನ್ಬಾರ್ದು. ಇದಕ್ಕೇನನ್ಬೇಕು, ಟೆನ್ಷನ್ ಅಂತ ಹೇಳ್ಬೇಕು. ಹಂಗಾದ್ರೆ ಕಾಂಪ್ರೆಷನ್ ಹೆಂಗಿರ್ತದ, ಹಿಂಗೆ ಒಂದು ಫೋರ್ಸ್ ಹಾಕಿದ್ರೆ ಇದಕ್ಕೆ ಕಾಂಪ್ರೆಷನ್ ನೆಗೆಟಿವ್ ಸೈನ್ ಅಂತ ಕೊಡಬೇಕು. ಇಲ್ಲಿ ಹಿಂಗೆ ಅನ್ಬಾರ್ದು, ಸರ್ ಇದು ನೆಗೆಟಿವ್ ಇದು ಪಾಸಿಟಿವ್ ಅದಲ್ರಿ ಅಂತ ಅನ್ಬಾರ್ದು. ಯಾಕಂದ್ರೆ ಇದು ಟುಗೆದರ್ದ ಮೀನಿಂಗ್ ಅದ, ಇದ್ರ ಒಂದೊಂದಕ್ಕೆ ಮೀನಿಂಗ್ ಇಲ್ಲ. ಇದ್ರೊಳಗಡೆನು ಟುಗೆದರ್ಗೆ ಮೀನಿಂಗ್ ಅದ, ಇದಕ್ಕೆ ಒಂದೊಂದಕ್ಕೆ ಮೀನಿಂಗ್ ಇಲ್ಲ. ಬಟ್ ಇವುಗಳಿಗೆ ಒಂದೊಂದಕ್ಕೆ ಸಿಂಗಲ್ಗೆ ಮೀನಿಂಗ್ ಅದಾವ. ಸಿಂಗಲ್ ಮೀನಿಂಗ್ ಇರೋದ್ರಿಂದ ಸಿಂಗಲ್ ಸೈನ್ ಕನ್ವೆನ್ಷನ್ಸ್, ಇಲ್ಲಿ ಟುಗೆದರ್ ಸೈನ್ ಕನ್ವೆನ್ಷನ್. ಈ ಕಾನ್ಸೆಪ್ಟ್ ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ ಸೇಮ್ ಕಾನ್ಸೆಪ್ಟ್ ವಿ ಆರ್ ಯೂಸಿಂಗ್ ಇನ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್. ಅರ್ಥಾಯ್ತಾ? ಫಸ್ಟ್, ವಾಟ್ ಈಸ್ ದ ಶಿಯರ್ ಫೋರ್ಸ್ ಅಂತಂದ್ರೆ ಶಿಯರ್ ಫೋರ್ಸ್ ಈಸ್ ದ ರಬ್ಬಿಂಗ್, ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದ ರಬ್ ಅಂತ. ರಬ್ಬನೇ ಬನಾದಿ ಜೋಡಿ. ಅರ್ಥಾಯ್ತಾ? ಅವು ಯಾವಂತ ಹೇಳ್ತೀನಿ. ರಬ್ಬಿಂಗ್ ಆಕ್ಷನ್ಸ್ ಏನಿರ್ತದಲ್ಲ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಸರ್ಫೇಸ್ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಏನೋ ಒಂದು ಮಟೀರಿಯಲ್ ನೀವು ಹಿಂಗೆ ಪುಷ್ ಮಾಡ್ತೀರಿ ಅಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಬರ್ತದ, ಅದಕ್ಕೆ ಶಿಯರ್ ಫೋರ್ಸ್ ಅಂತ ಹೇಳ್ತಾರೆ. ಸರ್, ಬೀಮ್ ಅಲ್ಲಿ ಎಲ್ಲಿ ಬರ್ತದ್ರಿ?
ಅಂತ ಕೇಳ್ಬೋದು ನೀವು. ಸರ್ ಇದು ಬೀಮ್ ಅದ, ಇಲ್ಲಿ ಬೀಮ್ ಒಳಗೆ ನಾವು ಮ್ಯಾಲಿಂದ ಫೋರ್ಸ್ ಹಾಕ್ತೀವ್ರಿ, ಇದನ್ನೇನು ಎಲ್ಲೇನು ರಬ್ಬ ಆಗತೈತ್ರಿ, ರಬ್ಬ ಏನು ಚಾನ್ಸಸ್ ಇಲ್ಲ, ಮತ್ತು ಇದಕ್ಕೆ ಹೆಂಗ ಶಿಯರ್ ಫೋರ್ಸ್ ಅಂತ ಹೇಳ್ತಾರೆ ಅಂದ್ರೆ ಸೈಂಟಿಸ್ಟ್ಗಳು ಇದನ್ನ ಅಸ್ಯೂಮ್ ಮಾಡ್ತಾರೆ. ಏನಂತಂದ್ರೆ ದಿಸ್ ಬೀಮ್ ಈಸ್ ನಾಟ್ ಮೇಡ್ ಅಪ್ ಆಫ್ ಒನ್ ಎಂಟಿಟಿ, ದಿಸ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ ಪ್ಯಾರಲಲ್ ಸ್ಟ್ರಿಪ್ಸ್ ಅಂತ ಹೇಳ್ತಾರೆ ಅವರು. ಹಿಂಗ ದೇರ್ ಆರ್ ಮೆನಿ ಪ್ಯಾರಲಲ್ ಸ್ಟ್ರಿಪ್ಸ್ ಅದಾವ, ಅಷ್ಟುಗಳನ್ನು ಕೂಡಿಸಿದಾಗ ಅದೊಂದು ಬೀಮ್ ಆಗ್ತದ ಅಂತ ಥಿಂಕ್ ಮಾಡ್ತಾರ, ಅಂದ್ರೆ ಅಸ್ಯೂಮ್ ಮಾಡ್ತಾರ. ಹಂಗ ಅಸ್ಯೂಮ್ ಮಾಡಿದವರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಹಿಂಗ್ ಫೋರ್ಸ್ ಹಾಕಿದಾಗ ಒಂದು ಸ್ಟ್ರಿಪ್ ಇಲ್ಲಿ ಉಳ್ಕೊಂತದ, ಇನ್ನೊಂದು ಸ್ಟ್ರಿಪ್ ಇಲ್ಲಿ ಕೆಳಗೆ ಬರ್ತದ, ಒಂದು ಸ್ಟ್ರಿಪ್ ಇಲ್ಲಿ, ಇನ್ನೊಂದು ಸ್ಟ್ರಿಪ್ ಸ್ವಲ್ಪ ಸರಿತದ ಅಂತಂದ್ರೆ ಮತ್ತೆ ಇಲ್ಲಿ ಸರಿತಲ್ಲ, ಇಲ್ಲಿ ಸರಿದದ ಅಂದ್ರೆ ಇಲ್ಲಿ ಏನ್ ಡೆವಲಪ್ ಆಯ್ತು, ಶಿಯರ್ ಡೆವಲಪ್ ಆಯ್ತು. ಅದ್ರ ಸಲುವಾಗಿ ಏನಂತಾರ ಶಿಯರ್ ಫೋರ್ಸ್ ಬೀಮ್ಸ್ ಅಲ್ಲಿ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಂಡರ್ಸ್ಟುಡ್? ಓಕೆ. ಬೆಂಡಿಂಗ್ ಅರ್ಥ ಆಗ್ತದೆ, ಹಿಂಗ್ ಫೋರ್ಸ್ ಹಾಕಿದ್ರೆ ಬೆಂಡ್ ಆಗ್ತದೆ, ಅದಕ್ಕೆ ಬೆಂಡಿಂಗ್ ಮೂಮೆಂಟ್ ಅಂತ ಅಂತಾರೆ. ಓಕೆ, ಅದನ್ನ ಬೆಂಡಿಂಗ್ ಸ್ಟ್ರೆಸ್ ಒಳಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ತೀನಿ. ಶಿಯರ್ ಫೋರ್ಸ್ ದ ಕನ್ಫ್ಯೂಷನ್ ಇರ್ತದೆ, ಯಾಕಂದ್ರೆ ಇದ್ರ ಸಲುವಾಗಿ ಅದನ್ನ ಶಿಯರ್ ನ ಸ್ಟಡಿ ಮಾಡ್ತಾರೆ. ಶಿಯರ್ ಅಂದ್ರೆ ಏನ್ ಹೇಳು, ಇಟ್ ಈಸ್ ಅ ರಬ್ಬಿಂಗ್ ಆಕ್ಷನ್ ಬಿಟ್ವೀನ್ ಟೂ ಸರ್ಫೇಸಸ್, ಅದಕ್ಕೆ ಶಿಯರ್ ಅಂತ ಕರೀತಾರೆ. ಓಕೆ, ದ ಫೋರ್ಸ್ ಕಾಸಿಂಗ್ ದ ರಬ್ಬಿಂಗ್ ಆಕ್ಷನ್ ಇಸ್ ಕಾಲ್ಡ್ ಶಿಯರ್ ಫೋರ್ಸ್ ಅಂತ ಹೇಳ್ಬೋದು. ಓಕೆ, ಈಗ ರಬ್ಬಿಂಗ್ ಆಕ್ಷನ್ ಆಗಬೇಕಿತ್ತು ಅಂದ್ರೆ ಒಂದೇ ಫೋರ್ಸ್ಲಿಂದ ಆಗ್ತದೆ ರಬ್ಬಿಂಗ್ ಆಕ್ಷನ್, ಒಂದೇ ಫೋರ್ಸಿಂದ ಆಗ್ತದೆ ಇಲ್ಲ. ಈ ಫಾರ್ ಎಕ್ಸಾಂಪಲ್ ನಾ ಇಲ್ಲೊಂದು ಲೋಡ್ ಇಟ್ಟಿದ್ದೀನಿ, ಲೋಡ್ ಇಟ್ಟು ಕೆಳಗಡೆ ಎಲ್ಲ ಆಯಿಲ್ ಇಟ್ಬಿಟ್ಟಿದ್ದೀನಿ, ಚೆನ್ನಾಗಿ ಗ್ರೀಸ್ ಹಾಕಿ ಆಯಿಲ್ ಇಟ್ಟಿದ್ದೀನಿ, ಹಿಂಗೆ ಫೋರ್ಸ್ ಹಾಕ್ತೀನಿ, ಫೋರ್ಸ್ ಹಾಕಿದ್ರೆ ಹೊಡೆ ಬಿಡ್ತದ, ಇದು ಮುಂದಕ್ಕೆ ಹೋಗ್ಬಿಡ್ತದ. ಮುಂದಕ್ಕೆ ಹೋಯ್ತಂದ್ರೆ ಇಲ್ಲೇನು ರಬ್ಬಿಂಗ್ ಆಕ್ಷನ್ ಆಯ್ತೇನು, ಆಗ್ಲಿಲ್ಲ. ಇಫ್ ಥಿಂಕ್ ದಟ್ ದೇರ್ ಇಸ್ ನೋ ವಿಸ್ಕೋಸಿಟಿ, ದಟ್ ವಿಸ್ಕೋಸಿಟಿ ಆಫ್ ದ ಫ್ಲೂಯಿಡ್ ಇಸ್ 0 ಅಂತ ತಿಳ್ಕೊಂಡಾಗ ಅದೇನಾಗ್ತದೆ, ಹಿಂಗೆ ಪುಷ್ ಮಾಡಿದ್ರೆ ಇದು ಓಡೇ ಬಿಡ್ತದ. ಹೋಯ್ತು ಅಂದ್ರೆ ಅಲ್ಲಿ ಒಳಗೆ ರಬ್ಬಿಂಗ್ ಆಕ್ಷನ್ ಆಗಲಿಲ್ಲ, ಯಾಕಂದ್ರೆ ಓನ್ಲಿ ಒನ್ ಫೋರ್ಸ್ ಇತ್ತು, ಅದಕ್ಕೆ ರಬ್ಬಿಂಗ್ ಆಕ್ಷನ್ ಆಗಲಿಲ್ಲ. ಅದೇ ರಬ್ಬಿಂಗ್ ಆಕ್ಷನ್ ಆಗಬೇಕಿತ್ತು ಅಂದ್ರೆ ಏನಾಗಬೇಕು, 2 ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಬರಬೇಕು. ಈಗ ಹಿಂಗ್ ಒಂದು ಫೋರ್ಸ್ ಇತ್ತು ಅಂತಂದ್ರೆ ಇನ್ನೂ ಒಂದು ಫೋರ್ಸ್ ಹಿಂಗಿತ್ತು ಅಂದ್ರೆ ಇವೆರಡು ನಡ್ಬೇಕು ರಬ್ಬಿಂಗ್ ಆಕ್ಷನ್ ಆಗ್ತದೆ. ಸರ್ 2 ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಮೂವ್ಮೆಂಟ್ ಅಂತಾರಲ್ರಿ, ನೀವೇನು ಹಿಂಗೆ ಹೇಳಕತ್ತೀರಿ ಅಂತಂದ್ರೆ ಕರೆಕ್ಟ್ ಅದ ನೋಡಿ. If one force is acting like this and another force small distance, negligible small distance ಒಳಗಡೆ ಅದಕ್ಕೆ ಅಪೋಸ್ ಮಾಡಾಕತ್ತಿತ್ತು ಅಂತಂದ್ರ ಅಲ್ಲಿ ಶಿಯರ್ ಡೆವಲಪ್ ಆಗ್ತದ, If one force is acting like this and there is a lot of difference between the two forces, ಹಿಂಗ ಭಾಳ ಡಿಫರೆನ್ಸ್ ಲಿಂದ ಇನ್ನೊಂದು ಫೋರ್ಸ್ ಆಕ್ಟ್ ಆಗತ್ತಿತ್ತು ಅಂದ್ರ ಅಲ್ಲಿ ಕಪಲ್ ಕ್ರಿಯೇಟ್ ಆಗ್ತದ. ಅಂದ್ರ ಶಿಯರ್ ಫೋರ್ಸ್ ಅಲ್ಲಿ ಹೆಂಗಿರ್ತದ ಅಂದ್ರ ಇಲ್ಲಿ ಇರ್ತದೆ. ಅದಕ್ಕೆ ನೀವು ಸ್ವಲ್ಪ ರಿಕಾಲ್ ಮಾಡ್ರಿ, ಪಾಸ್ ಔಟ್ ಆದ ಹುಡುಗರು ಏನಂದ್ರೆ ಶಿಯರ್ ಫೋರ್ಸ್ ಕಂಡುಹಿಡ್ಬೇಕಾದ್ರಾಗ ಏನ್ ತಗೊಂತಾರೆ ಅಂದ್ರೆ ಸೆಕ್ಷನ್ ಜಸ್ಟ್ ಲೆಫ್ಟ್ ಆಫ್ ದ ಪಾಯಿಂಟ್ ಲೋಡ್ ಅಂಡ್ ಒನ್ ಸೆಕ್ಷನ್ ತಗೊಂತಾರೆ, ಇನ್ನೊಂದು ತಗೊಂತಾರ ಜಸ್ಟ್ ರೈಟ್ ಆಫ್ ದ ಪಾಯಿಂಟ್ ಲೋಡ್ ಅಂತ ತಗೊಂತಾರೆ. ಯಾಕೆ ಪಾಯಿಂಟ್ ಲೋಡ್ ತಗೊಳಂಗಿಲ್ಲ ಅಂದ್ರೆ ಬರಂಗಿಲ್ಲ, ಅದು ಅಲ್ಲಿ ಶಿಯರ್ ಆಗಂಗಿಲ್ಲ, ಅದು ಅರ್ಥಾಯ್ತಾ? ಹಂಗ ಈಗ ಕತ್ರಿ ಇರ್ತದ ನೋಡ್ರಿ, ಕತ್ರಿ ನೋಡಿರಿ, ಸಿಸರ್ ಇರ್ತದ, ಆ ಸಿಸರ್ ಒಳಗಡೆ ಒಂದು ಹಿಂಗಿರ್ತದ, ಒಂದು ಹಿಂಗಿರ್ತದ, ರೈಟ್? ಇವೆರಡನ್ನ ಚೆನ್ನಾಗಿ ನೋಡಿ ಕಟ್ ಮಾಡಿಸಿದ್ರೆ ಅದು ಕಟ್ ಮಾಡ್ಬೇಕಿತ್ತು ಪೇಪರ್ ಅಂದ್ರೆ ಅದಕ್ಕೆ ಶಿಯರ್ಲೆ ಕಟ್ ಆಗ್ತದ. ಅದನ್ನ ಹಿಂಗ ನೀವು ಅದನ್ನ ಒತ್ತಿ ಕಟ್ ಮಾಡ್ತಾ ಇಲ್ಲ, ಪೇಪರ್ನ ಹಿಂಗ ಕಾಂಪ್ರೆಸ್ ಮಾಡಿ ಕಟ್ ಮಾಡ್ತಿದ್ದಿಲ್ಲ, ಪೇಪರ್ನ ಹೆಂಗ್ ಕಟ್ ಮಾಡ್ತಿದ್ರಿ, ಶಿಯರ್ ಮಾಡ್ತಿದ್ರಿ ಅಂದ್ರೆ ಒಂದು ಕತ್ರಿದು ಟೀತ್ ಹಿಂಗಿರ್ತದ, ಇನ್ನೊಂದು ಕತ್ರಿದು ಟೀತ್ ಹಿಂಗಿರ್ತದ. ಇವೆರಡು ಏನಾಗ್ತಾವ ಅಂದ್ರೆ ಸರ್ಕ್ ಅಂತೇಳಿ ಇಲ್ಲಿ ಹಿಂಗೆ ಸರ್ಕೊಂತಾವು, ಇವೆರಡು ಹಿಂಗ ಸರಿತಾವ, ಸರಿದಾಗ ಪೇಪರ್ ನಡ್ಬರ್ಕಿರ್ತದ, ಆ ಪೇಪರ್ ಆ ಸರ್ಕ್ ಅಂತೇಳಿ ಕಟ್ ಆಗ್ತದೆ, ಅರ್ಥದ? ಅದಕ್ಕೆ ಶಿಯರ್ ಕಟಿಂಗ್ ಅಂತ ಹೇಳ್ತಾರೆ, ಅರ್ಥದ? ಅಂದ್ರೆ ಒಂದೇ ಫೋರ್ಸ್ಲಿಂದ ಶಿಯರ್ ಬರಂಗಿಲ್ಲ, 2 ಫೋರ್ಸ್ಲಿಂದ ಶಿಯರ್ ಬರ್ತದ. 2 ಫೋರ್ಸ್ಲಿಂದ ಶಿಯರ್ ಬರ್ತದ ಅಂದ್ರೆ ಹೆಂಗಿರ್ಬೇಕು, ಫೋರ್ಸಸ್ ಬಹಳ ಕ್ಲೋಸ್ ಟು ಈಚ್ ಅದರ್ ಇರಬೇಕು. ಅವು ಎರಡರ ನಡುವೆ ಡಿಸ್ಟೆನ್ಸ್ ಹೆಂಗಿರ್ಬೇಕು, ನೆಗ್ಲಿಜಿಬಲ್ ಡಿಸ್ಟೆನ್ಸ್ ಇರ್ಬೇಕು, ಅಂದಾಗ ಮಾತ್ರ ಶಿಯರ್ ಇಂಡ್ಯೂಸ್ ಆಗ್ತದ, ಅರ್ಥಾಯ್ತಾ? ಈಗ 2 ಫೋರ್ಸ್ ಅಂತ ಹೇಳಿದ, ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಅಂತಾನು ಹೇಳಿದೆ. ಹಂಗಾದ್ರೆ ಒಂದು ಫೋರ್ಸ್ ಹಿಂಗ ಆಯ್ತು ಅಂತ ತಿಳ್ಕೊಡ್ರಿ. ಇದು ಎಂತ ಶಿಯರ್ ಕಾಸ್ ಮಾಡಕತ್ತೈತಿ, ಬಟ್ ಆಕ್ಚುಲಿ ಕ್ಲಾಕ್ ವೈಸ್ ಅನ್ಬಾರ್ದು ನಾನು, ಬಟ್ ಸ್ಟಿಲ್ ನಾನು ಹೇಳ್ತಿದ್ದೀನಿ ಇದು ಎಂತ ಶಿಯರ್ ಅದ ಅಂದ್ರೆ ಕ್ಲಾಕ್ ವೈಸ್ ಶಿಯರ್ ಅಂತ ಹೇಳ್ಬೋದು. ಇನ್ನೂ ಒಂದು ರೀತಿ ಶಿಯರ್ ಡೆವಲಪ್ ಆಗ್ಬೋದು, ಅದು ಹೆಂಗಂದ್ರೆ ಒಂದು ಫೋರ್ಸ್ ಹಿಂಗ, ಇದು ಆಂಟಿ ಕ್ಲಾಕ್ ವೈಸ್ ಶಿಯರ್ ಅಂತ ಹೇಳ್ಬೋದು, ಇದಕ್ಕೆ ನೆಗೆಟಿವ್ ಅಂತ ಕರಿಬೋದು, ಅರ್ಥಾಯ್ತಾ? ಇಫ್ ದೇರ್ ಈಸ್ ಅ ಸೆಕ್ಷನ್, ಇದು ಒಂದು ಸೆಕ್ಷನ್ ಅಂತ ತಿಳ್ಕೊಳ್ಳಿ, ಇದು ಒಂದು ಸೆಕ್ಷನ್ ಅಂತ ತಿಳ್ಕೊಂಡ್ರ ಇಲ್ಲಿ ಶಿಯರ್ ಆಗ್ಬೇಕಿತ್ತಂದ್ರೆ ಒಂದು ಫೋರ್ಸ್ ಇಲ್ಲಿರ್ಬೇಕು, ಬಹಳ ಸಮೀಪ ಇನ್ನೊಂದು ಫೋರ್ಸ್ ಇಲ್ಲಿರ್ಬೇಕು, ಬಟ್ ಬಹಳ ಸಮೀಪ ಡಯಾಗ್ರಾಮ್ ತೋರ್ಸಕ್ ಟಫ್ ಆಗುತ್ತೆ ಅಂತೇಳಿ ನಾವೇನ್ ಮಾಡ್ತೀವಿ, ಒನ್ ಫೋರ್ಸ್ ಹಿಯರ್ ಅಂಡ್ ಅನದರ್ ಫೋರ್ಸ್ ಹಿಯರ್, ದೀಸ್ 2 ಕಾಸಸ್ ಶಿಯರ್. ಹಿಂಗಲ್ಲ, ಒಂದ ಫೋರ್ಸ್ ಕಾಸ್ ಶಿಯರ್ಸ್ ಅಲ್ಲ, ಹಂಗಾಗಿ ಇವೆರಡೂ ಸೇರಿದ್ರ ಪಾಸಿಟಿವ್ ಸೈನ್ ಅಂತ ತಗೋಬೇಕು.
ಇವೆರಡು ಸೇರಿದ್ರೆ ಪಾಸಿಟಿವ್ ಸೈನ್. ಹಾಗಾದ್ರೆ ಪಾಸಿಟಿವ್ ಸೈನ್ ಹೆಂಗಂತ ಅನ್ಬೋದು ನೋಡ್ರಿ, ರೈಟ್ ಸೈಡ್ ಡೌನ್ವರ್ಡ್ ಇತ್ತಂದ್ರ ಪಾಸಿಟಿವ್, ಲೆಫ್ಟ್ ಸೈಡ್ ಅಪ್ವರ್ಡ್ ಇತ್ತಂದ್ರ ಪಾಸಿಟಿವ್. ಲೆಫ್ಟ್ ಸೈಡ್ ಅಪ್ವರ್ಡ್ ಇದ್ರೆ ಪಾಸಿಟಿವ್, ರೈಟ್ ಸೈಡ್ ಡೌನ್ವರ್ಡ್ ಇದ್ರೆ ಪಾಸಿಟಿವ್. ಹೌದಾ? ಹಿಂದಕ್ಕೆ ಹೋಗ್ರಿ, ಇವು ಸೈನ್ ಕನ್ವೆನ್ಷನ್ ಅಲ್ಲ, ಅಪ್ವರ್ಡ್ ಪಾಸಿಟಿವ್ ಡೌನ್ವರ್ಡ್ ನೆಗೆಟಿವ್ ಅಂತಂದು ಇಲ್ಲಿ ಬಂದ್ರ ತಪ್ಪಾಗ್ತೈತಿ. ಇಲ್ಲಿ ಮತ್ತೆ ಹಿಂಗ ಅನ್ಬಾರ್ದು ಸರ್, ಇದು ಪಾಸಿಟಿವ್ ಇದು ನೆಗೆಟಿವ್ ಅನ್ಬಾರ್ದು. ಇದನ್ನ ಇವೆರಡೂ ಕೂಡಿ ಮೀನಿಂಗ್ ಅದ, ಒಂದಕ್ಕ ಮೀನಿಂಗ್ ಇಲ್ಲ. ಅದ್ರ ಸಲುವಾಗಿ ರೈಟ್ ಡೌನ್ ಪಾಸಿಟಿವ್, ಲೆಫ್ಟ್ ಅಪ್ ಪಾಸಿಟಿವ್. ಅರ್ಥಾಯ್ತಾ? ಒಂದು ಶಿಯರ್ ಆಯ್ತು. ಹಂಗ ನೆಗೆಟಿವ್ ಶಿಯರ್ ಹೆಂಗಿರ್ತದ ಅಂದ್ರ ಒಂದ್ ಹಿಂಗಿರ್ತದ, ಒಂದ್ ಹಿಂಗಿರ್ತದ. ಇಲ್ಲಿ ನಿಮ್ದು ಸೆಕ್ಷನ್ ಇರ್ತದ, ಇಲ್ಲಿ ಸೆಕ್ಷನ್. ಇದಕ್ಕೆ ನೆಗೆಟಿವ್ ಶಿಯರ್ ಅಂತ ಕರೀತಾರೆ. ನೆಗೆಟಿವ್ ಶಿಯರ್ ಹೆಂಗಿರ್ತದ ಅಂದ್ರ ರೈಟ್ ಅಪ್ವರ್ಡ್ ನೆಗೆಟಿವ್ ಮತ್ತೆ ಲೆಫ್ಟ್ ಡೌನ್ವರ್ಡ್ ಪಾಸಿಟಿವ್. ಅರ್ಥಾಯ್ತಾ? ಇಲ್ಲಿ ಸ್ವಲ್ಪ ಇದನ್ನ ನೋಡ್ರಿ, ಇದು ರೈಟ್ ಡೌನ್ವರ್ಡ್ ಪಾಸಿಟಿವ್ ನೆಗೆಟಿವ್ RDN LDP ಅಂತ ಬರ್ತದ. ಇದು RUN ಮತ್ತೆ LUP ಅಂತ ಬರ್ತದ. ಇವು 4 ಟರ್ಮ್ಸ್ ಅಲ್ಲಿ ಈಸಿಯಾಗಿ ನೆನ್ಪಿಡೋದು ಅಂತಂದ್ರ ಇದಕ್ಕೆ ರನ್ ಅಂತ ಅನ್ಬೋದು, ಇದಕ್ಕೆ ಲೂಪ್ ಅಂತ ಅನ್ಬೋದು. ಇವೆರಡು ನೆನ್ಪಿಟ್ಕೊಡ್ರಿ. ಅಂದ್ರ ಲೂಪ್ ನೆನ್ಪಿಟ್ಕೊಡ್ರಿ. ಲೂಪ್ ಅಂತಂದ್ರೆ ಏನ್ ಹೇಳು, ಲೆಫ್ಟ್ ಅಪ್ ಪಾಸಿಟಿವ್. ರನ್ ಅಂತಂದ್ರೆ ಏನ್ ಹೇಳ್ರಿ, ರೈಟ್ ಅಪ್ ನೆಗೆಟಿವ್. ಇವೆರಡು ಬಂತಂದ್ರ ಜಸ್ಟ್ ಕಾಂಪ್ಲಿಮೆಂಟರಿ ತಿಳ್ಕೊಬಹುದು. ಲೆಫ್ಟ್ ಅಪ್ ಪಾಸಿಟಿವ್ ಅಂದ್ರ ರೈಟ್ ಡೌನ್ ನೆಗೆಟಿವ್, ಇಲ್ಲಿ ನೀವು ಬರ್ಕೋಬಹುದು. ರನ್ ಅಂತಂದ್ರೆ ರೈಟ್ ಅಪ್ ನೆಗೆಟಿವ್ ಅಂತಂದ್ರ ಲೆಫ್ಟ್ ಡೌನ್ ಪಾಸಿಟಿವ್ ಅಂತಾನು ಬರ್ಕೋಬಹುದು. ಬಟ್ ಇವೆರಡು ಮರ್ತು ಬಿಡಿ, ಜಸ್ಟ್ ಇವೆರಡು ನೆನಪು. ಲೂಪ್ ಅಂಡ್ ರನ್ ಇಸ್ ಅ ಸೈನ್ ಕನ್ವೆನ್ಷನ್ ಫಾರ್ ಶಿಯರ್ ಫೋರ್ಸ್. ಓಕೆನಾ? ನಾವು ಕಮಿಂಗ್ ಟು ದ ಬೆಂಡಿಂಗ್ ಮೂಮೆಂಟ್. ಸೇಮ್ ಬೆಂಡಿಂಗ್ ಮೂಮೆಂಟ್ ಕೂಡ ಹಂಗೆ ಇರ್ತದ. ಹೆಂಗಂತಂದ್ರ ನಾವು ಐ ವಿಲ್ ಎಕ್ಸ್ಪ್ಲೇನ್ ಯು ವಾಟ್ ಈಸ್ ಅ ಮೂಮೆಂಟ್ ಫಸ್ಟ್. ಮೂಮೆಂಟ್ ಅಂತಂದ್ರೆ ಏನ್ ಹೇಳುದು, ಫೋರ್ಸ್ ಇಂಟು ಡಿಸ್ಟೆನ್ಸ್. ಇದಕ್ಕೆ ಮೂಮೆಂಟ್ ಅಂತ ಕರೀತಾರ. ಈ ಮೂಮೆಂಟ್ ಅನ್ನು ಮೆಜರ್ ಮಾಡ್ಬೇಕಾದ್ರೆ ನಾವು ಇದನ್ನ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ. ಕ್ಲಾಕ್ ವೈಸ್ ಮೂಮೆಂಟ್ ಅಂತಾರ, ಪಾಸಿಟಿವ್ಲಿ ಮೆಜರ್ ಮಾಡ್ತಾರ. ಇಫ್ ದ ಮೂಮೆಂಟ್ ಇಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗಿತ್ತಂದ್ರ ಅದಕ್ಕೆ ನೆಗೆಟಿವ್ ಮೂಮೆಂಟ್ ಅಂತ ಕರೀತಾರ. ಓಕೆ, ಇವಕ್ಕೆ ಏನಂದ್ರೆ ಇಂಡಿವಿಜುವಲಿ ಯು ಆರ್ ಸ್ಟಡಿಂಗ್ ದೆಮ್. ಹೌದಾ? ಇಂಡಿವಿಜುವಲಿ ನೀವು ಸ್ಟಡಿ ಮಾಡಕತ್ತೀರಿ ಪಾಸಿಟಿವ್ ಮೂಮೆಂಟ್, ನೆಗೆಟಿವ್ ಮೂಮೆಂಟ್. ಬಟ್ ವಾಟ್ ಈಸ್ ಬೆಂಡಿಂಗ್ ಮೂಮೆಂಟ್ ಅಂತಂದ್ರ, ಬೆಂಡಿಂಗ್ ಮೂಮೆಂಟ್ ಇಸ್ ನಾಟ್ ಅ ಮೂಮೆಂಟ್. ಬೆಂಡಿಂಗ್ ಮೂಮೆಂಟ್ ಈಸ್ ನಾಟ್ ಅ ಸಿಂಗಲ್ ಮೂಮೆಂಟ್. ಇಟ್ ಇಸ್ ಅ 2 ಮೂಮೆಂಟ್ಸ್ ಸೇರಿ ಒಂದು ಬೆಂಡಿಂಗ್ ಆಗ್ತದ. ಹೆಂಗಂದ್ರ ಹಿಂಗೊಂದು ರಾಡ್ ಅದ ಅಂತ ತಿಳ್ಕೊಡ್ರಿ, ಅಥವಾ ಹಿಂಗೊಂದು ಕಟ್ಟಿಗೆ ಅದ ಅಂತ ತಿಳ್ಕೊಡ್ರಿ. ಈ ಕಟ್ಟಿಗೆನ ಬೆಂಡ್ ಮಾಡಪ್ಪ ಅಂತಂದ್ರ ನೀವು ಹಿಂಗ್ ಫೋರ್ಸ್ ಹಿಂಗ್ ಒಂದ ಕಡೆಗೆ ಹಿಂಗ್ ಬೆಂಡ್ ಮಾಡಿದ್ರೆ ಬೆಂಡ್ ಆಗಂಗಿಲ್ಲ, ಹಿಂಗ್ ಬಿದ್ದು ಬಿಡ್ತದ. ಹಂಗಾಗಿ ನೀವು ಈ ಕಡೆಗೂ ಕೂಡ ಅಂತದ್ದೇ ಫೋರ್ಸ್ ಹಾಕಿದಾಗ ಇದು ಬೆಂಡ್ ಆಗಕ್ಕೆ ಶುರು ಆಗೋದು. ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಅಂದ್ರ ದ ಮೂಮೆಂಟ್ ವಿಚ್ ಕಾಸಸ್ ಬೆಂಡಿಂಗ್. ಅಂದ್ರ ಇವು ಎರಡೂ ಸೇರಿದಾಗ ಬೆಂಡ್ ಆಯ್ತಲ್ಲ, ಇದು ಇವು ಎರಡೂ ಸೇರಿದಾಗ ಬೆಂಡ್ ಆಯ್ತು. ಅಂದ್ರೆ ಇಫ್ ಯು ಟೇಕ್ ಅ ಸೆಕ್ಷನ್ ಹಿಯರ್, ದೆನ್ ದಿಸ್ ಮತ್ತೆ ದಿಸ್ ಇವು ಎರಡೂ ಕೂಡದ ಬೆಂಡಿಂಗ್ ಆಯ್ತು. ಅದಕ್ಕೆ ಹಿಂಗ ಅನ್ಬಾರ್ದು ಸರ್, ಇದು ಆಂಟಿ ಕ್ಲಾಕ್ ವೈಸ್ ಐತಲ್ರಿ, ಇದು ನೆಗೆಟಿವ್, ಇದು ಕ್ಲಾಕ್ ವೈಸ್ ಐತಲ್ರಿ, ಇದು ಪಾಸಿಟಿವ್. ತಪ್ಪು. ಓಕೆ, ಬೆಂಡಿಂಗ್ ಮೂಮೆಂಟ್ಗೆ ಅದಕ್ಕೆ ಏನಂತಾರ, ಸ್ಯಾಗಿಂಗ್ ಇದ್ರ ಪಾಸಿಟಿವ್ ಅಂತಾರೆ. ಈಗ ಹೆಂಗ್ ಸ್ಯಾಗ್ ಹಿಂಗೆ ಹೆಂಗಾಗುತ್ತೆ, ಬೆಂಡ್ ಆಗುತ್ತೆ, ಹಿಂಗ್ ಬೆಂಡ್ ಆಗುತ್ತೆ. ಸ್ಯಾಗಿಂಗ್ ಇದ್ರ ಪಾಸಿಟಿವ್ ಅಂತಾರ, ಮತ್ತೆ ಇದು ಹಾಗಿಂಗ್ ಇತ್ತಂದ್ರ ಅದಕ್ಕೆ ನೆಗೆಟಿವ್ ಅಂತ ಕರೀತಾರೆ. ಹಾಗಿಂಗ್ ಹೆಂಗಿರ್ತದ ಅಂದ್ರ ಹಿಂಗ ಮತ್ತೆ ಹಿಂಗಿರ್ತದೆ. ಅರ್ಥ ಆಯ್ತಾ? ಇದಕ್ಕ ಹೆಂಗ ಇದಕ್ಕ ಶಿಯರ್ ಫೋರ್ಸಿಗೆ ಲೂಪ್ ಮತ್ತೆ ರನ್ ಅಂತ ಕೊಟ್ಟನೆಲ್ಲ, ಲೂಪ್ ಮತ್ತೆ ರನ್ ಅಂತೇಳಿ ನೋಟೇಶನ್ಸ್ ಕೊಟ್ಟೆ. ಹಂಗೆ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟಿಗೆ ನೋಟೇಶನ್ ಬೇಕಿತ್ತು ಅಂದ್ರೆ ಯು ಜಸ್ಟ್ ಥಿಂಕ್ ಹಿಯರ್. ಹಿಂಗ್ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಡ್ರಿ. ದಿಸ್ ಈಸ್ ಯುವರ್ ಸೆಕ್ಷನ್ ಅಂತ ತಿಳ್ಕೊಡ್ರಿ. ಹಿಂಗ ನಿಂತ್ಕೊಂಡ್ರೆ ಏನಾಗ್ತದ, ಓಕೆ, ಹಿಂಗೂ ಬಾಡಿ ಬಿಲ್ಡರ್ಸ್ ಇರ್ತಾರ, ಹಿಂಗ್ ಬಾಡಿ ಬಿಲ್ಡ್ ಮಾಡ್ತಾರ. ಕೆಲವರು ಹಿಂಗ್ ಕೆಳಗಡೆ ಬಾಡಿ ಬಿಲ್ಡ್ ಮಾಡ್ತಾರ. ಹೌದಲ್ಲ? ಈ ನೋಡಿ, ಕೆಳಗಡೆ ಹಿಂಗ್ ಬಾಡಿ ಬಿಲ್ಡ್ ಮಾಡ್ತಾರ, ಕೆಲವರಿಗೆ ಹಿಂಗ್ ಮಾಡಿನೂ ಬಾಡಿ ಬಿಲ್ಡ್ ಮಾಡ್ತಾರ. ಹಿಂಗ್ ಮಾಡಿದ್ರ ಪಾಸಿಟಿವ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್, ಹಿಂಗ್ ಮಾಡಿದ್ರೆ ನೆಗೆಟಿವ್ ಸ್ಯಾಗಿಂಗ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಲಗೈಯಿಂದ ಬರೀತಿರ್ತಾರ, ಬಲಗೈ ಬಿಸಿ ಇರ್ತದ. ನೋಡ್ರಿ, ಇದು ಬೀಮ್ ಅಂತ ತಿಳ್ಕೊಡ್ರಿ, ಇದು ಬೀಮ್ ಅಂತ ತಿಳ್ಕೊಡ್ರಿ, ಇದು ನಿಮ್ದು ಸೆಕ್ಷನ್ ಅಂತ ತಿಳ್ಕೊಡ್ರಿ. ತಗೊಂಡಾಗ ಈ ಕಡೆ ಸೆಕ್ಷನ್ ಬೇಕಿತ್ತು ಅಂತ ತಿಳ್ಕೊಡ್ರಿ. ಈ ಕಡೆ ಸೆಕ್ಷನ್ ಅಂತಂದ್ರ ಇಫ್ ದಿಸ್ ಕಮ್ಸ್ ಲೈಕ್ ದಿಸ್ ಅಂದ್ರ ಯುವರ್ ಮೂಮೆಂಟ್ ಈಸ್ ಕಾಸಿಂಗ್ ಅಪ್ವರ್ಡ್, ಅವಾಗ ಅದು ಪಾಸಿಟಿವ್. ಹಂಗ ಮೂಮೆಂಟ್ ಕಾಸಿಂಗ್ ಅಪ್ವರ್ಡ್ ಅಗೇನ್ ಪಾಸಿಟಿವ್. ಇಲ್ಲಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅನ್ಬಾರ್ದು, ಅಂದ್ರಿ ಗದ್ಲ. ಅರ್ಥಾಯ್ತಾ? ಹಿಂಗ್ ಬಂತು ಅಂತಂದ್ರ ಈ ಕಡೆ ಲೆಫ್ಟ್ ಸೈಡ್ ಆಫ್ ದ ಸೆಕ್ಷನ್ ಹಿಂಗ್ ಅಪ್ವರ್ಡ್ ಬಂತಂದ್ರ ಪಾಸಿಟಿವ್, ರೈಟ್ ಸೈಡ್ ಆಫ್ ದ ಸೆಕ್ಷನ್ ಅಪ್ವರ್ಡ್ ಬಂತಂದ್ರೂ ಪಾಸಿಟಿವ್. ಅರ್ಥ ಆಯ್ತಾ? ಹಂಗ ಕೈ ಏನಾದ್ರು ನಿಮ್ದು ಫೋರ್ಸ್ ಹಿಂಗ್ ಹಾಕಿದ್ರಿಂದ ಅದು ಕೆಳಗಡೆ ಬಂತು ಅಂತಂದ್ರೆ ನೆಗೆಟಿವ್, ಕೈ ಕೆಳಗಡೆ ಬಂತಂದ್ರೆ ಅದು ನೆಗೆಟಿವ್. ಅರ್ಥ ಆಯ್ತಾ? ದಿಸ್ ಈಸ್ ವಾಟ್ ಸೈನ್ ಕನ್ವೆನ್ಷನ್ಸ್ ಯು ಕ್ಯಾನ್ ರಿಮೆಂಬರ್ ಫಾರ್ ಬೆಂಡಿಂಗ್ ಮೂಮೆಂಟ್. ಅಲ್ಲಿ ಇವನ್ನ ವರ್ಡ್ಸ್ ಹಾಕ್ಬೇಡ್ರಿ. ಏನವನ್ನ ಅಪ್ವರ್ಡ್ ಪಾಸಿಟಿವ್, ಇದೇನು ಕ್ಲಾಕ್ ವೈಸ್ ನೆಗೆಟಿವ್, ಆಂಟಿ ಕ್ಲಾಕ್ ವೈಸ್ ನೆಗೆಟಿವ್, ಪಾಸಿಟಿವ್ ಅಂತವೆಲ್ಲ ಹಾಕಿದ್ರ ತಪ್ಪಾಗ್ತಾವ. ಓಕೆನಾ? ಸ್ಯಾಗಿಂಗ್ ಅಥವಾ ಹಾಗಿಂಗ್ ಅವೆಲ್ಲ ಹೇಳ್ತಾರ ಕೆಲವರು. ಆಕ್ಚುಲಿ ನಾ ಹಿಂಗ್ ಟೀಚ್ ಮಾಡ್ಬಿಡೋದು, ನಾ ಕ್ಲಾಸ್ ಒಳಗೆ ಹಿಂಗ್ ಫಸ್ಟ್ ಟೀಚ್ ಮಾಡ್ಬಿಟ್ಟ ಏನಂತಾರ, ಹಿಂಗ್ ಒಂದು ಫಿಕ್ಸ್ ಅಂತ ತಿಳ್ಕೊಂತಾರ. ಇಫ್ ಐ ಅಪ್ಲೈ ದ ಫೋರ್ಸ್ ಇಟ್ ವಿಲ್ ಬೆಂಡ್ ಲೈಕ್ ಇಟ್ ವಿಲ್ ಮೇಕ್ ಅ ಸ್ಯಾಗಿಂಗ್ ಕರ್ವ್, ದೇರ್ ಫೋರ್ ಇಟ್ಸ್ ಅ ಪಾಸಿಟಿವ್ ಅಂದ್ಬಿಟ್ಟು ನಿಮ್ಗೆ ಯಾರು ತಿಳಿಯಂಗಿಲ್ಲ.
ಅದ್ರ ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಹಿಂಗ್ ಫೋರ್ಸ್ ಹಾಕಿದಾಗ ಇದು ಮ್ಯಾಲ ಬಂತಿಲ್ ಮ್ಯಾಗ ಬಂದ್ ಬೆಂಡ್ ಆತಿಲ್ ಅದಕ್ಕೆ ಪಾಸಿಟಿವ್ ಶಿಯರ್ ಬೆಂಡಿಂಗ್ ಮೂಮೆಂಟ್ ಅಂತ. ಅದೇ ನೀವು ಹಿಂಗ್ ಫಿಕ್ಸ್ ಅಂತ ತಿಳ್ಕೊಂಡಾಗ ಹಿಂಗ್ ಫೋರ್ಸ್ ಹಾಕಿದಾಗ ಇದು ಹಿಂಗ್ ಬೆಂಡ್ ಹಾಕತಿಲ್ ಅವಾಗ ಅದಕ್ಕೆ ನೆಗೆಟಿವ್ ಶಿಯರ್ ಅಂತ. ಅಂದ್ರೆ ನಿಮ್ ಕೈ ಮ್ಯಾಲ ಹೊತ್ತಂದ್ರೆ ಪಾಸಿಟಿವ್, ನಿಮ್ ಕೈ ಕೆಳಗೆ ಬಂತಂದ್ರೆ ನೆಗೆಟಿವ್. ಆಯ್ತಾ? ಅದೇ ರೀತಿನೇ ಈ ಕಡೆಗೂ ಕೂಡ ಹಿಂಗ ಈ ಕಡೆನೂ ಬೀಮ್ ಇತ್ತು ಅಂತ ಹಿಂಗ್ ಕೆಳಗೆ ಬರ್ತದೆ, ಅದು ನೆಗೆಟಿವ್. ಅದೇ ಅಕಸ್ಮಾತ್ ಸೆಕ್ಷನ್ ಹಿಂಗಿತ್ತು ಅಂತ ತಿಳ್ಕೊಂಡ್ರೆ ಸೆಕ್ಷನ್ ಒಳಗಡೆ ಇದು ಮ್ಯಾಲ ಹೋಯ್ತು ಇದು ಕೆಳಗೆ ಬಂತಂದ್ರೆ ಇದು ಪಾಸಿಟಿವ್, ಇದು ನೆಗೆಟಿವ್. ಅರ್ಥೈತಲ್ಲ? ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ತನಕ ಏನಾಯ್ತು ನೋಡ್ರಿ, 40 minutes ವಿ ಟುಕ್ ಅಂಡ್ ವಿ ಸ್ಟಡಿಡ್ ವಾಟ್ ಟೈಪ್ಸ್ ಆಫ್ ಲೋಡ್ಸ್, ಟೈಪ್ಸ್ ಆಫ್ ಸಪೋರ್ಟ್ಸ್, ಆಮೇಲೆ ಸೈನ್ ಕನ್ವೆನ್ಷನ್ಸ್ ಅಷ್ಟೇ ಸ್ಟಡಿ ಮಾಡಿದ್ವಿ ನಾವು. ಈಗ ಅದು ಸ್ವಲ್ಪ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿದ್ವಿ. ರೈಟಾ? ದೀಸ್ ಆರ್ ಯುವರ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಸೈನ್ ಕನ್ವೆನ್ಷನ್ಸ್. ನೌ ವಾಟ್ ಈಸ್ ಶಿಯರ್ ಫೋರ್ಸ್ ಮತ್ತು ಶಿಯರ್ ಫೋರ್ಸ್. ಈ ಶಿಯರ್ ಫೋರ್ಸ್ ಹೆಂಗಂದ್ರ ಇದು SF ಡಿ ಇರ್ತದಲ್ಲ, ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕ್ಲಿಕ್ಕೋಸ್ಕರ ಒಂದು ಡೆಫಿನೇಷನ್ ಬೇಕಾಗುತ್ತೆ. ಅದಕ್ಕೆ ಆ ಡೆಫಿನೇಷನ್ ಇಲ್ಲಿ ಕೊಡ್ತೀನಿ. ಏನಂತಂದ್ರೆ algebraic sum of shear force is defined as algebraic sum of all the vertical forces either left side of the section or right side of the section. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಆಲ್ಜಿಬ್ರಾಯಿಕ್ ಸಮ್ ಅಂತ ಅಂತಿದ್ದಾರೆ. ಅಂದ್ರ ಆಲ್ಜಿಬ್ರಾಯಿಕ್ ಸಮ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಪ್ಲಸ್ ಮೈನಸ್ ನ ಆಸ್ ಪರ್ ಸೈನ್ ಕನ್ವೆನ್ಷನ್ ಹೋಗ್ರಿ ಅಂತ ಅರ್ಥ. ಸಮ್ ಅಂದ್ರೆ ಬರೀ ಕೂಡಿಸ್ಬಿಡೋದಲ್ಲ. ಸಮ್ ನೆಗೆಟಿವ್ನು ಕೂಡ ಸಮ್ಮ, ಇದು ಪಾಸಿಟಿವ್ ಕೂಡ ಸಮ್ಮ, ಬಟ್ ಇದು ನೆಗೆಟಿವ್ ಸಮ್, ಇದು ಪಾಸಿಟಿವ್ ಸಮ್. ಅದ್ರ ಹಂಗ ಆಲ್ಜಿಬ್ರಾಯಿಕ್ ಸಮ್ ಅಂತಂದ್ರೆ ಎಲ್ಲ ಕನ್ಸಿಡರ್ ಮಾಡ್ಕೊಳ್ರಿ ಅಂತ ಅರ್ಥ. ಆಫ್ ಏನದು ಆಲ್ಜಿಬ್ರಾಯಿಕ್ ಸಮ್ ಆಫ್ ಏನದ, ಆಲ್ ವರ್ಟಿಕಲ್ ಫೋರ್ಸಸ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ವರ್ಟಿಕಲ್ ಫೋರ್ಸಸ್ ಅಂತ ಹೇಳಿದ್ರ. ಓನ್ಲಿ ವರ್ಟಿಕಲ್ ಫೋರ್ಸಸ್ ತಗೊಳ್ಬೇಕು. ಮೊಮೆಂಟ್ ಗಿಮೆಂಟ್ ಯಾವ ನಡ್ವರ್ಕ್ ದಾರಾಗ ಬಂದ್ರೆ ಅವ್ನು ಬಿಟ್ಬಿಡ್ಬೇಕು. ಮೊಮೆಂಟ್ ಕಪಲ್ ಗಿಪಲ್ ಅಂತ ಯಾವ ಬಂದ್ರೆ ಅವ್ನು ಬಿಟ್ಬಿಡ್ಬೇಕು. ಅವಕ್ಕೆ ಏನ್ ತಗೋಬೇಕು, ಓನ್ಲಿ ವರ್ಟಿಕಲ್ ಫೋರ್ಸಸ್ ತಗೋಬೇಕು. ಹಾರಿಜಾಂಟಲ್ ಫೋರ್ಸ್ ಬಂದ್ರೂ ಬಿಟ್ಬಿಡ್ಬೇಕು. ಅದ ಓನ್ಲಿ ವರ್ಟಿಕಲ್ ಫೋರ್ಸಸ್. ಎಲ್ಲಿ ತಗೋಬೇಕು, ಆಲ್ ಅಂತ ಹೇಳ್ಬಿಟ್ರ. ಆಲ್ ಅಂತಂದ್ರೆ ಎಲ್ಲಿ ತಗೋಬೇಕಂದ್ರೆ ಐದರ್ ಲೆಫ್ಟ್ ಸೈಡರ ತಗೋಬೇಕು ಆರ್ ರೈಟ್ ಸೈಡರ ತಗೋಬೇಕು. ಇಲ್ಲಿ ಐದರ್ ಆರ್ ಅಂತ ಕೊಟ್ಟಾರ ಅಂದ್ಮೇಲೆ ಇದು ನಿಮಗೊಂದು ಚಾಯ್ಸ್ ಕೊಟ್ಟಿದಾರ. ಅವರು ನಿಮಗೊಂದು ಚಾಯ್ಸ್ ಕೊಟ್ಟಿರ, ನೀನ್ ಡಿಸೈಡ್ ಮಾಡ್ಕೋರಪ್ಪ. ಸೆಕ್ಷನ್ ಅಂತ ತಗೊಳ್ಳೇಬೇಕು, ಸೆಕ್ಷನ್ ತಗೊಳ್ಳೇಬೇಕು. ತಗೊಂಡ ಮೇಲೆ ನೀನು ಲೆಫ್ಟ್ ಸೈಡ್ ಸೆಕ್ಷನ್ ತಗೊಂತೀಯೋ, ಲೆಫ್ಟ್ ಸೈಡ್ ಆಫ್ ದ ಸೆಕ್ಷನ್ ತಗೊಂತೀಯೋ, ರೈಟ್ ಸೈಡ್ ಆಫ್ ದ ಸೆಕ್ಷನ್ ತಗೊಂತೀಯೋ, ಅದು ನಿನಗ್ ಬಿಟ್ಟಿದ್ದು ಅಂತ ಹೇಳ್ತಾರ ಅವರು. ನನಗ್ ಬಿಟ್ಟಿದ್ದು ಅಂತಂದ್ರೆ ಆನ್ಸರ್ ಸೇಮ ಬರ್ತದ. ರೈಟ್ ತಗೊಂಡವನಿಗೂ ಲೆಫ್ಟ್ ತಗೊಂಡವನಿಗೂ ಸೇಮ ಬರ್ತದ. ಹಂಗಾಗಿ ನಿಮಗ್ ಬಿಟ್ಟಿದ್ದು ಲೆಫ್ಟ್ ಸೈಡರ್ ತಗೊಳ್ರಿ, ರೈಟ್ ಸೈಡರ್ ತಗೊಳ್ರಿ. ಯಾವಾಗ ಆಪ್ಷನ್ ನಮ್ಮ ಮೇಲೆ ಬಿಡ್ತಾರಲ್ಲ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಶಣರಾಗಿ ಯಾವ ಕಡೆಗೆ ಕೆಲಸ ಕಡಿಮೆ ಆಗ್ತದಲ್ಲ ಆ ಕಡೆಗೆ ನೋಡಿ ವರ್ಟಿಕಲ್ ಫೋರ್ಸಸ್ ಅನ್ನ ತಗೊಳ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಹಿಂಗೊಂದು ಬೀಮ್ ಅದ ಅಂತ ತಿಳ್ಕೊಡ್ರಿ. ಹಿಂಗೊಂದು ಬೀಮ್ ಅದ, ಇಲ್ಲಿ ನೀವು ಸೆಕ್ಷನ್ ತಗೊಂಡಿದ್ರಿ ಅಂತಂದ್ರ ಅವ್ರು ಏನ್ ಹೇಳ್ತಾರೆ, ಅಕಾರ್ಡಿಂಗ್ ಟು ಡೆಫಿನೇಷನ್ ಲೆಫ್ಟ್ ಸೈಡ್ಗಾರ ನೋಡ್ಕೋ, ರೈಟ್ ಸೈಡ್ಗಾರ ನೋಡ್ಕೋ, ಲೆಫ್ಟ್ ಸೈಡ್ಗಾರ ನೋಡ್ಕೋ ಅಂತ ಅಂದಾರಂದ್ಮೇಲೆ ನೀ ಏನ್ ಮಾಡ್ಬೇಕು, ನೀ ಡಿಸೈಡ್ ಮಾಡ್ಕೋ. ಈ ಕಡೆಗೆ ಹೋದ್ರೆ UDL ಅದ, ಇದನ್ನೆಲ್ಲ ಕನ್ವರ್ಟ್ ಮಾಡಿ ಭಾಳ ವಜ್ಜಾಗ್ತದ. ಈ ಕಡೆ ಬಂದ್ರೆ 2 ಫೋರ್ಸ್ ಅದ, ತಗೊಂಡ್ಬಿಡ್ಬೋದು. ಹಂಗಾದ್ರೆ ಈ ಕಡೆ ತಗೋ. ಇಲ್ರಿ ನಾ ಕಾಂಪ್ಲಿಕೇಟೆಡ್ ಇದ್ರು ನಾ ಮಾಡ್ಬೋದು ಅಂದ್ರೆ ರೈಟ್ ಸೈಡ್ ತಗೋ. 2 ಚೆಕ್ ಮಾಡಿದ್ರೆ ಮಾಡ್ಕೋ. ಹಂಗೆ ಅರ್ಥಾಯ್ತಾ? ಈಗ ಶಿಯರ್ ಫೋರ್ಸ್ ಏನದಲ್ಲ ಅದು ಲೆಫ್ಟ್ ಸೈಡರ್ ತಗೋ, ರೈಟ್ ಸೈಡರ್ ತಗೋ, ಐದರ್ ಆರ್ ಅದ. ಬಟ್ ಸೆಕ್ಷನ್ ತಗೊಳ್ಬೇಕಾದ್ರೆ ನಿಮಗೆ ಕಂಪಲ್ಸರಿ ತಗೊಳ್ಳೇಬೇಕ. ಅರ್ಥಾಯ್ತಾ? ಈಗ ಬೆಂಡಿಂಗ್ ಮೂಮೆಂಟ್ ಅಂದ್ರೆ ಏನು? ಬೆಂಡಿಂಗ್ ಮೂಮೆಂಟ್ ಡೆಫಿನಿಷನ್ ಏನ್ ಹೇಳ್ತದ ಅಂತಂದ್ರ ಆಲ್ಜಿಬ್ರಾಯಿಕ್ ಸಮ್ ಆಫ್ all the moments either left side of the section or right side of the section ಅಂತ ಹೇಳಿದಾರೆ. ಇಲ್ಲೂ ಕೂಡ ಏನ್ ಹೇಳಿದಾರೆ ಅಂದ್ರೆ ಆಲ್ಜಿಬ್ರಾಯಿಕ್ ಸಮ್ ಅಂತ ಹೇಳಿದಾರ. ಅಂದ್ಮೇಲೆ ನೀವು ಸೈನ್ ಕನ್ವೆನ್ಷನ್ಸ್ ಪಾಸಿಟಿವ್ ನೆಗೆಟಿವ್ ಸ್ಯಾಗಿಂಗ್ ಹಾಗಿಂಗ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡು ಕೂಡಿಸ್ಕೊಳ್ರಿ. ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ಅಂತ ಹೇಳಿದಾರ ಅಂದ್ರೆ ಎಲ್ಲಾ ಮೂಮೆಂಟ್ ಗಳನ್ನ ತಗೋಬೇಕು. ಎಲ್ಲಾ ಮೂಮೆಂಟ್. ಸರ್ ಮೂಮೆಂಟ್ ಇದ್ದಿಲ್ರಿ, ಬರೇ ಪಾಯಿಂಟ್ ಲೋಡ್ ಇದ್ದೀವ್ರಿ ಅಂದ್ರೆ ಕನ್ವರ್ಟ್ ಮಾಡ್ಕೋ. ಆ ಪಾಯಿಂಟ್ ಲೋಡ್ ಅನ್ನ ಮೂಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೋ, ಮೂಮೆಂಟ್ ಸಿಗ್ತದ. ಸರ್ ಡೈರೆಕ್ಟ್ ಆಗಿ ಮೂಮೆಂಟ್ ಐತಿ ಅಂದ್ರೆ ಹಂಗ ತಗೊಂಡ್ಬಿಡೋದನ್ನ, ಅದನ್ನ ಕನ್ವರ್ಟ್ ಮಾಡ್ಕೊಳಕ್ ಹೋಗ್ಬೇಡ. ಡೈರೆಕ್ಟ್ ಮೂಮೆಂಟ್ ಇತ್ರಿ ಅಂದ್ರೆ ತಗೊಂಡ್ಬಿಡು.
ಪಾಯಿಂಟ್ ಲೋಡ್ ಇತ್ತಂದ್ರೆ ಕನ್ವರ್ಟ್ ಮಾಡ್ಕೋ. ಸರ್ ಯು ಡಿ ಎಲ್ ಇತ್ರಿ ಒಂದ್ ಕಡೆಗೆ ಅಂತಂದ್ರೆ ಅವ್ರು ಯು ಡಿ ಎಲ್ ಅನ್ನ ಪಾಯಿಂಟ್ ಲೋಡ್ ಮಾಡ್ಕೋ, ಪಾಯಿಂಟ್ ಲೋಡ್ ನ ಮೂಮೆಂಟ್ ಮಾಡ್ಕೋ, ಮೂಮೆಂಟಿಗೆ ತಗೋ. ಅರ್ಥಾತ್ ಆಲ್ ದ ಮೂಮೆಂಟ್ಸ್ ಅಂತಂದ್ರೆ ಒಂದು ಬಿಡಬೇಡ. ಪಾಯಿಂಟ್ ಲೋಡ್ ದವನು ಮೂಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೋ, ಯು ಡಿ ಎಲ್ ಇದ್ರ ಅಂತಂದ್ರೆ ಅವ್ರನ್ನು ಮೂಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೋ, ಯು ವಿ ಎಲ್ ಇತ್ತಂದ್ರ ಮೂಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೋ. ಓಕೆ, ಬರೇ ಮೂಮೆಂಟ್ ಇತ್ತಂದ್ರೆ ಡೈರೆಕ್ಟ್ ತಗೊಂಡ್ಬಿಡು. ಹಂಗ ಆಲ್ ದ ಮೂಮೆಂಟ್ಸ್. ಎಲ್ಲಿ ಆಲ್ ಅಂತಂದ್ರೆ ಎಲ್ಲ ಅಲ್ಲ, ಬಿ ಮೇಲೆ ಇದ್ದದ್ದು ಎಲ್ಲ ಮೂಮೆಂಟ್ ತಗೊಳೋದಲ್ಲ. ಎಲ್ಲಿ ಅಂದ್ರೆ ಐದರ್ ಆರ್ ಅಂತೇಳಿ ಹೇಳಿದಾರೆ. ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಅಂದ್ರೆ ನಿನಗೆ ಇಷ್ಟ ಬಂದ್ರೆ ತಗೋ, ಲೆಫ್ಟರ್ ತಗೋ, ರೈಟರ್ ತಗೋ. ಒಂದ್ ಸೆಕ್ಷನ್ ತಗೊಂಡಿದ್ದಿ ಅಂತಂದ್ರೆ ಅದ್ರದ್ದು ಲೆಫ್ಟ್ಗೆರ ತಗೋ, ರೈಟ್ಗೆರ ತಗೋ, ನಿನಗೆ ಎಲ್ಲಿ ಬೇಕು ಅಲ್ಲಿ ತಗೋ. ನಮ್ಮ ಮೇಲೆ ಫ್ರೀಡಮ್ ಕೊಟ್ಟಿರೋದ್ಮೇಲೆ ನಾವೇನ್ ಮಾಡೋದು, ಈಸಿ ಯಾವ ಕಡೆಗೆ ಆಗ್ತದೆ ಆ ಕಡೆಗೆ ನೋಡೋದು. ಅರ್ಥದ? ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಸೆಕ್ಷನ್ ಏನೈತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ಸೆಕ್ಷನ್ ಏನೈತಲ್ಲ, ಆ ಸೆಕ್ಷನ್ ಕನ್ಸಿಡರ್ ಮಾಡೋದು ಏನೈತಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈಗ ನೋಡೋಣ, ವಾಟ್ ಆರ್ ದ ರೂಲ್ಸ್ ಟು ಟೇಕ್ ಅ ಸೆಕ್ಷನ್. ರೂಲ್ಸ್ ಟು ಟೇಕ್ ಅ ಸೆಕ್ಷನ್ ಅಂತ ಅರ್ಥ. ರೂಲ್ಸ್ ಟು ಟೇಕ್ ಸೆಕ್ಷನ್ಸ್. ಓಕೆ, ರೂಲ್ಸ್ ಹೆಂಗಂದ್ರೆ ಎರಡು ರೂಲ್ಸ್ ಮಾಡ್ತೀನಿ ನಾವು. ಒಂದು ರೂಲ್ಸ್ ಫಾರ್ ಶಿಯರ್ ಫೋರ್ಸ್ ಸೆಕ್ಷನ್, ಶಿಯರ್ ಫೋರ್ಸ್ ಕಂಡಿಡಿಯಾಕ ಸೆಕ್ಷನ್. ರೂಲ್ಸ್ ಫಾರ್ ಬೆಂಡಿಂಗ್ ಮೂವ್ಮೆಂಟ್ ಕಂಡಿಡಿಯಾಕ ಸೆಕ್ಷನ್. ಓಕೆ, ಇಲ್ಲಿ ಐದರಲ್ಲ ಅದಕ್ಕೆ ತಗೊಲೇಬೇಕು. ಒಂದನೇ ರೂಲ್ಸ್ ಏನಂತಂದ್ರ, ಈಗ ಒಂದು ಬೀಮ್ ಅದ ಅಂತ ತಿಳ್ಕೊಳ್ರಿ. ಹಿಂಗೊಂದು ಬೀಮ್ ಅದ, ಅದ್ರೊಳಗೆ ಪಾಯಿಂಟ್ ಲೋಡ್ ಎಲ್ಲ ಹಾಕಿದಾರ, ಅಥವಾ ಹಿಂಗೊಂದು ಮೂಮೆಂಟ್ ಹಾಕಿದಾರ, ಒಂದು ಯಾವ್ದೋ ಒಂದು ಪಾಯಿಂಟ್ ಒಳಗೆ ಮೂಮೆಂಟ್ ಹಾಕಿದಾರ, ಇದೊಂದು ಬೀಮ್ ಅಂತ ತಿಳ್ಕೊಳ್ರಿ. ಒಂದನೇ ರೂಲ್ಸ್ ಏನ್ ಹೇಳ್ತದ ಅಂತಂದ್ರ, ಯು ಟೇಕ್ ಆಲ್ವೇಸ್ ಸೆಕ್ಷನ್ ವೇರ್ ಕ್ರಾಸ್ ಸೆಕ್ಷನ್ ಆಫ್ ದ ಬೀಮ್ ಈಸ್ ಚೇಂಜಿಂಗ್. ಓಕೆ, ಬೇಡ ಬಿಟ್ಬಿಡ, ಅದೇನ್ ಬೇಕಾಗಲ್ಲ, ಮತ್ತೆ ಮುಂದೆ ಹೈಯರ್ ಸ್ಟಡಿ ಬೇಕೈತಿ, ಏನ್ ಬೇಡ. ಒಂದನೇ ಮೂಮೆಂಟ್ ಎಲ್ಲಿ ತಗೋರಿ ಅಂತಂದ್ರ, ವೇರ್ ಯು ಆರ್ ಇಂಟ್ರೆಸ್ಟೆಡ್. ವೇರ್ ಯು ಆರ್ ಇಂಟ್ರೆಸ್ಟೆಡ್ ಎಲ್ಲಿ ತಗೋಬೇಕಂತ ಸೆಕ್ಷನ್, ವೇರ್ ಯು ಆರ್ ಇಂಟ್ರೆಸ್ಟೆಡ್. ನಿನಗೆ ಎಲ್ಲೆಲ್ಲಿ ಇಷ್ಟ ಆಯ್ತಲ್ಲ ಅಲ್ಲೆಲ್ಲ ಸೆಕ್ಷನ್. ಸರ್ ನಾ ಇಲ್ಲಿ ತಗೊಂತೇನೆ, ತಗೋ, ಇಲ್ಲಿ ಬೇಕು, ಇಲ್ಲಿ 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 ತಗೋ, ಎಲ್ಲಿ ಬೇಕು ಹೇಳು, ಅಲ್ಲೆಲ್ಲ ಸೆಕ್ಷನ್ ತಗೋ. ಈಗ ನಮ್ಗೆ ಇಂಟ್ರೆಸ್ಟ್ ಇಲ್ರಿ ಅಂದ್ರೆ ಬಿಟ್ಬಿಡು, ಎಲ್ಲಿ ತಗೊಳಕ್ ಹೋಗ್ಬೇಡ. ಓಕೆ, ಒಂದನೇದಾಯ್ತು. ಆಕ್ಚುಲಿ ಇದನ್ನ ನಾವು ಯೂಸ್ ಮಾಡಲ್ಲ. ಎರಡನೇದು ಏನಂತಂದ್ರೆ, ಬಿಕಾಸ್ ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಓದಕ್ಕೆ, ಹಾಗಾಗಿ ನಾವು ಸೆಕ್ಷನ್ ತಗೊಳೋದು ಬೇಡ. ಓಕೆ, ಎರಡನೇ ರೂಲ್ಸ್ ಏನ್ ಹೇಳ್ತದೆ ಅಂದ್ರೆ, ಮಸ್ಟ್ ಅಂಡ್ ಶುಡ್ ಎಲ್ಲಿ ತಗೋಬೇಕಂತಂದ್ರ, ಎಲ್ಲಿ ಯು ಡಿ ಎಲ್ ಎಂಡ್ ಆಗ್ತದ, ಯು ಡಿ ಎಲ್ ಎಂಡ್ ಆದಾಗ ಮತ್ತು ಯು ಡಿ ಎಲ್ ಸ್ಟಾರ್ಟ್ ಆದಾಗ ಒಂದು ಸೆಕ್ಷನ್ ತಗೊಳ್ಳೇಬೇಕು. ಇಲ್ಲಿ ನೀನು ಇಂಟ್ರೆಸ್ಟ್ ನಡೆಯಂಗಿಲ್ಲ. ಇಲ್ಲಿ ನೀವು ತಗೋಬೇಕಂದ್ರೆ ತಗೋಬೇಕು. ಇಲ್ಲಿ ಹೌದಾ, ಎಲ್ಲಿ ತಗೋಬೇಕು, ಇದು ಯು ಡಿ ಎಲ್ ಸ್ಟಾರ್ಟ್ ಆಗತ್ತ, ಇಲ್ಲಿ ಒಂದು ಸೆಕ್ಷನ್ ತಗೋ, ಯು ಡಿ ಎಲ್ ಎಂಡ್ ಆಗತ್ತ, ಅಲ್ಲಿ ಒಂದು ಸೆಕ್ಷನ್ ತಗೋ. ಒಂದು ರೂಲ್ಸ್ ಆಯ್ತು. ಎರಡನೇ ರೂಲ್ಸ್ ಏನ್ ಹೇಳ್ತದ, ಮೂರನೇ ರೂಲ್ಸ್ ಏನ್ ಹೇಳ್ತದ ಅಂದ್ರ, ಎಲ್ಲೆಲ್ಲ ಪಾಯಿಂಟ್ ಲೋಡ್ ಆಕ್ಟ್ ಆಗತ್ತದಲ್ಲ, ಈಗ ಇಲ್ಲೊಂದು ಪಾಯಿಂಟ್ ಲೋಡ್ ಆಕ್ಟ್ ಆಗತ್ತದ ಅಂತ ತಿಳ್ಕೊಡ್ರಿ. ಈ ಪಾಯಿಂಟ್ ಲೋಡ್ ಆಕ್ಟ್ ಆಗ್ತಿತ್ತಂದ್ರ ಅದ್ರದ್ದು ಜಸ್ಟ್ ಲೆಫ್ಟ್ ಸೈಡ್ ತಗೋ, ಜಸ್ಟ್ ರೈಟ್ ಸೈಡ್ ತಗೋ. ಪಾಯಿಂಟ್ ಲೋಡ್ ಕೆಳಗೆ, ಎಕ್ಸಾಕ್ಟ್ಲಿ ಪಾಯಿಂಟ್ ಲೋಡ್ ಕೆಳಗೆ ತಗೋಬೇಡ. ಇದು ಒಂದು ರೂಲ್. ಇದು ಏನಂತ, ಪಾಯಿಂಟ್ ಲೋಡ್ ಜಸ್ಟ್ ಲೆಫ್ಟ್ ಸೈಡ್ ತಗೋ, ಅಲ್ಲ ಎರಡೂ ಕಡೆ ತಗೋ. ಇಲ್ಲಿ ಆರ್ ಬರಂಗಿಲ್ಲ. ಇಲ್ಲಿ ಎರಡು ಸೆಕ್ಷನ್ ತಗೋ. ಎಲ್ಲಿ ಜಸ್ಟ್ ಲೆಫ್ಟ್ ಸೈಡ್ ಒಂದು ಸೆಕ್ಷನ್ ತಗೋ, ಮತ್ತೆ ಜಸ್ಟ್ ರೈಟ್ ಸೈಡ್ ಇನ್ನೊಂದು ಸೆಕ್ಷನ್ ತಗೋ. ಎರಡೂ ಕಡೆ ಸೆಕ್ಷನ್ ತಗೊಳ್ಳೇಬೇಕು. ಇಲ್ಲಿ ಐದರ ಆರಲ್ಲ. ಓಕೆನಾ, ಬಟ್ ಎಕ್ಸಾಕ್ಟ್ಲಿ ಬಿಲೋ ದ ಪಾಯಿಂಟ್ ಲೋಡ್ ಸೆಕ್ಷನ್ ತಗೋಬಾರ್ದು. ರೂಲ್ಸ್ ಇದು, ತಗೊಳ್ಳೇಬಾರ್ದು. ಓಕೆ, ಅವಾಗ ವೆರೆವರ್ ಇವ್ರಿಗೆ ಇಂಟ್ರೆಸ್ಟೆಡ್ ಒಳಗೆ ಇದೊಂದು ಎಕ್ಸ್ಕ್ಲೂಸಿವ್ ಆಗ್ತದೆ. ಅರ್ಥಾಯ್ತಾ? ನಾಲ್ಕನೇ ರೂಲ್ಸ್ ಏನಂತಂದ್ರ, ಎಲ್ಲೆಲ್ಲ ಮೂಮೆಂಟ್ ಆಗೈತಲ್ಲ ಅದನ್ನ ಇಗ್ನೋರ್ ಮಾಡ್ಬಿಡು. ಮೂಮೆಂಟ್ ಆದಲ್ಲಿ ನೀನು ಬೇಕಾಗೇ ಇಲ್ಲ, ಬಿಟ್ಬಿಡು. ಮೂಮೆಂಟ್ಸ್ ಏನಾರ ಬಂದು ಅಂದ್ರೆ ಶಿಯರ್ ಫೋರ್ಸ್ ಒಳಗೆ ಬಿಟ್ಬಿಡು, ಇಗ್ನೋರ್ ಮಾಡ್ಬಿಡು. ಈ 4 ರೂಲ್ಸ್ ನ ಫಾಲೋ ಮಾಡಿದ್ರೆ ಶಿಯರ್ ಫೋರ್ಸ್ ಸೆಕ್ಷನ್ ಸೆಲೆಕ್ಟ್ ಮಾಡೋದು ನಿಮ್ಗೆ ಐಡಿಯಾ ಬರ್ತದೆ. ಒಂದೇದೇನೋ ನಿನಗೆ ಎಲ್ಲೇ ಬೇಕೈತೆ, ಏನೋ ಎಕ್ಸಾಮ್ ಒಳಗೆ ಇಲ್ಲೇ ಅಂತ ಕೇಳಿದ್ರೆ ಅಲ್ಲಿ ತಗೋ, ಇಲ್ಲೇ ಅಂತ ಕೇಳಿದ್ರೆ ಅಲ್ಲಿ ತಗೋ, ಹಿಂಗೆ ಎಲ್ಲಿ ಬೇಕು ಅಲ್ಲಿ ತಗೋ. ಒಂದೇದು. ಎರಡನೇದು ಏನಂದ್ರೆ, ಯು ಡಿ ಎಲ್ ಬಂದಿತ್ತಂದ್ರೆ ಸ್ಟಾರ್ಟ್ ಮತ್ತು ಎಂಡ್ ಪಾಯಿಂಟ್ಸ್ ಒಳಗೆ ತಗೊಳ್ಳೇಬೇಕು. ಮತ್ತೆ ಪಾಯಿಂಟ್ ಲೋಡ್ ಇತ್ತು ಅಂತಂದ್ರೆ ಇಲ್ಲಿ ಮತ್ತು ಪಾಯಿಂಟ್ ಲೋಡ್ ಜಸ್ಟ್ ಲೆಫ್ಟ್ ಜಸ್ಟ್ ರೈಟ್ಗೆ ತಗೋಬೇಕು. ಸರ್ ಎರಡು ಬಂದಿದ್ವು ಅಂದ್ರಿ, ಫಾರ್ ಎಕ್ಸಾಂಪಲ್ ಹಿಂಗೊಂದು ಯು ಡಿ ಎಲ್ ಇತ್ತು, ಅದ್ರೊಳಗಡೆ ಒಂದು ಪಾಯಿಂಟ್ ಲೋಡ್ ಆಕ್ಟ್ ಆಗ್ತಂದ್ರೆ ಇವು ಎರಡು ಅಪ್ಲೈ ಮಾಡ್ಕೊ. ಸ್ಟಾರ್ಟಿಂಗ್ ಆಫ್ ದ ಯು ಡಿ ಎಲ್ ಒಂದು ತಗೋ, ಎಂಡ್ ಆಫ್ ದ ಯು ಡಿ ಎಲ್ ಒಂದು ತಗೋ. ಪಾಯಿಂಟ್ ಲೋಡ್ ಆಯ್ತಂದ್ರೆ ಜಸ್ಟ್ ಲೆಫ್ಟ್ ಆಫ್ ದ ಪಾಯಿಂಟ್ ಲೋಡ್, ರೈಟ್ ಆಫ್ ದ ಪಾಯಿಂಟ್ ಲೋಡ್, 4 ಸೆಕ್ಷನ್ ತಗೋಬೇಕು. ಅರ್ಥಾಯ್ತಾ? ದೀಸ್ ಆರ್ ರೂಲ್ಸ್ ಫಾರ್ ಸೆಲೆಕ್ಟಿಂಗ್ ದ ಸೆಕ್ಷನ್ ಫಾರ್ ದ ಬೆಂಡಿಂಗ್ ಮೂವ್ಮೆಂಟ್. ನೆಕ್ಸ್ಟ್ ಬರ್ತದ ಸೆಕ್ಷನ್ ಸೆಲೆಕ್ಷನ್ ಫಾರ್ ದ ಇದು ಶಿಯರ್ ಫೋರ್ಸ್ ಅಂತ ಸೆಕ್ಷನ್ ಸೆಲೆಕ್ಷನ್ ಫಾರ್ ದ ಬೆಂಡಿಂಗ್ ಮೂವ್ಮೆಂಟ್ ನೋಡ್ಬೇಕಾದ್ರೆ ಫಸ್ಟ್ ರೂಲ್ಸ್ ಏನದು, ಮತ್ತೆ ವೇರ್ ಎವರ್ ಯು ವಾಂಟ್ ಯು ಟೇಕ್, ವೇರ್ ಎವರ್ ಯು ಆರ್ ಇಂಟ್ರೆಸ್ಟೆಡ್. ಈಗ ಒಂದು ಬೀಮ್ ಇತ್ತು ಅಂತ ತಿಳ್ಕೊಳ್ಳಿ. ಇದೊಂದು ಬೀಮ್ ಅದ, ಇಲ್ಲಿ ಒಂದು ಮೂಮೆಂಟ್, ಇದೊಂದು ಲೋಡ್ ಅದ, ಪಾಯಿಂಟ್ ಲೋಡ್ ಅದ, ಮೂಮೆಂಟ್ ಅದ, ಸಪೋರ್ಟ್ ಅದ. ಓಕೆನಾ? ಈ ರೀತಿ ಇದ್ದಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಎಷ್ಟು ಸೆಕ್ಷನ್ ತಗೋ. ವೇರ್ ಎವರ್ ಯು ಆರ್ ಇಂಟ್ರೆಸ್ಟೆಡ್ ಅಂತಂದ್ರೆ ನೀ ಎಲ್ಲಿ ಬೇಕಲ್ಲ ಅಲ್ಲೇ ನಿನ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ತಗೋ, ನಮ್ಗೆ ಇಂಟ್ರೆಸ್ಟ್ ಇರಂಗಿಲ್ಲ ಅಂದ್ರೆ ಬಿಟ್ಬಿಡು.
ಎರಡನೇದು ಏನಂತಂದ್ರೆ ಎಲ್ಲಿ ತಗೋಬೇಕಂದ್ರೆ ಮತ್ತೆ ಸೇಮ್ ಪಾಯಿಂಟ್ ಏನಂದ್ರೆ ಯು ಡಿ ಎಲ್ ಏನದಲ್ಲ, ಯು ಡಿ ಎಲ್ಗೆ ಒಂದು ಎಂಡ್ ಆಫ್ ದ ಯು ಡಿ ಎಲ್ಗೆ ಒಂದು ತಗೋ, ಒಂದು ಸ್ಟಾರ್ಟಿಂಗ್ ಆಫ್ ದ ಯು ಡಿ ಎಲ್ಗೆ ಇನ್ನೊಂದು ತಗೋ. ಇಲ್ಲಿ ಸ್ಟಾರ್ಟ್ ಆಗತೈತಿ ಅಲ್ಲೊಂದು ತಗೋ, ಎಂಡ್ ಆಗತೈತಿ ಅಲ್ಲೊಂದು ತಗೋ, ಅಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡ್ ಆಫ್ ದ ಯು ಡಿ ಎಲ್ಗೆ ತಗೋ. ಮೂರನೇದು ಏನಂತಂದ್ರ ಪಾಯಿಂಟ್ ಬಿಲೋ ದ ಪಾಯಿಂಟ್ ಲೋಡ್, ಬಿಲೋ ದ ಪಾಯಿಂಟ್ ಲೋಡ್, ಬಿಲೋ ದ ಪಾಯಿಂಟ್ ಲೋಡ್ ಅಂದ್ರೆ ಇಲ್ಲಿ ಪಾಯಿಂಟ್ ಲೋಡ್ ಐತಿ, ಎಕ್ಸಾಕ್ಟ್ಲಿ ಬಿಲೋ ದ ಪಾಯಿಂಟ್ ಲೋಡ್ ತಗೊಂಡ್ಬಿಡೋದು, ಎಕ್ಸಾಕ್ಟ್ಲಿ ಬಿಲೋ ದ ಪಾಯಿಂಟ್ ಲೋಡ್. ಮತ್ತೆ ಇಲ್ಲಿ ಹಿಂಗೆ ಬರಂಗಿಲ್ಲ, ಲೆಫ್ಟ್ ಆಫ್ ದ ಪಾಯಿಂಟ್ ಲೋಡ್ ರೈಟ್ ಆಫ್ ದ ಪಾಯಿಂಟ್ ಲೋಡ್ ಬರಂಗಿಲ್ಲ, ಜಸ್ಟ್ ಬಿಲೋ ದ ಪಾಯಿಂಟ್ ಲೋಡ್ ಒಂದು ತಗೊಂಡ್ಬಿಡೋದು. ನಾಲ್ಕನೇ ರೂಲ್ಸ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ವೆರ್ ಎವರ್ ಮೂಮೆಂಟ್ ಈಸ್ ಅಪ್ಲೈಡ್, ಇಫ್ ದ ಮೂಮೆಂಟ್ ಈಸ್ ಅಪ್ಲೈಡ್ ಅಟ್ ದಿಸ್ ಪಾಯಿಂಟ್ ದೆನ್ ಮೂಮೆಂಟ್ ಜಸ್ಟ್ ರೈಟ್ ಸೈಡ್ ಜಸ್ಟ್ ಲೆಫ್ಟ್ ಸೈಡ್ ಎರಡು ತಗೋಬೇಕು, ಎರಡು ತಗೊಳ್ಳೇಬೇಕು. ಜಸ್ಟ್ ರೈಟ್ ಸೈಡ್ ಮತ್ತು ಜಸ್ಟ್ ಲೆಫ್ಟ್ ಸೈಡ್ಗೆ ತಗೊಳ್ಳೇಬೇಕು. ಅರ್ಥ ಆಯ್ತಾ? ಈ ರೀತಿ ಸೆಕ್ಷನ್ಸ್ ತಗೊಳ್ಳೋಕೆ ಇದಕ್ಕೆ ರೂಲ್ಸ್ ಇವೆ. ಓಕೆ, ನಮ್ಮ ಹುಡುಗರಿಗೆ ಭಾಳ ಕನ್ಫ್ಯೂಷನ್ ಆಗೋದು ಏನಂತಂದ್ರೆ ಎಸ್ ಎಫ್ ಡಿ ಬಂದಾಗ ಪಾಯಿಂಟ್ ಲೋಡ್ ಕನ್ಫ್ಯೂಷನ್ ಆಗ್ತದ, ಬಿ ಎಮ್ ಡಿ ಬಂದಾಗ ಮೂಮೆಂಟ್ದ ಕನ್ಫ್ಯೂಷನ್ ಆಗ್ತದೆ. ಎಸ್ ಎಫ್ ಡಿ ಬಂದಾಗ ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಹೇಳ್ತೀನಿ ನೋಡ್ರಿ. ಈ ನಮ್ಮ ಹುಡುಗರು ಏನು ನೋಡ್ತಂದ್ರೆ ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಆಫ್ ದ ಸೆಕ್ಷನ್, ಮತ್ತೆ ಜಸ್ಟ್ ಲೆಫ್ಟ್ ಸೈಡ್ ಅಂಡ್ ಜಸ್ಟ್ ರೈಟ್ ಸೈಡ್ ಆಫ್ ದ ಪಾಯಿಂಟ್ ಲೋಡ್, ಇವೆರಡರೊಳಗೆ ಕನ್ಫ್ಯೂಸ್ ಆಗಿಬಿಡ್ತಾವ. ಹೌದಾ? ಇಂಗ್ಲೀಷ್ ಬರಂಗಿಲ್ಲ ಪಾಪ. ಈಗ ನೋಡ್ರಿ, ಈಗ ಆಸ್ ಪರ್ ದ ರೂಲ್ಸ್ ಇಲ್ಲಿ ಒಂದು ಸೆಕ್ಷನ್ ತಗೋಬೇಕು, ಇಲ್ಲಿ ಒಂದು ಸೆಕ್ಷನ್ ತಗೋಬೇಕು. ಆಸ್ ಪರ್ ದ ರೂಲ್ಸ್ ಎರಡು ಸೆಕ್ಷನ್ ತಗೋಬೇಕು. ಓಕೆಪ್ಪ, ಒಂದನೇ ಸೆಕ್ಷನ್ ಡೀಲ್ ಮಾಡೋಣ ಫಸ್ಟ್. ಓಕೆ, ಒಂದನೇ ಸೆಕ್ಷನ್ ಏನು ಮಾಡೋಣ? ಡೀಲ್ ಮಾಡೋಣ. ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಸೆಕ್ಷನ್. ಈ ಸೆಕ್ಷನ್ ಡೀಲ್ ಮಾಡ್ಬೇಕಾದ್ರೆ ಈ ಸೆಕ್ಷನ್ ಕೈಯಾಗಿ ಹಿಡ್ಕೊಂಡಿನಂದ್ಮೇಲೆ ನೀನು ಈಗ ಈ ಕಡೆಗಾರ ನೋಡ್ಕೋ, ಈ ಕಡೆಗಾರ ಅರ ನೋಡ್ಕೋ, ಈ ಕಡೆಗೆ ಅರ ನೋಡ್ಕೋ, ಈ ಕಡೆಗೆ ಅರ ನೋಡ್ಕೋ ಅಂದ್ರೆ ಆರ್ ಹಾಕ್ಬೇಕಿಲ್ಲ ನೀ. ಹೌದಾ? ಇವೆಲ್ಲ ಇಂಗ್ಲೀಷ್ನಾಗ ಕಾಪಿ ಹೊಡೆದಿರ್ತಾರೆ ನಮ್ಮ ಕಡೆಯಿಂದ. ಆರ್ 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 ಅಂತಿರ್ತೀವಲ್ಲ, ಈ ಕಡೆಗಾರ ಆ ಕಡೆಗಾರ ಅಂತಿರ್ತಲ್ಲ, ಆರನ್ನ ಈ ಕಡೆಗಾರ ನೋಡ್ಕೋ, ಆ ಕಡೆಗಾರ ನೋಡ್ಕೋ. ಅನ್ಸ್ಟುಡ? ಈ ಸೆಕ್ಷನ್ ತಗೊಂಡಾಗ ಹಂಗ ಈ ಸೆಕ್ಷನ್ ತಗೊಂಡಾಗನು ಕೂಡ ಈ ಕಡೆಗಾರ ನೋಡ್ಕೋ, ಈ ಕಡೆಗಾರ ನೋಡ್ಕೋ. ಅನ್ಸ್ಟುಡ? ಹಂಗ ಈ ಪಾಯಿಂಟ್ ನ ಏನಾದ್ರು ಬಿ ಪಾಯಿಂಟ್ ಅಂತ ಬರ್ದಿದ್ರ ಏನ್ ಬರ್ಬೇಕು? ಶಿಯರ್ ಫೋರ್ಸ್ at just left of B, shear force just left of B equal to, ಈಗ ಲೆಫ್ಟ್ ಆಫ್ ಬಿ ಅಂದ್ರೆ ಇಲ್ಲಿ ನಿಂತ್ಕೊಂಡು ಈಗ ಹೇಳ್ರಿ ಆ ಕಡೆ ನೋಡ್ಲು ಈ ಕಡೆ ನೋಡ್ಲು, ಅಲ್ಲಿ ಮುಂದೆ ಬರ್ಕೋಬೇಕು. ಏನಂತಂದ್ರೆ ಬೈ ಅಬ್ಸರ್ವಿಂಗ್ ಆಲ್ ರೈಟ್ ಸೈಡ್ ಫೋರ್ಸಸ್ ಇದನ್ನಾರ ಮಾಡ್ಕೊ, ಅಥವಾ ಬೈ ಅಬ್ಸರ್ವಿಂಗ್ ಆಲ್ ಲೆಫ್ಟ್ ಸೈಡ್ ಫೋರ್ಸಸ್. ಇಲ್ಲಿ ನಿನಗೆ ಆಪ್ಷನ್ ಐತಿ, ಇಲ್ಲಿ ಆಪ್ಷನ್ ಇಲ್ಲ. ಮತ್ತೆ ಇಲ್ಲಿ ಕೆಳಗೆ ಇನ್ನೊಂದು ಬರೀತಿದೆ ಏನಂತ? ಎಸ್ ಎಫ್ ಅಟ್ ಜಸ್ಟ್ ರೈಟ್ ಆಫ್ ದ ಬಿ ಈಕ್ವಲ್ ಟು ಮತ್ತೇನು? by observing all right side forces or by observing all left side forces. ನಿನಗೆ ಆಪ್ಷನ್ ಇರೋದು ಈಕ್ವಲ್ ಟು ಸೈನ್ ಬರೆದ ಆದ್ಮೇಲೆ, ಅದಕ್ಕಿಂತ ಮುಂಚೆ ನಿನಗೆ ಆಪ್ಷನ್ ಇಲ್ಲ. ನೀ ಎರಡನ್ನೂ ತಗೊಳ್ಳೇಬೇಕು. ಹಂಗೆ ಬೆಂಡಿಂಗ್ ಮೂಮೆಂಟ್ ಕಂಡುಹಿಡಬೇಕಾದ್ರೂ ಕೂಡ ಇಫ್ ದಿಸ್ ಇಸ್ ಅ ಬೆಂಡಿಂಗ್ ಮೂಮೆಂಟ್ ಇತ್ತಂದ್ರೆ ಸೆಕ್ಷನ್ 2 ತಗೊಳ್ಳೇಬೇಕು. ಆಮೇಲೆ ನೀನು ಈಕ್ವಲ್ ಟು ಆಗ್ತಿದೆ ಏನಂತ? ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಅಂತ ತಗೋಇದನ್ನ. ಅಟ್ ಸಿ ಬರಂಗಿಲ್ಲ, ಅಟ್ ಜಸ್ಟ್ ಲೆಫ್ಟ್ ಆಫ್ ಸಿ ಅಂತ ಬರೆದು ಈಕ್ವಲ್ ಟು, ಈಗ ರೈಟ್ ಗಾರ ನೋಡ್ಕೋ, ಲೆಫ್ಟ್ ಗಾರ ನೋಡ್ಕೋ. ಮತ್ತೆ ಬೆಂಡಿಂಗ್ ಮೂಮೆಂಟ್ ಅಟ್ ಜಸ್ಟ್ ರೈಟ್ ಆಫ್ ಸಿ ಅಂತ ಬರ್ಕೋ, ಆಮೇಲೆ ರೈಟ್ ಸೈಡ್ ಗಾರ ನೋಡ್ಕೋ, ಲೆಫ್ಟ್ ಸೈಡ್ ಗಾರ ನೋಡ್ಕೋ. ಇಲ್ಲಿ ಆಪ್ಷನ್ ಕೊಟ್ಟಾರ, ಈ ಕಡೆ ಆಪ್ಷನ್ ಕೊಟ್ಟಿಲ್ಲ. ಇದು ಸ್ವಲ್ಪ ಕೇರ್ಫುಲ್ಲಿ ಅಬ್ಸರ್ವ್ ಮಾಡಿಕೊಂಡು ಹೇಳಬೇಕು, ನೋಡ್ಕೋಬೇಕು. ಅರ್ಥ ಆಯ್ತಾ? ಈಗ ಶಿಯರ್ ಫೋರ್ಸ್ ಮತ್ತು ಬೆಂಡಿಂಗ್ ಮೂಮೆಂಟ್ ರೂಲ್ಸ್ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಓಕೆ, ಕೆಲವು ಇವು ಆಕ್ಚುಲಿ ಈಗೇನು ಹೇಳ್ತೀನಲ್ಲ, ಇವು ರೂಲ್ಸ್ ಅಲ್ಲ. ಇವು ದಿಸ್ ಇಸ್ ನಾಟ್ ರೂಲ್ಸ್, ದಿಸ್ ಇಸ್ ಆಕ್ಚುಯಲ್ ಫ್ಯಾಕ್ಟ್. ಇದು ಆಕ್ಚುಯಲ್ ಫ್ಯಾಕ್ಟ್ಸ್ ಯಾಕಂತಂದ್ರೆ ನೀವೆಲ್ಲ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ, ಒಂದಿಷ್ಟು ಫ್ಯಾಕ್ಟ್ಸ್ ಹೇಳ್ತಾರೆ. ಏನಂತಂದ್ರೆ ಫಸ್ಟ್ ವಿ ವಿಲ್ ಸಿ ಎಸ್ ಎಫ್ ಡಿ ಫ್ಯಾಕ್ಟ್ಸ್. ಏನಂತಂದ್ರೆ if 2 point loads are acting, then SFD between 2 point loads will be constant.
ವಿಲ್ ಬಿ ಕಾನ್ಸ್ಟಂಟ್. ಈ ಪಾಯಿಂಟ್ ಲೋಡ್ ಸರ್ ಒಂದು ಪಾಯಿಂಟ್ ಲೋಡ್ ಹಿಂಗೆ ಹಾಕಕತ್ತೈತ್ರಿ, ಒಂದು ಪಾಯಿಂಟ್ ಲೋಡ್ ಹಿಂಗಿತ್ರಿ ಸರ್, ಇವೆರಡು ನಡುವೆ ಎಸ್ ಎಫ್ ಡಿ ಹೆಂಗೆ ಬರ್ತಂದ್ರೆ ಕಾನ್ಸ್ಟಂಟ ಬರ್ತೈತೆ. ಮ್ಯಾಲೆ ಬರ್ತೋ ಕೆಳಗೆ ಬರ್ತೋ ಗೊತ್ತಿಲ್ಲ, ಬಟ್ ಕಾನ್ಸ್ಟಂಟ ಬರ್ತೈತೆ. ಓಕೆ ಸರ್, ಒಂದು ಪಾಯಿಂಟ್ ಲೋಡ್ ಹಿಂಗಿತ್ರಿ, ಒಂದು ಪಾಯಿಂಟ್ ಲೋಡ್ ಹಿಂಗಿತ್ರಿ, ಈಗ ಹೆಂಗೆ ಬರ್ತೀರಿ ಇವೆರಡು ನಡುವರ್ಕ ಶಿಯರ್ ಫೋರ್ಸು ಕಾನ್ಸ್ಟಂಟ ಬರ್ತೈತೆ. 2 ಪಾಯಿಂಟ್ ಲೋಡ್ ಮಧ್ಯ ಶಿಯರ್ ಫೋರ್ಸು ಕಾನ್ಸ್ಟಂಟ್ ಆಗಿ ಬರ್ತದ. 2 ಪಾಯಿಂಟ್ ಲೋಡ್ ಮಧ್ಯ ಶಿಯರ್ ಫೋರ್ಸು ಕಾನ್ಸ್ಟಂಟ್ ಆಗಿ ಬರ್ತದ. ಇದನ್ನ ನಿಮ್ಗೆ ಅಬ್ಜೆಕ್ಟಿವ್ ಕ್ವಶನ್ಸ್ ಮಾಡ್ಬೋದು, ವೆರಿ ಇಂಪಾರ್ಟೆಂಟ್. ಅರ್ಥಾಯ್ತಾ? ಹಂಗ ಬಿ ಎಂ ಡಿ ಬನ್ನಿ ಅಂತ ತಿಳ್ಕೊಡ್ರಿ. ಬಿ ಎಂ ಡಿ ಬಂದ್ರ 2 ಪಾಯಿಂಟ್ ಲೋಡ್ ಮಧ್ಯ ಬೆಂಡಿಂಗ್ ಮೂಮೆಂಟ್ ಇನ್ಕ್ಲೈನ್ಡ್ ಬರ್ತದ. ಇದಕ್ಕೇನಂತಾರ ಲೀನಿಯರ್ಲಿ ಇನ್ಕ್ಲೈನ್ಡ್ ಅಂತ ಕರೀತಾರ, ಲೀನಿಯರ್ ವೇರಿಯೇಷನ್ ಅಂತ ಕರೀತಾರ. ಇದಕ್ಕೆ ಲೀನಿಯರ್ ವೇರಿಯೇಷನ್ ಅಂತ ಕರೀತಾರ. ಈಗ ಸರ್ ಇದು 10 ಕಿಲೋಮೀಟರ್ ಇತ್ರಿ, ಇದು 10 ಕಿಲೋಮೀಟರ್ ಇತ್ರಿ, ಇವೆರಡು ನಡುವೆ ಶಿಯರ್ ಫೋರ್ಸ್ ಹೆಂಗ್ ಬರ್ತ್ರಿ ಅಂದ್ರೆ ಅದಕ್ಕೂ ಲೀನಿಯರ್ ಬರ್ತದ. ಮತ್ತೆ ಸರ್ ಸೇಮ್ ಅದಾವಲ್ರಿ, ಸೇಮ್ ಬರಂಗಿಲ್ಲ. ಅರ್ಥಾಯ್ತಾ? ಇಲ್ಲಿ ಏನ್ ಬರ್ತದ, ಇದು ಲೀನಿಯರ್ ಬರ್ತದೆ, ಇನ್ಕ್ಲೈಂಡ್ ಬರ್ತದೆ. ಇನ್ಕ್ಲೈಂಡ್ ಹಿಂಗ್ ಅಪ್ವರ್ಡ್ ಬರ್ತದೆ, ಡೌನ್ವರ್ಡ್ ಬರ್ತದೆ ಗೊತ್ತಿಲ್ಲ, ಬಟ್ ಲೀನಿಯರ್ ಬರ್ತದ. ಸರ್ ಇದು 20 ಕಿಲೋಮೀಟರ್ ಇತ್ರಿ, ಇದು ಒಂದು 50 ಕಿಲೋಮೀಟರ್ ಇತ್ತಂದ್ರೂ ಕೂಡ ಅವೆರಡು ನಡ್ಬೇಕ ಲೀನಿಯರ್ ಬರ್ತದ. ಅರ್ಥದ? ಅಕಸ್ಮಾತ್ ಸರ್ ಒಂದು ಹಿಂಗಿತ್ತು, ಒಂದು ಬೀಮ್ ಇವೆರಡು ನಡ್ಬೇಕು ಬೆಂಡಿಂಗ್ ಮೂಮೆಂಟ್ ಹೆಂಗ್ ಬರ್ತ್ರಿ ಅಂದ್ರ ಅದು ಲೀನಿಯರ್ ಬರ್ತದ. ಇಲ್ಲಿ ಸರ್ ಇದು 10 ಕಿಲೋಮೀಟರ್ ಇತ್ರಿ, ಇದನ್ನು 10 ಕಿಲೋಮೀಟರ್ ಇತ್ರಿ ಅಂದ್ರೆ ಇದು ಕಾನ್ಸ್ಟೆಂಟ್ ಬರ್ತದೆ. ಸರ್ ಇದು 10, ಇದು 50 ಕಿಲೋಮೀಟರ್ ಇತ್ತಂದ್ರೆ ಇವೆರಡು ನಡುವೆ ಶಿಯರ್ ಫೋರ್ಸ್ ಹೆಂಗ್ ಬರ್ತದ್ರಿ, ಅದು ಕಾನ್ಸ್ಟೆಂಟ್ ಬರ್ತದ. ಓಕೆ, ದಿಸ್ ಈಸ್ ಅ ಫ್ಯಾಕ್ಟ್. ದಿಸ್ ಈಸ್ ಅ ಫ್ಯಾಕ್ಟ್, ಯು ಕ್ಯಾನ್ ರಿಮೆಂಬರ್ ಇಟ್ ಆಸ್ ಅ ರೂಲ್ಸ್ ಆಲ್ಸೋ, ನೋ ಪ್ರಾಬ್ಲಮ್. ತಿಳಿತಾ? ಇದೇನಂದ್ರ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಬಿಟ್ವೀನ್ 2 ಪಾಯಿಂಟ್ ಲೋಡ್ಸ್. ನೆಕ್ಸ್ಟ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಬಿಟ್ವೀನ್ ಯುಡಿಎಲ್. ಇಫ್ ದಿಸ್ ಇಸ್ ಅ ಯುಡಿಎಲ್ ಅಂತ ತಿಳ್ಕೊಡ್ರಿ. ಈ ಯುಡಿಎಲ್ ಇತ್ತು ಅಂತಂದ್ರೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಯಾವಾಗಲೂ ಇನ್ಕ್ಲೈನ್ಡ್. ಇದಕ್ಕ ಲೀನಿಯರ್ ವೇರಿಯೇಷನ್ ಅಂತ ಬರ್ತದ. ಇದು ಯಾವಾಗಿದು ಎಸ್ ಎಫ್ ಡಿ ಬಿಟ್ವೀನ್ ದ ಯುಡಿಎಲ್ ಪಾಯಿಂಟ್ಸ್ ಲೀನಿಯರ್ ವೇರಿಯೇಷನ್. ಎಸ್ ಎಫ್ ಡಿ ಬಿಟ್ವೀನ್ ದ ಬಿ ಎಂ ಡಿ ಬಿಟ್ವೀನ್ ದ ಯುಡಿಎಲ್ ಪಾಯಿಂಟ್ಸ್ ಏನ್ ಬರ್ತದ, ಪ್ಯಾರಾಬೋಲಾ ಹೆಂಗ್ ಬರ್ತದ್ರಿ ಸರ್? ಪ್ಯಾರಾಬೋಲಾ ಹಿಂಗ್ ಪ್ಯಾರಾಬೋಲಾ ಬರ್ತನ್ರಿ, ಅಥವಾ ಸರ್ ಪ್ಯಾರಾಬೋಲಾ ಹಿಂಗ್ ಬರ್ತದ ಅಂತಂದ್ರ ಅದು ನೋಡಿ ಹೇಳ್ಬೇಕಂದ್ರೆ ಡಯಾಗ್ರಾಮು ಪ್ರಾಬ್ಲಮ್ ನೋಡಿ ಹೇಳ್ಬೇಕು. ಬಟ್ ಪ್ಯಾರಾಬೋಲಾ ಓಕೆ, ಅದು ಪ್ಯಾರಾಬೋಲಾನ ಬರ್ತದೆ ಬಿಟ್ವೀನ್ ಟೂ ಪಾಯಿಂಟ್ಸ್ ಆಫ್ ಯುಡಿಎಲ್. ಹಂಗ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಬಿಟ್ವೀನ್ ಯುವಿಎಲ್ ಏನ್ ಬರ್ತದ, ಯುವಿಎಲ್ ಅಲ್ಲಿ ಇಲ್ಲಿ ಶಿಯರ್ ಫೋರ್ಸ್ ಪ್ಯಾರಾಬೋಲಾ. ಬಟ್ ಇಲ್ಲಿ ಏನ್ ಬರ್ತದೆ ಅಂದ್ರ ಯುವಿಎಲ್ ನಡ್ಬರ್ಕ ಬೆಂಡಿಂಗ್ ಮೂಮೆಂಟ್ ಕ್ಯೂಬಾಯ್ಡ್ ಅಥವಾ ಕ್ಯೂಬಿಕ್ ಕರ್ವ್. ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾರೆ ನೋಡ್ರಿ. ಆಯ್ತಾ? ಇದು ಆಯ್ತು. ನೆಕ್ಸ್ಟ್ ಇನ್ನೊಂದು ಬರ್ತದ ವೆರಿ ಇಂಪಾರ್ಟೆಂಟ್ ಎಸ್ ಎಫ್ ಡಿ ಬಿ ಎಂ ಡಿ ಚಾಪ್ಟರ್ ಅಲ್ಲಿ ಏನಂತಂದ್ರ ವೇರ್ ಶಿಯರ್ ಫೋರ್ಸ್ ಈಸ್ 0, there bending moment is maximum. ಸ್ವಲ್ಪ ಈ ಸೈನ್ಸ್ ಮ್ಯಾಥ್ಸ್ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಕಂಪೌಂಡ್ ಸ್ಟ್ರೆಸ್ ಸಿಗೋಗ್ರಿ ಏನಂತಿರ್ತದ, ದ ಪ್ಲೇನ್ ವಿಚ್ ಕ್ಯಾರೀಸ್ ಶಿಯರ್ ಫೋರ್ಸ್ 0 ಆನ್ ದಟ್ ಪ್ಲೇನ್ ನಾರ್ಮಲ್ ಸ್ಟ್ರೆಸ್ ಇಸ್ ಮ್ಯಾಕ್ಸಿಮಮ್. ಎಲ್ಲಿ ಕಾಂಪೌಂಡ್ ಸ್ಟ್ರೆಸಸ್ ಚಾಪ್ಟರ್ ಅಲ್ಲಿ. ಹಂಗ ಇಲ್ಲಿ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್ ಅಲ್ಲಿ the point where shear force is 0, bending moment is maximum. Arthayta? Okay. Next, where the point where bending moment is 0, there SF maximum alla, shear force maximum alla. That is called as point of contraflexure. Where bending moment is 0, that point is called as contraflexure ಅಂತ ಹೇಳ್ತಾರೆ. ಇಲ್ಲೊಂದು ಇದು ಬರ್ತದ, ಒಂದು ಟ್ವಿಸ್ಟ್ ಬರ್ತದ. ಒಂದ್ಸತಿ ನಾವು ಎಕ್ಸಾಮ್ ಅಲ್ಲಿ ನೋಡಿದ್ದೆ, ಏನಂತಂದ್ರ ಕಾಂಟ್ರಾಫ್ಲೆಕ್ಚರ್ ಈಸ್ ಡಿಫೈನ್ಡ್ ಆಸ್ ಅಂತ ಕ್ವಶನ್ ಕೇಳಿದ್ರು. ಕಾಂಟ್ರಾಫ್ಲೆಕ್ಚರ್ ಈಸ್ ಡಿಫೈನ್ಡ್ ಆಸ್ ಅಂತ ಕೇಳಿದ್ರು. ಒಂದೇ ಆಪ್ಷನ್ ಏನ್ ಕೊಟ್ಟಿದ್ರು ಅಂದ್ರ ಇದು ಏನಂದ್ರೆ ವೇರ್ ಬೆಂಡಿಂಗ್ ಮೂಮೆಂಟ್ ಇಸ್ 0, ದ ಪಾಯಿಂಟ್ ವೇರ್ ಬೆಂಡಿಂಗ್ ಮೂಮೆಂಟ್ ಇಸ್ 0. ಬಿ ಬರ್ತದ ವೇರ್ ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್ ಅಂತ ಕೊಡ್ತಾರೆ. ಎರಡು ಆಪ್ಷನ್ ಇತ್ತು. ಅಕಸ್ಮಾತ್ ಸಿ ಏನಾದ್ರು ಕೊಟ್ಟು ಅಲ್ಲಿ ಬೋತ್ ಎ ಅಂಡ್ ಬಿ ಅಂದಿದ್ರೆ ನಾ ಇದನ್ನ ಟಿಕ್ ಮಾಡ್ತಿದ್ದೆ. ಬಟ್ ಇಲ್ಲಿ ಎರಡು ಆಪ್ಷನ್ ಕೊಟ್ಟರಾದ್ಮೇಲೆ ದ ಕರೆಕ್ಟ್ ಆನ್ಸರ್ ಇಸ್ ದಿಸ್.
ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್. ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್. ಯಾಕ್ರಿ ಮತ್ತೆ ಜೀರೋ, ಈಗ ನೋಡಿ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಇತ್ತು ಅಂತ ತಿಳ್ಕೊರಿ. ಹಿಂಗ ಒಂದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಇತ್ತು ಅಂತ ತಿಳ್ಕೊರಿ. ಇಲ್ಲಿ ಏನೈತಿ ಬೆಂಡಿಂಗ್ ಮೂಮೆಂಟ್ ಜೀರೋ ಐತಿ, ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಜೀರೋ ಅದ. ಹೌದು, ಹಂಗಾರೆ ಇಲ್ಲಿ ಅಟ್ ದಿಸ್ ಪಾಯಿಂಟ್ ಏನಾಗುತ್ತದೆ ಹೇಳ್ರಿ, ಇಲ್ಲಿ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ಅದ, ಇಲ್ಲಿ ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ಅದ. ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ಚೇಂಜ್ ಆಗ್ಬೇಕಿತ್ತು ಅಂದ್ರೆ ಜೀರೋ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದು ಜೀರೋ ಕ್ರಾಸ್ ಮಾಡ್ಕೊಂಡು ಹೋದಾಗ ಮಾತ್ರ ಅದು ಪಾಸಿಟಿವ್ ಟು ನೆಗೆಟಿವ್ ಬರ್ತದೆ, ಅಂದ್ರೆ ಚೇಂಜಸ್ ಇಟ್ ಸೈನ್ ಆಗ್ತದ. ಮತ್ತೆ ಇವೆರಡು ಸೇಮ್ ಆದವಲ್ಲ. ಬಟ್ ಇಲ್ಲಿ ಕಾಂಟ್ರಾ ಫ್ಲೆಕ್ಚರ್ ಅಂತ ಹೇಳ್ಯಾರ. ಕಾಂಟ್ರಾ, ದ ವರ್ಡ್ ಕಾಂಟ್ರಾ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಟ್ರಾ, ಕಾಂಟ್ರವರ್ಸರಿ ಗೊತ್ತು. ಕಾಂಟ್ರವರ್ಸರಿ ಅವ್ರಿಬ್ರು ನಡುಬರ್ ಕಾಂಟ್ರವರ್ಸರಿ ನಡೆದೈತ್ರಿ ಅಂದ್ರೆ ಅವರಿಬ್ರು ಹೇಟ್ ಮಾಡ್ತಾರ. ಇವ ಪಾಸಿಟಿವ್ ಅದನ್ನ ಅಂದ್ರೆ ಇವ ನೆಗೆಟಿವ್ ಅದನ್ನ, ಅವರಿಬ್ರು ನಡುಬರ್ಕಿನದ ಕಾಂಟ್ರವರ್ಸರಿ ಅದ, ಕಾಂಟ್ರಾ ನಡಕತೈತಿ. ಇಲ್ಲಿ ಎಂತ ಕಾಂಟ್ರಾ ನಡಕತೈತಿ? ಫ್ಲೆಕ್ಚರ್. ಫ್ಲೆಕ್ಚರ್ ಅಂದ್ರೆ ಏನಂತ ಹೇಳಿದೆ ಫಸ್ಟ್ ಚಾಪ್ಟರ್ ಅಲ್ಲಿ, ದ ಸ್ಟ್ರೆಸ್ ಡ್ಯೂ ಟು ಬೆಂಡಿಂಗ್ ಇಸ್ ಕಾಲ್ಡ್ ಫ್ಲೆಕ್ಚರಲ್ ಸ್ಟ್ರೆಸ್ ಅದಿದೆ. ಇಲ್ಲಿ ಫ್ಲೆಕ್ಚರ್ ಹೆಂಗ ಆಗತೈತಿ ಈ ಪಾಯಿಂಟ್ ಅಲ್ಲಿ, ಈ ಜಗಳಾಡಕತ್ತೇವು, ನೀ ಪಾಸಿಟಿವ್ ನಾ ನೆಗೆಟಿವ್, ನಾ ಪಾಸಿಟಿವ್ ನೀ ನೆಗೆಟಿವ್ ಅಂತೇಳಿ ಜಗಳಾಡಕತ್ತೇವೆ. ಅದಕ್ಕೇನಂತಾರ ಕಾಂಟ್ರಾ ಫ್ಲೆಕ್ಚರ್ ಅಂತ. ಅದಕ್ಕೇನಂತಾರ ಕಾಂಟ್ರಾ ಫ್ಲೆಕ್ಚರ್. ಹಂಗಾದ್ರ ಕಾಂಟ್ರಾ ಫ್ಲೆಕ್ಚರ್ಗೆ ಕರೆಕ್ಟ್ ಡೆಫಿನಿಷನ್ ಏನಂತಂದ್ರ, ದ ಬೆಂಡಿಂಗ್ ಮೂಮೆಂಟ್ ವೇರ್ ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್ ಈಸ್ ಅ ಕರೆಕ್ಟ್ ಡೆಫಿನಿಷನ್. ಬೆಂಡಿಂಗ್ ಮೂಮೆಂಟ್ ಜೀರೋ ಆಗಂಗಿಲ್ಲ ಸರ್, ಹಂಗ್ರಿ ಸರ್ ಅಂತಂದ್ರೆ ಓಕೆ ಬಾರಪ್ಪ, ಇಲ್ಲಿ ಇದೇನಿದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಇಲ್ಲಿ ಎಷ್ಟೈತಿ ಬೆಂಡಿಂಗ್ ಮೂಮೆಂಟ್? ಜೀರೋ ಅದ. ಹಂಗಾರ ಇಲ್ಲಿ ಜಗಳಾಡಕತ್ತೈತೆ ನಾವು ಬೆಂಡಿಂಗ್ ಮೂಮೆಂಟ್, ಇದು ಫ್ಲೆಕ್ಚರ್ ಜಗಳಾಡಕತ್ತದ ಇಲ್ಲ. ಯಾಕ ಅಂತಂದ್ರೆ ಇಲ್ಲಿ ಕಾಂಟ್ರಾ ಫ್ಲೆಕ್ಚರ್ ಇಲ್ಲ. ಇದು ಈ ಪಾಯಿಂಟ್ ಏನಂದ್ರೆ ಜೀರೋ ಬೆಂಡಿಂಗ್ ಮೂಮೆಂಟ್, ಇದು ಜೀರೋ ಬೆಂಡಿಂಗ್ ಮೂಮೆಂಟ್, ಇದು ಕಾಂಟ್ರಾ ಫ್ಲೆಕ್ಚರ್ ಅಲ್ಲ. ಅದೇ ಬೆಂಡಿಂಗ್ ಮೂಮೆಂಟ್ ಏನಾದ್ರು ಹಿಂಗ್ ಹೋಗಿತ್ತು ಅಂತ ತಿಳ್ಕೊ. ನೋಡಿ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಜೀರೋ ಅದ, ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಜೀರೋ ಅದ, ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಜೀರೋ ಅದ. ಬಟ್ ಇದು ಕಾಂಟ್ರಾ ಫ್ಲೆಕ್ಚರ್ ಆಗ್ತದ. ದಿಸ್ ಇಸ್ ನಾಟ್ ಕಾಂಟ್ರಾ ಫ್ಲೆಕ್ಚರ್. ಅಂಡರ್ಸ್ಟುಡ್? ದೇರ್ ಫೋರ್ ಕಾಂಟ್ರಾ ಫ್ಲೆಕ್ಚರ್ ಎಲ್ಲಿ ಇರ್ತದ ಅಂದ್ರ ವೇರ್ ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ಇದನ್ನ ಸ್ವಲ್ಪ ಸಿನೋನಿಮ್ಸ್ ಆಗಿ ಯೂಸ್ ಮಾಡಬಹುದು. ಸಿನೋನಿಮ್ಸ್ ಆಗಿ, ಈಕ್ವಲ್ ಅಲ್ಲ, ಸಿನೋನಿಮ್ಸ್ ಆಗಿ ಇದಕ್ಕೆ ಏನಂತಾರೆ ಪಾಯಿಂಟ್ ಆಫ್ ಇನ್ಫ್ಲೇಷನ್ ಅಂತಾರೆ. ಪಾಯಿಂಟ್ ಆಫ್ ಇನ್ಫ್ಲೇಷನ್ ಅಂತ ಕರೀತಾರೆ. ಈ ಪಾಯಿಂಟ್ ಆಫ್ ಇನ್ಫ್ಲೇಷನ್ಗೆ ನಿಮಗೆ ಆಕ್ಚುಲಿ RCC ಒಳಗಡೆ ಒಂದು IS ಕೋಡ್ ಒಳಗಡೆ ಒಂದ್ ಕಡೆ ಮೆನ್ಷನ್ ಮಾಡಿದಾರ. ದಟ್ ವಿ ವಿಲ್ ಸಿ ಇಟ್ ಲೇಟರ್. ಓಕೆ, ಇದಕ್ಕೇನಂದ್ರೆ ಕಾಂಟ್ರಾ ಫ್ಲೆಕ್ಚರ್ ಅಂತ ಕರೀತಾರೆ. ಇಷ್ಟು ರೂಲ್ಸ್ ಬಂತಂದ್ರೆ ಈ ಚಾಪ್ಟರ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನ್ ಬೇಕಲ್ಲ ಅದೆಲ್ಲ ಕವರ್ಡ್ ಆಯ್ತು. ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಕೇಳಂಗಿಲ್ಲ, 50 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಕೇಳಂಗಿಲ್ಲ. ಹಾಗಾಗಿ ಇಷ್ಟ ತನಕ ಏನ್ ಹೇಳಿನಲ್ಲ, ಈ ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ 100% ಯು ಕ್ಯಾನ್ ಟಚ್ ಆಲ್ ದ ಕ್ವಶನ್ಸ್ ಆನ್ SFD ಅಂಡ್ BMD ಚಾಪ್ಟರ್. ತಿಳಿದ? ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇನ್ನ ಒಂದು ಹೇಳ್ಬಿಡ್ತೀನಿ, ಅದನ್ನ ಒಂದು ತಿಳ್ಕೊಂಡ್ಬಿಡ್ರಿ. ಏನಂತಂದ್ರೆ ಇದನ್ನ ನಾ ಹೆಂಗ್ ಬರಿತೀನಲ್ಲ ಹಿಂಗ ಬರ್ಕೊಳ್ರಿ. ಇದ್ರೊಳಗಡೆ ಒಂದು ಕ್ವಶನ್ಸ್ ಬಂದ್ರೆ ಬರ್ಬೋದು. ಏನಂದ್ರೆ ನೋಡು, ವೈ ಈಸ್ ಕಾಲ್ಡ್ ಆಸ್ ಡಿಫ್ಲೆಕ್ಷನ್. ಏನಂತಾರೆ ಇದಕ್ಕೆ? ವೈ ಏನಂತಾರ? ಡಿಫ್ಲೆಕ್ಷನ್. ಸ್ಲೋಪ್ ಡಿಫ್ಲೆಕ್ಷನ್ ಗೊತ್ತಲ್ಲ, ಇದೈತೆ ಬೆಂಡಿಂಗ್, ಇದು ಬೆಂಡ್ ಆಗೈತೆ ಅಂದ್ರೆ ಇದಕ್ಕೆ ಏನಂತಾರೆ? ಇದಕ್ಕೆ ಡಿಫ್ಲೆಕ್ಷನ್ ಅಂತಾರೆ. ವೈ ಈಸ್ ಕಾಲ್ಡ್ ಆಸ್ ಅ ಡಿಫ್ಲೆಕ್ಷನ್. ದೆನ್ dy/dx ಈಸ್ ಕಾಲ್ಡ್ ಆಸ್ ಅ ಸ್ಲೋಪ್. ಈ y ಏನಾಯ್ತಿದು ಡಿಫ್ರೆನ್ಶಿಯೇಟ್ ಆಯ್ತು, dy/dx ಈಸ್ ಕಾಲ್ಡ್ ಆಸ್ ಸ್ಲೋಪ್. d²y/dx² ಈಸ್ ಕಾಲ್ಡ್ ಆಸ್ ಅ ಮೊಮೆಂಟ್. d³ is called as a shear force. d⁴y/dx⁴ is called as a load. ಅರ್ಥಾಯ್ತಾ? ಇದು ನೆನಪಿಟ್ಕೊಳ್ರಿ, ಬಹಳ ಇಂಪಾರ್ಟೆಂಟ್. ಈಗ ವೈಗೆ ಏನಂತಾರ? ಸ್ಲೋಪ್ ಅಂತಾರ. ಅದನ್ನ ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರ ಇದು ವೈಗೆ ಡಿಫ್ಲೆಕ್ಷನ್ ಅಂತಾರ. ಅದನ್ನ ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸ್ಲೋಪ್, ಆ ಸ್ಲೋಪ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೊಮೆಂಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಶಿಯರ್ ಫೋರ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಲೋಡ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಇದೇನಿದು ಶಿಯರ್ ಫೋರ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಮೊಮೆಂಟ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಸ್ಲೋಪ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಡಿಫ್ಲೆಕ್ಷನ್. ಇಲ್ಲೆಲ್ಲ ಇ ಐ ಅಂತ ಏನೋ ಬರ್ತಾವ, ಬಟ್ ಇಷ್ಟ ನೆನ್ಪಿಟ್ಕೊಳ್ರಿ. ಅರ್ಥದ? ಅಂದ್ರ ಈಗ ಈ ಇಕ್ವೇಶನ್ ಏನಂತ ಬರಿಬಹುದು ನೋಡಿ, d/dx ಒಳಗಡೆ d²y/dx ಬರಿಬೋದಾ? d²y/dx ಬರಿಬೋದಾ? ಅಂದ್ರ d²y/dx² ಅಂದ್ರೆ ಏನು? ಮೊಮೆಂಟ್. ಅಂದ್ರೆ d/dx ಒಳಗಡೆ ಮೊಮೆಂಟ್ ಬರಿಬೋದಾ? ದಟ್ ಈಕ್ವಲ್ ಟು ಶಿಯರ್ ಫೋರ್ಸ್ ಅಂತ ಬರಿಬಹುದು. ಓಕೆನಾ? ನಾವು ರಿಲೇಷನ್ ಗೊತ್ತೈತಿ. ಅಂದ್ರ ಇಂಟಿಗ್ರೇಷನ್ ಆಫ್ ಶಿಯರ್ ಫೋರ್ಸ್ ಈಸ್ ಬೆಂಡಿಂಗ್ ಮೂಮೆಂಟ್ ಅಂಡ್ ಡಿಫ್ರೆನ್ಶಿಯೇಷನ್ ಆಫ್
ಡಿಫ್ರೆನ್ಶಿಯೇಷನ್ ಆಫ್ ಬೆಂಡಿಂಗ್ ಮೂಮೆಂಟ್ ಇಸ್ ಕಾಲ್ಡ್ ಆಸ್ ಶಿಯರ್ ಫೋರ್ಸ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಅರ್ಥ ಆಯ್ತಾ? ಈಗ ಇಲ್ಲಿ ನೀವು ನೋಡ್ರಿ, ಈ ಡಿವೈ ಬೈ ಡಿ ಎಕ್ಸ್ಗೆ ಇನ್ನೊಂದು ಹೆಸರು ಏನಂತಾರೆ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಅಂತಾರೆ. ಇದಕ್ಕೇನಂತಾರ? ರೇಟ್ ಆಫ್ ಚೇಂಜ್ ಆಫ್ ಅಂತ ಕರೀತಾರೆ. ರೇಟ್ ಆಫ್ ಚೇಂಜ್ ಆಫ್ ಅಂತ ಕರೀತಾರೆ. ಹಾಗಾದ್ರೆ ರೇಟ್ ಆಫ್ ಚೇಂಜ್ ಆಫ್ ವೈ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಫ್ಲೆಕ್ಷನ್ ಈಸ್ ಕಾಲ್ಡ್ ಆಸ್ ಸ್ಲೋಪ್. ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಈಸ್ ಕಾಲ್ಡ್ ಆಸ್ ಮೊಮೆಂಟ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟ್ ಈಸ್ ಕಾಲ್ಡ್ ಆಸ್ ಶಿಯರ್ ಫೋರ್ಸ್. ರೇಟ್ ಆಫ್ ಚೇಂಜ್ ಆಫ್ ಶಿಯರ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಲೋಡ್. ಹೌದಾ? ಈಗ ಇಂಟಿಗ್ರೇಷನ್ ಇನ್ನೊಂದು ಹೆಸರು ಏನಂತಾರಂದ್ರ ಕಲೆಕ್ಷನ್ ಅಂತ, ಕಲೆಕ್ಷನ್ ಅಥವಾ ಸಮ್ ಅಂತ, ಸಮೇಷನ್ ಅಂತಾರ. ಸಮೇಷನ್ ಅಂದ್ರೆ ಒಂದ, ಕಲೆಕ್ಷನ್ ಅಂದ್ರೆ ಒಂದ, ಇಂಟಿಗ್ರೇಷನ್ ಅಂದ್ರೆ ಒಂದ. ಈಗ ಕಲೆಕ್ಷನ್ ಆಫ್ ಆಲ್ ಲೋಡ್ಸ್ ಶಿಯರ್ ಫೋರ್ಸ್, ಕಲೆಕ್ಷನ್ ಆಫ್ ಆಲ್ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್, ಕಲೆಕ್ಷನ್ ಆಫ್ ಆಲ್ ಮೂಮೆಂಟ್ ಸ್ಲೋಪ್, ಕಲೆಕ್ಷನ್ ಆಫ್ ಆಲ್ ಸ್ಲೋಪ್ ಡಿಫ್ಲೆಕ್ಷನ್, ಅಥವಾ ಸಮೇಷನ್ ಆಫ್ ಆಲ್ ಮೂಮೆಂಟ್ ಸ್ಲೋಪ್, ಸಮೇಷನ್ ಆಫ್ ಆಲ್ ಸ್ಲೋಪ್ ಡಿಫ್ಲೆಕ್ಷನ್. ಅರ್ಥ? ಹಿಂಗ ನೀವೆಲ್ಲ ನೆನ್ಪಿಡು. ಡಬಲ್ ಡಿಫ್ರೆನ್ಶಿಯೇಷನ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಅಂದ್ರ ಮೂಮೆಂಟ್, ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಅಂದ್ರ ಶಿಯರ್ ಫೋರ್ಸ್. ಹಿಂಗ ಅರ್ಥ? ದಟ್ ವೇ ಯು ನೀಡ್ ಟು ರಿಮೆಂಬರ್. ಇದ್ರ ಒಳಗಡೆ ಬಹಳ ಕ್ವಶನ್ಸ್ ಕೇಳ್ಬೋದು, ನಾ ಟೆಸ್ಟ್ ಸೀರೀಸ್ ಮಾಡಿದ್ಮೇಲೆ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಒಂದು 8-10 ಕ್ವಶನ್ ಹಾಕ್ಬಿಡ್ತೀನಿ ಇದ್ರ ಮೇಲೆ, ಸೊ ದಟ್ ಯು ಕ್ಯಾನ್ ಆನ್ಸರ್ ಇಟ್. ಅರ್ಥ? ಇಲ್ಲಿವರೆಗೂ ವಿ ಹ್ಯಾವ್ ಕಂಪ್ಲೀಟೆಡ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್. ಹೌದಾ? ಇದ್ರೊಳಗಡೆ ಏನೂ ಇಲ್ಲ. ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಡ್ರಿ, ನಾ ಯಾವುದು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ನೋಡಿ. ಓಕೆ, ನೋ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್, ಓನ್ಲಿ ಸಮ್ ಥಿಯರೀಸ್ ಆರ್ ಕವರ್ಡ್. ದಿಸ್ ಮಚ್ ಚಂದ ನೋಟ್ಸ್ ಮಾಡ್ಕೊಡ್ರಿ, ಇಟ್ ಈಸ್ ಎನಫ್. ನಿಮಗೆ ಬೇಕಿತ್ತು, ಒಂದು ಪ್ರಾಬ್ಲಮ್ ಬೇಕಿತ್ತು ಅಂದ್ರೆ ಐ ವಿಲ್ ಸಾಲ್ವ್ ಒನ್ ಪ್ರಾಬ್ಲಮ್. ಓಕೆ, ಲೆಟ್ ಮೀ ನೋ ಇನ್ ಕಮೆಂಟ್ಸ್ ಆರ್ ಸಮ್ವೇರ್. ಓಕೆ, ಅಥವಾ ಮೆಸೇಜ್ ಮಾಡ್ರಿ ಇಫ್ ಯು ವಾಂಟ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದು ಮತ್ತು ಸಮ್ ಥಿಯರಿ ಕ್ವಶನ್ ಪೇಪರ್ಸ್ ಅಂದ್ರೆ ಎಕ್ಸ್ಪೆಕ್ಟೆಡ್ questions on SFD BMD I will solve, and even I will consider some problems also in that questions, so that you will understand how to solve. Okay na? Thank you very much.